ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನಮ್ಮ ಜೊತೆ ಸದ್ಯಕ್ಕೆ ಒಬ್ಬ ತುಂಬಾ ವಿಶೇಷ ವ್ಯಕ್ತಿ ಇದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ, ಇವರು ಯಾವಾಗಲೂ ತೆರೆ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ. ಆದಷ್ಟು ಜನರ ಪರಿಚಯ ಜಾಸ್ತಿ ಇರೋದಿಲ್ಲ, ಆದರೆ ಅವರ ಆರ್ಟಿನ ಮೂಲಕ, ಕಲೆಯ ಮೂಲಕ ಜನರ ಮನಸ್ಸಿನಲ್ಲಿ ಯಾವಾಗಲೂ ಜಾಗ ಮಾಡಿಕೊಂಡಿರ್ತಾರೆ. ಇತ್ತೀಚಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಟಾಕ್ಸಿಕ್ ಸಿನಿಮಾ ಸೇರಿದಂತೆ ಸಿನಿಮಾ ರಂಗದ ಹಲವು ಬಿಗ್ ಬಡ್ಜೆಟ್ ಸಿನಿಮಾಗಳ ಹಿಂದಿನ ಕಲಾವಿದ, ನಮ್ಮ ಆರ್ಟ್ ಡೈರೆಕ್ಟರ್, ಕನ್ನಡ ಇಂಡಸ್ಟ್ರಿಯ ಹೆಮ್ಮೆಯ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಫೈನ್ ಎಲ್ಲ ಚೆನ್ನಾಗಿದ್ದೀನಿ. ಇಲ್ಲಿವರೆಗೂ ಸೂಪರ್ ರನ್ನಿಂಗಲ್ಲಿದ್ದೀನಿ. ನೂರಾರು ಸಿನಿಮಾಗಳು, ವರ್ಷಾನುಗಟ್ಟಲೆ ಶ್ರಮ, ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀರಿ. ಹೌ ಇಸ್ ದ ಜರ್ನಿ ಸರ್? ಜರ್ನಿ ಹೇಗಿದೆ ಲೈಫಿಂದು? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನನ್ನ ಸಿನಿಮಾ ಜರ್ನಿ ನೆನೆಸ್ಕೊಂಡ್ರೆ ನಿಜವಲ್ಲೂ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾನು ಬೆಳೆದು ಬಂದ ದಾರಿ, ನಾನು ಇಲ್ಲಿವರೆಗೂ ಒಂದು ಸುಮಾರು ಆಯಿತು, ಈಗ 197-198ನೇ ಸಿನಿಮಾಗಳನ್ನ ಪೂರೈಸ್ತಾ ಡಬಲ್ ಸೆಂಚುರಿ. 190ನೇ ಸಿನಿಮಾ ಟಾಕ್ಸಿಕ್ ಆ್ಯಕ್ಚುಲಿ. ಅದಾದಮೇಲೆ ಮತ್ತೆ ಒಂದು 7-8 ಸಿನಿಮಾಗಳನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಜರ್ನಿ ತುಂಬಾ ಖುಷಿ ಕೊಟ್ಟಿದೆ. ಅದು ಬೆಳೆದು ಬಂದ ದಾರಿನ ನೆನೆಸ್ಕೊಂಡ್ರೆ ಎಷ್ಟು ಬೇಗ ಸಾಗ್ಬಿಡ್ತು ಅನ್ನಿಸ್ತಾ ಇದೆ. ಯಾಕಂದರೆ ನಮಗೆ ಅದು ಅಷ್ಟು ಡ್ರ್ಯಾಗ್ ಅನಿಸ್ಲಿಲ್ಲ. ಆಮೇಲೆ ಎಲ್ಲರ ಜೊತೆ ನಮ್ಮ ಚಿತ್ರರಂಗದಲ್ಲಿ ಯಾಕಂದರೆ ಒಂದು ಕುಟುಂಬದ ಥರ ಆಗ್ಬಿಟ್ವಿ. ಯಾಕಂದರೆ ನಾನು ಬಂದು ಬೇಸಿಕಲಿ ಸೈನ್ ಬೋರ್ಡ್ ಆರ್ಟಿಸ್ಟ್. ನಾನು ನಮ್ಮ ವೆರಿ ಬಿಗಿನಿಂಗ್ ಡೇಸಲ್ಲಿ ಸೈನ್ ಬೋರ್ಡು, ಬ್ಯಾನರ್ಸ್ ಅದನ್ನೆಲ್ಲ ಮಾಡಿ ಒಂದು ಚಿಕ್ಕದಾಗಿ ಒಂದು ಸೈನ್ ಬೋರ್ಡ್ ಶಾಪ್ನ ಇಟ್ಕೊಂಡು ನಾನು ರನ್ ಮಾಡ್ತಾಯಿದ್ದವನು. ಅಲ್ಲಿಂದ ನಾನು ಯಾವ ಇಯರ್ ಅದು? ಅದು 90s, ಅದು 91, 92 ಆ ಇಯರಲ್ಲಿ ನಾನು ರನ್ ಮಾಡ್ತಾಯಿದ್ದದ್ದು. ಆಗ ನಂದು ಏನಂದರೆ ಮೂಲತಃ ನಾನು ಥರ್ಮಕೋಲು ಮತ್ತು ಸ್ಟಿಕ್ಕರಿಂಗು, ಪೇಂಟಿಂಗ್ಸು ಮತ್ತು ಡೆಕೋರೇಷನ್ಸ್, ಬ್ಯಾಕ್ ಡ್ರಾಪ್ಸ್ ಅದನ್ನೆಲ್ಲ ಮಾಡ್ತಾಯಿದ್ದೆ. ಹಂಗಾಗಿ ಅದೇ ಗೀಳು ನನಗೆ ಸಿನಿಮಾಗೆ ಕರ್ಕೊಂಬರೋದಕ್ಕೆ ಅವಕಾಶ ಆಯಿತು. ಸಿನಿಮಾ ಬಗ್ಗೆ ಒಂದು ಸೆಳೆತ ಇತ್ತಾ ಅಥವಾ ಲಕ್ ಬೈ ಚಾನ್ಸ್ ಸಿನಿಮಾಗೆ ಎಂಟ್ರ್ ಆಗಿದ್ದ? ಇಲ್ಲ, ಇದು ಒಳ್ಳೆ ಕ್ವಶನ್. ಯಾಕೆಂದರೆ ನನಗೆ ಆ್ಯಕ್ಚುಲಿ ಸಿನಿಮಾಗೆ ಬರಬೇಕು ಅಂತಿದ್ರೆ ಆಸ್ ಎ ಕೊರಿಯೋಗ್ರಾಫರ್ ಆಗಿ. ಯಾಕೆಂದರೆ ನಾನು ಆವಾಗ ಮೂಲತಃ ಪಕ್ಕಾ ಮೈಕಲ್ ಜಾಕ್ಸನ್ ಫ್ಯಾನ್. ನಾನು ಆವಾಗ ನಮ್ಮದೊಂದು ಟೀಮ್ ಇತ್ತು, ಟ್ರೂಪ್ ಎಲ್ಲ. ಆ ಟೀಮ್ನಲ್ಲಿ ಆ್ಯಕ್ಚುಲಿ ಒಂದು 4 ಜನ ಒಳ್ಳೆ ಡ್ಯಾನ್ಸರ್ಸ್ ಇದ್ವಿ. ಆಗ ಹೆಚ್ಚು ಕಮ್ಮಿ ಡ್ಯಾನ್ಸರ್ಸ್ ಹೇಗೆ ಅಂತೇಳಿದ್ರೆ ನನ್ನಿಂದ ಅವ್ರಿಗೆ ನಾನು ಟ್ರೈನ್ ಅಪ್ ಮಾಡಿ, ಬರೀ ಆಗೆಲ್ಲ VCH ಕ್ಯಾಸೆಟ್ಗಳು ಬರೋದು, ವಿಡಿಯೋ ಕ್ಯಾಸೆಟ್ಸು, ಮೈಕಲ್ ಜಾಕ್ಸನ್ದು ಸಾಂಗ್ಸ್ ಎಲ್ಲ ತಂದು ಹಾಕಿ ನೋಡಿ, ಆ ಸ್ಟೆಪ್ಸ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನಾನೇ ಒಂದು ಟ್ರೂಪ್ ಮಾಡ್ಕೊಳ್ತೀನಿ. ನಾನು ಟ್ರೂಪ್ ಮಾಡ್ಕೊಂಡು ಆಮೇಲೆ ಸಾಕಷ್ಟು ಫಂಕ್ಷನ್ಗಳಿಗೆ, ಅವಾಗೆಲ್ಲ ಗಣೇಶೋತ್ಸವ, ಈ ಹೆಣ್ಣಮ್ಮ, ಈ ಥರ ಇದೆಲ್ಲ ಮಾಡೋರು ಅವಾಗೆಲ್ಲ ದೊಡ್ಡದಾಗಿ. ಆಮೇಲೆ ಈ ಡ್ಯಾನ್ಸ್ ಕಾಂಪಿಟೇಷನ್ಸ್ ಇರೋದು. ನಾವು 4 ಜನ ಟ್ರೂಪ್ ಮಾಡಿಕೊಂಡು ಸುಮಾರು ಕಡೆ ಶೋಗಳು ಕೊಡ್ತಾಯಿದ್ವಿ. ಹಂಗಾಗಿ ಏನಂದರೆ ಎಲ್ಲರೂ ನನಗೆ ಸೂಪರಾಗಿ ಮಾಡಿದ್ರು. ಅವಾಗೆಲ್ಲ ಬ್ರೇಕ್ ಡ್ಯಾನ್ಸ್ ಅಂತ ಒಂದು, ಆ ಬ್ರೇಕ್ ಡ್ಯಾನ್ಸ್ಗೆ ಅದಕ್ಕೊಂದು ಪ್ರತಿಯೊಂದು ಸ್ಟೆಪ್ಸ್ಗಳಿಗೂ ನಾವು ಈಚ್ ಒಂದು ಸ್ಟೆಪ್ಸ್ಗೂ ಒಂದೊಂದು ನೇಮ್ಗಳು ಕೊಟ್ಕೊಂಡು ಆಮೇಲೆ ಒಂದು ಸುಮಾರು 40 ಸ್ಟೆಪ್ಸ್ಗೆ ರೆಡಿ ಮಾಡ್ಕೊಳ್ತೀವಿ. 40 ಸ್ಟೆಪ್ಸ್ ಅಂತ ಹೇಳಿದ್ರೆ ಒಂದು 3 ಸಾಂಗಿಗೆ ಆಗತ್ತದು. ಹಂಗಾಗಿ ಸರಿ ಅದನ್ನು ನಾವು ಕಂಪೋಸ್ ಮಾಡ್ಕೊಂಡು ಮಾಡ್ತಾ ಅದರಲ್ಲಿ ಸಖತ್ತು ಹೆಸರು ಮಾಡಿಬಿಡ್ತೀನಿ. ಅಲ್ಲದೆ ಆಗಿನ ಕಾಲದಲ್ಲಿ 93ನಲ್ಲಿ ಮತ್ತಿಕೆರೆನಲ್ಲಿ ಕಲಾಸ್ಫೂರ್ತಿ ಅನ್ನೋ ಒಂದು ಸಂಸ್ಥೆಯಲ್ಲಿ ಮಾಸ್ಟ್ರಾಗಿ ಇದು ಮಾಡ್ತೀನಿ. ಆಗಿನ ಕಾಲದಲ್ಲಿ ನನಗೆ ಒಂದು 20-25 ಜನ ಸ್ಟೂಡೆಂಟ್ಸ್ ಇದ್ದರು. ಇನ್ನೂ ಆಗ ನನಗೂ ಚಿಕ್ಕ ಏಜ್. ಆಗಲೇ ನನಗೆ ಒಂದು ಸುಮಾರು ವರ್ಷಗಟ್ಟಲೆ ನಡೆಸ್ತೀನಿ ಅದನ್ನು. ಹಿಂಗಾದಾಗ ಎಲ್ಲರೂ ಇಲ್ಲ, ನಿನ್ನ ಇದು ಸ್ಟೆಪ್ಸ್ ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆಂದು ಅವ್ರಿಗೆ ಹೇಳಿದಾಗಿ ನಾನು ಕೋರಿಯೋಗ್ರಾಫರ್ ಆಗಬೇಕು ಅಂದ್ಬಿಟ್ಟು ಒಂದಿನ ಕಂಠೀರವ ಸ್ಟುಡಿಯೋಗೆ ಉಡುಪಿ ಜಯರಾಮ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಆವಾಗ ರೇಣುಕಾ ಮಹಾತ್ಮೆನ ಏನೋ ಒಂದು ಶೂಟ್ ನಡೀತಾರಂತೆ. ಸರಿ, ಅವರು ಇಲ್ಲ ಸರ್ ಬ್ಯುಸಿ ಇದ್ದಾರೆ, ರೂಮ್ ಹತ್ರ ಬಂದು ಮೀಟ್ ಮಾಡಿ ಅಂತೇಳಿ ಮೋತಿಮಲ್ದು ಅವರು ರೂಮ್ ನಂಬರ್ ಕೊಡ್ತಾರೆ. ಅಲ್ಲಿ ಟ್ರೈ ಮಾಡ್ತೀವಿ, ಸಿಗೋದಿಲ್ಲ. ಮತ್ತೆ ತಿರ್ಗಾ ನಾನು ಸ್ಟುಡಿಯೋ ಹೋಗ್ತೀನಿ. ಹೋದಾಗ ಸರಿ ಯಾರು ನನಗೆ ಮೂಲತಃ ಕರ್ಕೊಂಡೋಗವ್ರನ್ನ ಪರಿಚಯ ಮಾಡಿಸೋದಾಗಲಿ ಅದೆಲ್ಲ ಏನಿರಲಿಲ್ಲ, ನೇರವಾಗಿ ಹೋಗಿದ್ದೆ ಅವಾಗ. ಆಮೇಲೆ ಅವ್ರಿಗೆ ಅಸಿಸ್ಟೆಂಟ್ ಒಬ್ಬರು ದೇವಿ ಅಂತ ಇದ್ದರು. ಅವಾಗ ದೇವಿ ಅಂತ ಅವ್ರ ಜೊತೆ ಯಾವಾಗಲೂ ಇರೋರು, ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ.
ಅವ್ರ ಮೂಲಕ ಹೇಳಿದಾಗ ಇಲ್ಲ ಸರ್ ಬರ್ತಾರೆ ಇರಿ ನೋಡೋಣ ಅಂತ ಹೇಳ್ಬಿಟ್ಟು ಕೇಳಿ ಆಮೇಲೆ ಮೀಟ್ ಮಾಡಿದಾಗ ಅವ್ರು ಹೇಳ್ತಾರೆ ಏನೇನು ಡ್ಯಾನ್ಸ್ ಮಾಡ್ತೀನಿ ಅಂತ. ನಂದು ಬರೀ ವೆಸ್ಟರ್ನ್ ಸ್ಟೈಲ್ ಅದೇನು. ಅವರಿಲ್ಲ ಕ್ಲಾಸಿಕಲ್ ಕಲ್ತಿದ್ರೆ ನಮಗೆ ತುಂಬ ಯೂಸ್ ಆಗ್ತದೆ, ನನಗೆ ಬರೋ ಸಾಂಗ್ಸ್ ಎಲ್ಲ ಕ್ಲಾಸಿಕಲ್ ಆಗಿರ್ತದೆ, ವೆಸ್ಟರ್ನ್ ತುಂಬ ಕಮ್ಮಿ ನಾನು ತೊಗೊಳ್ಳೋದು. ಸರಿ, ಅಲ್ಲಿ ನಿರಾಶೆ ಆಗುತ್ತೆ, ಆಗಲ್ಲ ಸಿಗಲ್ಲ ಅಂತ. ಸರಿ, ನಾನು ಮತ್ತೆ ವಾಪಸ್ ಬರ್ತೀನಿ. ವಾಪಸ್ ಬಂದು ಸುಮಾರು ದಿನಗಳ ಕಾಲ ನಾನು ಅಂಗಡಿ ರನ್ ಮಾಡಬೇಕಾದ್ರೆ ನನಗೆ ಮೂಲ ಗುರು ಇನ್ನೊಬ್ಬರು ವಿದ್ಯೆ ಕಲಿಸಿದ ಗುರು ಒಬ್ಬರು KSM ಶ್ರೀನಿವಾಸ್ ಅಂತಿದ್ದಾರೆ. ಅವ್ರ ಮೂಲಕ ಇಸ್ಮಾಯಿಲ್ ಅವ್ರು ಏನು ಮಾಡ್ತಾರೆ, ಈ ಥರ ಏನೋ ಒಂದು ಥರ್ಮೋಕೋಲಲ್ಲಿ ಒಂದು ಮಾಡಲ್ ಮಾಡಬೇಕು, ಯಾರು ಸಿಗ್ತಾರೆ ಅಂತೇಳಿ ಇಸ್ಮಾಯಿಲ್ ಅವ್ರು ಕೇಳ್ತಾರೆ. ಅವರು ಎಲ್ಲ ನಮ್ಮ ಶಿಷ್ಯನೇ ಇದ್ದಾನೆ, ಅವನ್ನೇ ಮೀಟ್ ಮಾಡಿದ್ದಾರೆ ಮೂನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಡ್ರೆಸ್ ಹೇಳಿ ಕಳಿಸ್ತಾರೆ. ಆ ಅಡ್ರೆಸ್ ಹೇಳಿ ಕಳಿಸಿದಾಗ ಇಸ್ಮಾಯಿಲ್ ಸರ್ ಹುಡ್ಕೊಂಬರ್ತಾರೆ. ನಾನು ಅಂಗಡೀಲಿ ಕೆಲಸ ಮಾಡ್ತಾಯಿರ್ತೀನಿ. ಆ ಕೆಲಸ ಮಾಡೋಕ್ಕಾರೆ ಕೇಳ್ತಾರೆ ಇಸ್ಮಾಯಿಲ್ ಸರ್ ಈ ಥರ ಒಂದು ಮಾಡಲ್ ಮಾಡಬೇಕು ಅಂತ. ಏನು ಮಾಡಲ್ ಬೇಕು ಸರ್ ಅಂತ. ಕಲಾವಿದ ಅನ್ನೋ ಒಂದು ಸಿನಿಮಾಗೆ ಓ ನವಿಲೆ ಅಂತ ಒಂದು ಸಾಂಗ್ ಕೇಳಿರ್ತೀರ ನೀವು. ಅದರಲ್ಲಿ ಹೀರಾ ಮತ್ತು ರವಿ ಸರ್ ಚೇಸಿಂಗ್ ಸಾಂಗ್. ಯಾಕಂದರೆ ಆ ಸಾಂಗಿಗೆ ಒಂದು ಆ್ಯಕ್ಚುಲಿ ಫಜಲ್ ಕಾನ್ಸೆಪ್ಟ್ ಮಾಡಬೇಕಾಗಿರುತ್ತೆ. ಮೀನ್ಸ್ ಅಂದರೆ ಒಂದು ಮಿನಿಯೇಚರ್ ಬೇಕಾಗುತ್ತೆ. ಆ ಮಿನಿಯೇಚರ್ ಭಾಷೆ ಎಲ್ಲ ನಮ್ಗೆ ಹೊಸದು. ಸರಿ, ಹಿಂಗೆ ಮಾಡಬೇಕು ಸರ್, ಥರ್ಮೋಕೋಲಲ್ಲಿ ಮಾಡಿಕೊಡ್ತೀರಾ ಅಂತ. ಸರಿ, ನೀವು ನನಗೆ ಐಡಿಯಾಸ್ ಕೊಡಿ, ನಾನೇನಂತ ಮಾಡಿಕೊಡ್ತೀನಿ ಅಂತ. ಸರಿ, ಐಡಿಯಾಸ್ ಕೊಟ್ಟು ಹೋಗ್ತಾರೆ. ಒಂದು 2 ದಿನ ಆಯಿತು, 3 ದಿನ ಆಯಿತು, ಬರೋಲ್ಲ. ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಸರಿ ಇಸ್ಮಾಯಿಲ್ ಸರ್ ಬಂದಾದಮೇಲೆ ಬರ್ತಾರೆ ತಿರ್ಗಿ ಇದಕ್ಕೆ ನೋಡ್ಬಿಟ್ಟು, ಸರ್ ಚೆನ್ನಾಗಿದೆ, ಒಂದು ಸಲ ರವಿ ಸರ್ಗೆ ತೋರಿಸೋ. ಸರಿ ತೊಗೊಂಡೋಗಿ ಸರ್ ಅಂತೀನಿ. ಅವ್ರು ಇಲ್ಲ ಸರ್ ನೀವೇ ಬಂದುಬಿಡಿ, ಎಕ್ಸ್ಪ್ಲೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ. ನನಗೆ ರವಿ ಸರ್ ಅಂದರೆ ಅವಾಗ ತುಂಬ ದೊಡ್ಡ ಆರ್ಟಿಸ್ಟ್. ಈಗ ನಮ್ಮ ಯಶ್ ಸರ್ ಏನಿದ್ದಾರೆ ಆ ಥರ ದೊಡ್ಡ ಆರ್ಟಿಸ್ಟ್ ಅವರು. ಅವ್ರನ್ನ ಮೀಟ್ ಮಾಡೋದಿಲ್ಲ, ಅವ್ರನ್ನ ನೋಡೋದಕ್ಕೆ ಒಂದು ಖುಷಿ ಇರೋದು. ಆ ಟೈಮಲ್ಲಿ ಸರ್ ಇಲ್ಲ ಸರ್ ನನಗೆ ಭಯ ಆಗುತ್ತೆ ಅವ್ರ ಹತ್ರ ಎಲ್ಲ ಬಂದು ಮಾತಾಡೋಕ್ಕೆ. ಯಾಕೆ ನಾನು ಇನ್ನೂ ಅವಾಗ ಚಿಕ್ಕ ಹುಡುಗ. ಏನಿಲ್ಲ ಸರ್ ನಾನು ಮಾತಾಡ್ತೀನಿ, ನೀವು ತೊಗೊಂಡು ಬನ್ನಿ ಅಂತ. ಸ್ಟ್ರೈಟ್ ಅದನ್ನು ತೊಗೊಂಡು ಅಭಿಮಾನ್ ಸ್ಟುಡಿಯೋಗೆ ಹೋಗ್ತೀವಿ. ಅಭಿಮಾನ್ ಸ್ಟುಡಿಯೋನಲ್ಲಿ ರವಿ ಸಾರು ಟೆಕ್ನಿಷಿಯನ್ ಜೊತೆ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಕ್ರಿಕೆಟ್ ಆಡ್ತಾ ಇರ್ತಾರೆ ಅಭಿಮಾನ್ ಸ್ಟುಡಿಯೋಲ್ಲಿ. ಸರಿ, ಅವ್ರು ಕ್ರಿಕೆಟ್ ಮುಗಿಸೋವರೆಗೂ ಕಾಯ್ಕೊಂಡಿರ್ತೀವಿ. ನೇರ ಬರ್ತಾರೆ, ಎಲ್ಲ ಮುಗಿಸಾದ್ಮೇಲೆ ಏನೋ ಅಂತ ಸರಿ ಇಲ್ಲ ಹಿಂಗೆ ಫಜಲ್ದು ಒಂದು ಸೆಟಪ್ದು ಮಿನಿಯೇಚರ್ ಹೇಳಿರಲ್ಲ ಮಾಡಿಸ್ಕೊಂಬಂದ ಅಂತ ನೋಡ್ತಾರೆ. ನೋಡ್ಬಿಟ್ಟು ಒಂದು 5 ನಿಮಿಷ ಎಲ್ಲ ನೋಡಾದ್ಮೇಲೆ ಇಸ್ಮಾಯಿಲ್ ಸರ್ ಒಂದು ವರ್ಡ್ ಹೇಳ್ತಾರೆ, ಇವನ್ನ ಜೊತೆಲಿ ಇಟ್ಕೊಳ್ಳೋ ನಿನಗೆ ವರ್ಕ್ ಆಗುತ್ತೆ ಅಂತಾರೆ. ಜಸ್ಟ್ ಆ ಒಂದು ವರ್ಡು ಇವತ್ತು 195 ಸಿನಿಮಾ ನಾನೇನು ಮಾಡಿದ್ದೀನಿ, 197 ಸಿನಿಮಾ ಹತ್ರ ಆಗ್ತದೆ. ಆ ಒಂದೇ ಒಂದು ವರ್ಡ್ ಇವತ್ತು ನಾನು ಇಲ್ಲಿವರೆಗೂ ಕರ್ಕೊಂಬಂದಿದ್ದೆ ಇಂಡಸ್ಟ್ರಿನಲ್ಲಿ. ಅದ ಯಾಕೆ ಥ್ರಿಲ್ಲಿಂಗ್ ಅನ್ನಿಸ್ತಿದೆ ಅಂತ ಹೇಳಿದ್ರೆ, ಒಂದು ರವಿಚಂದ್ರನ್ ಅವರನ್ನು ಸಮಾಧಾನ ಪಡಿಸೋದು, ಖುಷಿ ಪಡಿಸೋದು ನೆಕ್ಸ್ಟ್ ಇಂಪಾಸಿಬಲ್ ಅಲ್ಲ, ಬಟ್ ನೆಕ್ಸ್ಟ್ ಇಂಪಾಸಿಬಲ್. ಅದು ವರ್ಕಿನ ವಿಷಯದಲ್ಲಿ ಪರ್ಫೆಕ್ಷನಿಸ್ಟ್ ಹೌದು, ಆಮೇಲೆ ಅವರದ್ದೇ ಇಮ್ಯಾಜಿನೇಷನ್ ಇರುತ್ತೆ. ಆ್ಯಂಡ್ ನಾನು ಇವತ್ತಿನವರೆಗೂ ಅದನ್ನೇ ಹೇಳೋದು, ಐ ಥಿಂಕ್ ಕನ್ನಡ ಇಂಡಸ್ಟ್ರಿಯನ್ನು ವೈಭವಯುತವಾಗಿ ಯಾರಾದರೂ ತೋರಿಸಿದ್ರು ಆರಂಭಿಕ ದಿನಗಳಲ್ಲಿ ಅಂದರೆ ದಟ್ಸ್ ಓನ್ಲಿ ರವಿಚಂದ್ರನ್ ಅವರು. ಹಿಂಗೂ ಖರ್ಚು ಮಾಡಬಹುದು, ಹಿಂಗೂ ಸೆಟ್ ಹಾಕಬಹುದು, ಹೀರೋಯಿನ್ನ ಹಿಂಗೆ ತೋರಿಸ್ಬಹುದು, ಎಲ್ಲ ಮೊದಲುಗಳನ್ನು ಶುರು ಮಾಡಿದವರು ರವಿಚಂದ್ರನ್ ಅವರು. ಖಂಡಿತ. ಯಾಕೆಂದರೆ ಇದು ಹೇಳ್ಬೇಕಾದ್ರೆ ನಮ್ಗೆ ಆವಾಗಿನ ಜೊತೆ ಅವ್ರ ಜೊತೆ ವರ್ಕ್ ಮಾಡಿದ ದಿನಗಳು ನೆನೆಸ್ಕೊಂಡ್ರೆ, ಈಗಾದರೆ ನಿಮಗೆ AI ಇದೆ, ಅಡೋಬ್ ಇದೆ, 3D ವಾಕ್ ಥ್ರೂ ವಿಷನ್ ಇದುಗಳಿದೆ, ಏನೋ ಪ್ರೋಗ್ರಾಮಿಂಗ್ ಅರೇಂಜಿಂಗ್ ಇದೆ, ಏನೆಲ್ಲ ನಾವು ಇವತ್ತು ಸಿಸ್ಟಮ್ ಇದೆ, ಕಂಪ್ಯೂಟರ್ ಸಪೋರ್ಟ್ ಮಾಡುತ್ತೆ, ಲ್ಯಾಪ್ಟಾಪ್ ಇದೆ, ಟ್ಯಾಬ್ಗಳಿದೆ. ಆಗಿನ ಕಾಲದಲ್ಲಿ ಏನೇನಿಲ್ಲ. ಏನಂದರೆ ನಿಮಗೆ ಕಾರ್ಟ್ರೇಜ್ ಶೀಟ್ ಅಂತ ಒಂದು ಶೀಟ್ ಬರೋದು, ಅದು ಡಬಲ್ ಸೈಜ್ ಶೀಟ್. ಆ ಶೀಟ್ನಲ್ಲಿ HB ಪೆನ್ಸಿಲ್ಗಳನ್ನ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿ ಪೆನ್ಸಿಲ್ನಲ್ಲಿ ಸ್ಕೆಚ್ಗಳು ಹಾಕಿ ಆ ಡೆಪ್ನ ವಾಶ್ ಮಾಡಿ ಆ ಡೆಪ್ತ್ಗಳನ್ನೆಲ್ಲ ತೋರಿಸ್ತಾಯಿದ್ವಿ. ಒಂದು ಸೆಟ್ ಡಿಸೈನ್ ಮಾಡೋದಕ್ಕೆ ಹತ್ರ ಒಂದು 5ರಿಂದ 6 ದಿನ ಕೂತ್ಕೋಬೇಕಾಗಿತ್ತು. ಬರೀ ಗೀಚಿ ಕೂತ್ಕೊಳ್ಳೋದು ನಿರಂತರವಾಗಿ. ಆ ಕಾಲದಲ್ಲಿ ಏನೇನು ಇಲ್ದಿರೋಂಥ ಇದರಲ್ಲಿ ವಿಜುವಲ್ಸ್. ಈಗಾದರೆ ನಿಮಗೆ ಸಡನ್ನಾಗಿ ನಿಮಗೆ ಕಲರ್ ಟೋನು, ಕಲರ್ ಟೆಕ್ಸ್ಚರು ಮತ್ತು ನಿಮಗೆ ಡೀಪು, ಡೆಪ್ತು, ವಿಜುವಲ್ಸು ಎಲ್ಲ ನಾವು ಆನ್ ಸ್ಕ್ರೀನಲ್ಲಿ ನೋಡ್ಬಿಟ್ಟು ನಾವು ಆಮೇಲೆ ಅಲ್ಲಿ ಹೋಗಿ ಫಿಂಗರ್ ಟಿಪ್ಪಲ್ಲಿ ಎಲ್ಲ ಇದೆ. ಅವತ್ತೇನಿಲ್ಲ, ಅದು ಏನೂ ಇಲ್ಲದೆ ಇರೋ ದಿನಗಳಲ್ಲಿ ಅವರು ದೊಡ್ಡ ಸೆಟ್ಗಳನ್ನ ದೊಡ್ಡ ಮಟ್ಟದಲ್ಲಿ ತೋರಿಸ್ತವಂಥವ್ರು. ಅವ್ರು ಹೆಂಗೆ ಅಂದರೆ ಯಾವಾಗಲೂ
ಮೂಡಿ ಫೆಲೋ ಪಕ್ಕ ನಮ್ಮ ರವಿ ಸರ್. ಯಾಕಂದ್ರೆ ಒನ್ ಟೈಮ್ ಇದ್ದಂಗೆ ಇನ್ನೊಂದು ಟೈಮ್ ಇರ್ತಾ ಇರಲಿಲ್ಲ. ನಾವು ಯಾವಾಗ ಹೊಗಳ್ಸ್ಕೊಳ್ತಾ ಇದ್ವಿ, ನಾವು ಯಾವಾಗ ಬೈಸ್ಕೊತಾ ಇದ್ವಿ, ಅದೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಎನಿ ಟೈಮ್ ಅವರು ಆವಾಗ 18 ಅವರ್ಸ್ 20 ಅವರ್ಸ್ ವರ್ಕ್ಗಳು ಮಾಡಿದ್ದು ನೋಡಿದ್ರು. ರಾತ್ರಿ 2 ಗಂಟೆವರೆಗೂ ನಮ್ಮ ಜೊತೆ ಇದ್ದು ಬೆಳಗ್ಗೆ 6 ಗಂಟೆಗೆ ಸೆಟ್ಟಿಗೆ ಬರೋರು. ಓ ಅಷ್ಟು ಇದು. ಆಮೇಲೆ ಅವರು ಸ್ಟುಡಿಯೋ ಬಿಟ್ಟು ಈಚೆ ಬರ್ತಾ ಇರಲಿಲ್ಲ. ಸ್ಟುಡಿಯೋ ಎಲ್ಲ ಫಸ್ಟು ಆ್ಯಕ್ಚುಲಿ ರವಿ ಸರ್ದು ಇದು ಹಿಂಗೆ ಅಂದರೆ ಕಾನ್ಸೆಪ್ಟ್ಸು ಸಾಂಗ್ಗಳನ್ನ ಫಸ್ಟ್ ಶೂಟ್ ಮಾಡಿಬಿಡೋರು. ಹೋ ಹೌದಾ? ಆಮೇಲೆ ಟಾಕಿ ಪೋಷನ್ಗೆ ಹೋಗೋರು. ರಿಯಲಿ ಆ್ಯಕ್ಚುಲಿ ಇವತ್ತಿರೋರು ಅದನ್ನು ಅನ್ವಯಿಸ್ಕೊಂಡ್ರೆ ಎಷ್ಟು ಇದಾಗುತ್ತೆ ಅಂದರೆ ಸಾಂಗ್ಸು ಫೈಟ್ಸೇ ಆ್ಯಕ್ಚುಲಿ ಸಿನಿಮಾದಲ್ಲಿ ಪ್ಲಸ್ ತುಂಬ. ಅಂದರೆ ಕಥೆನೂ ಇರುತ್ತೆ. ಏಕೆಂದರೆ ಇನ್ವೆಸ್ಟ್ಮೆಂಟ್ ಫಸ್ಟ್ ಪ್ರೊಡ್ಯೂಸರ್ಸ್ಗೆ ಬರ್ಡನ್ ಆಗೋದೇ ಅದು. ಸಾಂಗ್ಸಲ್ಲೇ ಜಾಸ್ತಿ ಖರ್ಚು ಬರೋದು ಫೈಟ್ಸ್ಗಳಲ್ಲಿ. ಅದನ್ನು ಏನಂದರೆ ಜೋಶಲ್ಲಿ ಇರ್ತಾರೆ ಪ್ರೊಡ್ಯೂಸರ್ಸ್. ಅದಕ್ಕೆ ಫಸ್ಟ್ ಅದನ್ನು ಶೂಟ್ ಮಾಡಿ ಎಲ್ಲ ಇದ್ಬಿಡು, ಆಮೇಲೆ ಟಾಕಿ ಪೇಷನ್ಗೆ ಹೋಗೋದು. ಯಾಕಂದ್ರೆ ಕಾಂಪ್ರಮೈಸೇ ಆಗಲ್ಲ, ಆ ಥರ ಮಾಡೋರು. ಆವಾಗ ಅವರು ಸ್ಮಾರ್ಟ್ ವೇ ರಿಯಲಿ ಅವ್ರು, ಯಾಕಂದ್ರೆ ಅವ್ರು ಅದನ್ನೇ ಫಸ್ಟ್ ಸ್ಟಾರ್ಟಿಂಗ್ ತಿಂಗಳಾನ್ಗಟ್ಟಲೆ ಫ್ಲೋರ್ಗಳಲ್ಲಿ ಇರ್ತಾ ಇದ್ವಿ. ಆಮೇಲೆ ಅವರು ಆಗಿನ ಕಾಲದಲ್ಲಿ ಏನೇನೂ ಇಲ್ದಿರೋ ಅಂತ ಸೆಟ್ಗಳು ವೈಭವನ ಚಿತ್ರೀಕರಿಸೋಕೆ ಇದು ಮಾಡೋರು. ಇವತ್ತು ಬಂದು ಒಂದು ಸೆಟಪ್ನ ಹೇಳೋರು ರವಿ ಸರ್. ನಾವು ಒಂದು ವಾರಗಳಿಗಟ್ಟಲೆ 15 ದಿನ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಬಂದು ನೋಡೋರು. ಅವ್ರಿಗೆ ಅದರಲ್ಲಿ ಇನ್ನೂ ಇಂಪ್ರೂವೈಸು. ಅವ್ರಿಗೇನಂದರೆ ನೀವು ಒಂದು ಇದನ್ನು ಕೈ ಕೊಟ್ಟರೆ ಆಬ್ಜೆಕ್ಟ್ನ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಅವರೇ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಎವ್ರಿ ಡೇ ಇಂಪ್ರೂವೈಸಸ್ಸು. ಅದಕ್ಕೆ ಸೆಟ್ಗಳಿಗೆ ತಿಂಗಳಾನ್ಗಟ್ಟಲೆ ಆಗ್ತಾಯಿತ್ತು. ಆಮೇಲೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಆವತ್ತಿನ ಲೆಕ್ಕಕ್ಕೆ 8 ರಿಂದ 10 ಲಕ್ಷ, 5 ರಿಂದ 6 ಲಕ್ಷ ಅಂದರೆ ಆವತ್ತಿನ ಲೆಕ್ಕಕ್ಕೆ ಕೋಟಿ ದುಡ್ಡದು. ಕರೆಕ್ಟ್. ಆವತ್ತಿನ ಲೆಕ್ಕ ನಾನು ಹೇಳ್ತಾ ಇರೋದು ಇದು ಅರೌಂಡ್ 94-95 ಆ ಇದರಲ್ಲಿ. ಹ್ಯೂಜ್ ಮನಿ ಅದು. ಹ್ಯೂಜ್ ಮನಿ. ಅಷ್ಟನ್ನ ನೀರು ಸುರಿದಂಗೆ ಸುರಿಯೋರು. ಆಮೇಲೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅಷ್ಟು ತೆಗ್ಸೋರು. ನನಗೆ ಇದನ್ನು ತುಂಬ ಸಲ ಕೇಳಿದ್ದೀನಿ ನಾನು. ಅಂದರೆ ಸೆಟ್ ಹಾಕ್ಸೋದು ಇಷ್ಟ ಆಗಿಲ್ಲ ಅಂದರೆ ಕಿತ್ತಾಕ್ಸೋದು. ಅವರೊಬ್ಬರು ಡಬ್ಬ ಥರ ಇದ್ದಾಗ ನಾವು ಮಾಡೋದು ಅಂತ. ಆಮೇಲೆ ಕಿತ್ತಾಕ್ಸೋದು, ಆಮೇಲೆ ತಿರ್ಗಾ ಇನ್ನೊಂದು ಕ್ರಿಯೇಟ್ ಮಾಡೋದು. ಆ ಥರ ಸಾಕಷ್ಟು ಸೆಟ್ಗಳು. ಏನು ಅನ್ನಿಸ್ತಾ ಇತ್ತು ಆ್ಯಸ್ ಅ ಆರ್ಟ್ ಡೈರೆಕ್ಟರ್? ಹಿಂಗಿದ್ದು ಸೆಟ್ಗಳು ಇಂಪ್ರೂವೈಸೇಷನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅರ್ಥ ಆಗತ್ತೆ ನಮಗೆ. ಓಕೆ, ಇನ್ನೊಂದು ಚೂರು ಸ್ಪೆಷಲಿ ಬೇಕಾಗತ್ತೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತಂದೇನಾದರೂ ಮಾಡಬೇಕಾಗತ್ತೆ ಅಂತ. ಇಡೀ ಸೆಟ್ಟನ್ನು ತೆಗೆಸ್ಬಿಟ್ಟು ಮತ್ತೆ ಹೊಸದಾಗಿ ಶುರು ಮಾಡು ಅಂದಾಗ ಆ್ಯಸ್ ಅ ಆರ್ಟ್ ಡೈರೆಕ್ಟರ್ ನಿಮ್ಮದು ಏನು ಕಾನ್ವರ್ಸೇಷನ್ ಆಗ್ತಿತ್ತು? ಅದಕ್ಕಿಂತ ಹೆಚ್ಚಾಗಿ ನಾವು ಹಗಲು ರಾತ್ರಿಗಳಲ್ಲಿ ನಿದ್ದೆಗೆಟ್ಟು ಕೆಲಸಗಳೆಲ್ಲ ಮಾಡಿರ್ತಾ ಇದ್ವಿ. ಅದು ಆ್ಯಕ್ಚುಲಿ ಚೆನ್ನಾಗಿರೋದು. ಬಟ್ ಅವ್ರ ಥಾಟ್ಸ್ಗೆ ಅದು ರೀಚ್ ಆಗ್ತಾ ಇರಲಿಲ್ಲ. ಅದಕ್ಕೆ ಅವ್ರದ್ದು ಅಷ್ಟು ಚೆನ್ನಾಗಿ ಸೆಟ್ಗಳೆಲ್ಲ ಅವಾಗೆಲ್ಲ ಇರ್ತಿದ್ದು. ಆಮೇಲೆ ಆ ಒಂದು ಅನುಭವನೇ ನಾನು ಇಲ್ಲಿವರೆಗೂ ಜರ್ನಿ ಆಗೋದಕ್ಕೆ, ಟ್ರಾವೆಲ್ ಆಗೋದಕ್ಕೆ. ಈಗ ಎಷ್ಟೋ ಜನ ನನ್ನ ಸಮಕಾಲೀನರೆಲ್ಲ ಬಂದವರೆಲ್ಲ ಪಾಪ ಬ್ಯಾಕ್ಔಟ್ ಆದರು. ನಾನು ಅವತ್ತಿಂದ ಇವತ್ತರೆಗೂ ಜೀವಂತವಾಗಿ ಇಂಡಸ್ಟ್ರಿನಲ್ಲಿ ಇದ್ದೀನಿ ಅಂದರೆ ಅವತ್ತು ಕಲ್ತಿದ್ದು ವಿದ್ಯೆಗಳು ಅಪ್ಗ್ರೇಡ್ ಆಗ್ತಾ ಬಂದಿರೋದು. ಹಂಗೆ ರವಿ ಸರ್ ಅವಾಗ ಏನಂದರೆ ಪ್ರತಿ ಸೆಟ್ನು ಏನಂದರೆ ಎಂಜಾಯ್ ಮಾಡ್ತಾ ಇದು ಮಾಡೋರು. ಅವರು ಸೆಟ್ಟಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದು ಪ್ರತಿಯೊಂದು ಇದನ್ನು ನೋಡಿದ್ರೆ ನಮಗೆ ವಾರಾನ್ಗಟ್ಲೆಲ್ಲ ಕೆಲಸ ಮಾಡೋರು ತೆಗಿಸ್ತಾ ಇದ್ರಲ್ಲ, ಎಷ್ಟು ಬೇಜಾರಾಗೋದು ಅಂದರೆ ಸಿಟ್ಟು ಬರೋದಲ್ಲ. ಆಮೇಲೆ ಇನ್ನೂ ಒಂದು 20 ದಿನ ತಿರ್ಗಾ ಬೇರೆ ಸೆಟ್ ಮೇಲೆ ವರ್ಕ್ ಮಾಡಬೇಕಲ್ಲ ಅಂತ. ಆಮೇಲೆ ಅವಾಗಿನ ಇದರಲ್ಲಿ ಅನಿಸೋದು. ಆಮೇಲೆ ನಮಗೆ ಆ ಸಾಂಗ್ಗಳನ್ನ ಆನ್ ಸ್ಕ್ರೀನ್ ಅದೆಲ್ಲ ನೋಡಿದಾಗ ನಿಜವಲ್ಲ ಅನಿಸೋದು ಅಂದರೆ ಇವ್ರಿಗೆ ಮುಂದೆ ಆಲೋಚನೆ ಎಷ್ಟು ಇದೆ ಇವ್ರಿಗೆ, ಇಮ್ಯಾಜಿನೇಷನ್ ಏನಿದೆ ಈಗ ಖಂಡಿತ. ಇವತ್ತು VFX ಅದರೆಲ್ಲ ಇಟ್ಕೊಂಡು ಏನೆಲ್ಲ ನಮ್ಮ ಚಲನಚಿತ್ರರಂಗ ಎಷ್ಟು ಮುಂದುವರೆದಿದೆ. ಅವತ್ತು ಏನೇನೂ ಇಲ್ಲದೆ ಅವರು ತುಂಬ ಎಕ್ಸ್ಪೆರಿಮೆಂಟಲ್. ನೀವು ನೋಡಿ, ಶಾಂತಿ ಕ್ರಾಂತಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಯಿತು, ನಿಮಗೆ ಗೊತ್ತಿದೆ ಅನ್ಸತ್ತೆ. ಮತ್ತೊಂದ್ಸಲ ರಿಲೀಸ್ ಆಗಬೇಕು, ನಾವೆಲ್ಲರೂ ಟಿಕೆಟ್ ತೊಗೊಂಡು ನೋಡಬೇಕು ಅಂತ. ಬಟ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಎಷ್ಟು ದೊಡ್ಡ ಆಘಾತ ಆಗಿತ್ತು ರವಿಚಂದ್ರನ್ ಅವರಿಗೆ, ಅದರ ಸೋಲು. ಅವರು ಕಳೆದ ಬಾರಿ ಒಂದ್ಸಲ ನಾನು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ಅದನ್ನು ಒಂದು 15 ವರ್ಷ ಕಟ್ಟಿದ್ದೀನಿ ಆ ಸಾಲನ. ಏನು ಸಾಲ ಮಾಡ್ಕೊಂಡಿದ್ದೆ, ಪ್ರೇಮಲೋಕದಿಂದ ಏನು ಗಳಿಸಿದ್ದೆ ಅದನ್ನು ತೆಗೆದು ಈ ಕಡೆ ಹಾಕಿ ಎಲ್ಲ ಕಳ್ಕೊಂಡು ಒಂದು 15 ವರ್ಷ ಅದರ ಸಾಲ ಕಟ್ಟಿದ್ದೆ ನಾನು, ಬರೀ ಸಿಂಗಲ್ ಮೂವಿದು ಅಂತ. ಆ ಪ್ಯಾಷನ್ ಹಿಂಗಂತೀರ. ಆಮೇಲೆ ಅವ್ರ ಮನೆಯವರು ಇದನ್ನು ಹೇಳ್ತಾ ಇರ್ತಾರೆ, ಅಂದರೆ ಇವಾಗ ಎಲ್ಲೋ ಹೋಗಿರ್ತಾರೆ, ಯಾವುದೋ ದೇಶಕ್ಕೆ ಹೋಗಿರ್ತಾರೆ, ಯಾವುದೋ ಒಂದು ಮಾಸ್ಟರ್ ಪೀಸ್ ಇಷ್ಟ ಆಗುತ್ತೆ, ಇನ್ಯಾವುದೋ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಇಷ್ಟ ಆಗುತ್ತೆ. ಅದು ಈ ಕ್ಷಣಕ್ಕೆ ಅದು ಯೂಸ್ ಆಗುತ್ತೋ ಇಲ್ವೋ ಬೇಡ, ಚೆನ್ನಾಗಿದೆ, ಐ ವಿಲ್ ಯೂಸ್ ಫಾರ್ ಸಮ್ ಮೂವಿ, ಅದನ್ನು ತೊಗೊಂಬಂದು ಮನೇಲಿಟ್ಟಿರ್ತಾರೆ. ಎಲ್ಲೋ ಒಂದು ಮೂಲೆಯಲ್ಲಿರುತ್ತೆ, ಅವ್ರಿಗೆ ನೆನಪಿರುತ್ತೆ, ಯಾವುದೋ ಒಂದು ಮೂವಿಗೆ ಅದನ್ನು ತೊಗೊಂಬ ಅಂತ ಹೇಳ್ತಾರೆ ಅಂತ. ಹೌದು. ಅಲ್ಲ, ಆ ಥರದ್ರಲ್ಲಿ ಲೆಕ್ಕಾಚಾರ ಹಾಕ್ಕೊಂಡ್ರೆ ಅವರು ಕಳೆದಿರೋ ದುಡ್ಡುಗಳು, ಅವರು ಸಿನಿಮಾನೇ ಪ್ರಪಂಚ ಅವರಿಗೆ ಹಗಲು ರಾತ್ರಿ. ಯಾಕಂದ್ರೆ ಅವರು ಥಾಟ್ಸ್ಗಳು ನಾವು ನೋಡ್ತಾ ಇದ್ವಲ್ಲ, ಯಾವಾಗಲೂ ಅವ್ರು ಏನೋ ಒಂದು ಕೆಲಸ ಮಾಡ್ತಾರೆ, ಇನ್ನೊಂದೇನೋ ಯೋಚನೆ ಮಾಡ್ತಾ ಇರ್ತಾರೆ.
ಅಂದರೆ ಡ್ಯುಯಲ್ ಕ್ಯಾರೆಕ್ಟರ್ ಅವರು. ಹೆಂಗೆ ಅಂದರೆ ಇಲ್ಲಿ ಇದ್ದರೆ ಅವ್ರದ್ದು ಕಾನ್ಸೆಪ್ಟ್ ಇನ್ನೆಲ್ಲೋ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗಿನ ಅವ್ರ ಜೊತೆಯಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಈಗಿನವ್ರು ಯಾರೂ ವರ್ಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಸ್ಮಾಯಿಲ್ ಸರ್ ಎಷ್ಟು ಸಲ ಬಯಸ್ಕೊಂಡಿದ್ದಾರೆ, ನಾವೆಲ್ಲ ಎಷ್ಟು ಸಲ ಬಯಸ್ಕೊಂಡಿದ್ದೀವೋ. ವೆರಿ ಬಿಗಿನಿಂಗ್ ಒಂದು ಘಟನೆ ಹೇಳ್ತೀನಿ, ಅದು ಆ್ಯಕ್ಚುಲಿ ಏನಂದರೆ ನೆನಪು. ನಾನು ಅವರು ಯಾವಾಗಲೂ ಹೆಂಗೆ ಮೂಡಿ ಫೆಲೋ ಇರ್ತಾಯಿದ್ರೆ, ಮೂಡಿಯಾಗಿರ್ತಾರೆ. ಫಸ್ಟ್ ಕಂಟ್ರೋಲ್ ಸ್ಟುಡಿಯೋಗೆ ನಾನು ಹೋಗಿ ಎಲ್ಲ ಆದಮೇಲೆ ನನ್ನ ಚಲನಚಿತ್ರರಂಗದ್ದು 2ನೇ ದಿನ 3ನೇ ದಿನ ಅದು ಅಂದರೆ ಸ್ಟಾರ್ಟ್ ಆದಾಗ ಹೋಗ್ತೀನಿ. ರವಿ ಸರ್ ಒಳಗಡೆಯಿಂದ ಈಚೆ ಬರ್ತಾರೆ. ನಾನು ಸಿಕ್ಕ ತಕ್ಷಣ ನಮಸ್ಕಾರ ಸರ್ ಅಂತೀನಿ. ಆಮೇಲೆ ಪಾಸ್ ಆಗ್ತಾರೆ. ಇನ್ನೊಂದು ಸಲ ಅಡ್ಡ ಬರ್ತಾರೆ, ತಿರ್ಗಿ ನಮಸ್ಕಾರ ಸರ್ ಅಂತೀನಿ, ಪಾಸ್ ಆಗ್ತಾರೆ. ಆಮೇಲೆ ಹಾಗೆ 3ನೇ ಸಲ ಬರ್ತಾರೆ, ನಮಸ್ಕಾರ. ಇಸ್ಮಾಯಿಲ್ ಕರ್ಬೇಕು, ಯಾರಲ್ಲ ಇವನಲ್ಲ ಇಷ್ಟೊಂದು ಸಲ ನಮಸ್ಕಾರ ಹೊಡಿತಾವ ನನಗೆ ಅಂತ. ನನಗದು ಸಿಂಕ್ರನ್ ಹೆಂಗಾಗಿಲ್ಲ ಅಂದರೆ, ನಮಸ್ಕಾರ ಅಂದಾಗ ಅವ್ರು ನೋಡ್ಬಿಟ್ಟು ಅವ್ರು ಹಿಂಗೆ ಅಂದಿದ್ರೆ ನನ್ನ ನಮಸ್ಕಾರ ಅವ್ರು ನೋಡಿದ್ದಾರೆ ಅಂತ ಕರೆಕ್ಟ್ ಅವ್ರು ರೆಸ್ಪಾಂಡ್ ಮಾಡಿದ್ರು. ಅವ್ರು ಏನಿಲ್ವಲ್ಲ, ಆ್ಯಕ್ಚುಲಿ ಅವ್ರು ಅಂದರೆ ಬೇರೆ ಏನು ಯೋಚನೆ ಮಾಡ್ತಾ ಇರ್ತಾರೆ, ಅದನ್ನು ಸ್ವೀಕರಿಸಿರ್ತಾರೆ. ಅಂದರೆ ಅದು ಅಷ್ಟು ಇದಾಗಿರಲಿಲ್ಲ ಆ ಥರ. ಯಾಕಂದರೆ ಪ್ರತಿಯೊಬ್ಬರಿಗೂ ಏನಂದರೆ ಅವರು ಭಯಂಕರ ಸ್ಟ್ರಿಕ್ಟ್. ಅವಾಗ ಏನು ಅವ್ರು ಬರ್ತಾ ಇದ್ದಾರೆ ಸೆಟ್ಟಿಗೆ ಅಂತ ಹೇಳಿದ್ರೆ ನಾವೆಲ್ಲ ವರ್ಕ್ ಮಾಡ್ತಾಯಿದ್ವಿ. ಎಲ್ಲ ಅಲ್ಲಿ ಇಲ್ಲಿ ಇದ್ದವನ್ನೆಲ್ಲ ಇಟ್ಟರು, ಎಲ್ಲ ವರ್ಕ್ ಮೇಲೆ ನಿಂತ್ಕೊಂಡ್ಬಿಡೋರು. ಆಮೇಲೆ ಎಲ್ಲ ಸೈಲೆಂಟಾಗಿ. ಇಸ್ಮಾಯಿಲ್ ಸರ್ಗೆ ಏನು ಭಯ ಇರೋದಂದರೆ, ತಿರ್ಗಾ ಇವರು ಬಂದು ಏನು ಕಿತ್ತಾಕ್ಸ್ತಾರೋ, ಏನು ಇದು ಮಾಡ್ತಾರೋ. ಆಮೇಲೆ ತಿರ್ಗಾ ನಮ್ಗೆ ಇನ್ನೆಲ್ಲೆಲ್ಲಿ ಇನ್ನೂ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡೋ ಡಬಲ್ ಕೆಲಸಗಳಾಗ್ತದೋ ಅಂತ. ಅಷ್ಟು ಇನ್ವಾಲ್ವ್ಮೆಂಟ್ ಅವರು. ಮೋಸ್ಟ್ ಚಾಲೆಂಜಿಂಗ್ ಸೆಟ್ ಯಾವುದಾಗಿತ್ತು ರವಿಚಂದ್ರನ್ ಅವ್ರ ಜೊತೆ ನೀವು ಹಾಕಿದ್ದು? ರವಿಚಂದ್ರನ್ ಅವ್ರ ಜೊತೆ ಚಾಲೆಂಜಿಂಗ್ ಸೆಟ್ ಅಂದರೆ, ನಾನು ಆ್ಯಕ್ಚುಲಿ ಬೆಸ್ಟ್ ಕ್ಲಬ್ಬಲ್ಲಿ ಅದಕ್ಕೆ ಮುಂಚೆ ಸಿಪಾಯಿಗೆ ಒಂದು ಸಲ ಹೋಗಿದ್ದಾಗ ಅದರಲ್ಲಿ ನೀವು ನೋಡ್ಬೇಕು. ಆ್ಯಕ್ಚುಲಿ ಸ್ನೇಹಕ್ಕೆ ಸ್ನೇಹ ಸಾಂಗಿಗೆ 2 ಕೈ ಮೇಲೆ ಆ್ಯಕ್ಚುಲಿ ಡ್ಯಾನ್ಸರ್ಸ್ಗಳು ಹೋಗ್ತಾರೆ, ಒಂದು ಸಿಂಬಾಲಿಕ್. ಅದಕ್ಕೆ ಮುಂಚೆ ಒಂದು ಪಿಜನ್ ಬೇರೆ ಮಾಡಿಸಿದ್ರು. ಅದು ಅಂದರೆ ಎಲ್ಲ ಅವಾಗೆಲ್ಲ ಚೆನ್ನೈಯಿಂದ ಮೋಲ್ಡರ್ಸ್ ಬರ್ತಾಯಿದ್ರು. ನಮ್ಮಲ್ಲಿ ಅಷ್ಟೊಂದು ವರ್ಕರ್ಸ್, FRP ವರ್ಕರ್ಗಳು, POP ವರ್ಕರ್ಸ್ಗಳೆಲ್ಲ ಇರಲಿಲ್ಲ. ಅವ್ರು ಬಂದು ತಿಂಗಳಾನ್ಗಟ್ಲೆ ಎಲ್ಲ ರೆಡಿ ಮಾಡಿ ನಿಲ್ಲಿಸಿದ್ರು. ಅದನ್ನೆಲ್ಲ ರೆಡಿ ಮಾಡಿದ್ಮೇಲೆ ಅದನ್ನು ನೋಡಿ ತಿರ್ಗಿ ಎಲ್ಲ ಮಾಡಿಸಿ, ಆವತ್ತಿನ ಕಾಲಕ್ಕೆ ಅದು ನನಗೆ ಗೊತ್ತಿರೋಂಗೆ ಒಂದು 2 ಲಕ್ಷ ರೂಪಾಯಿ ಮೇಲೆ ಖರ್ಚಾಗಿದೆ. ಅದು 2 ಲಕ್ಷ ರೂಪಾಯಿ ಅಂದರೆ ದೊಡ್ಡ ಮಟ್ಟದ ಹಣ. ಅವತ್ತು ಬಂದರು ನೋಡಿ ಎಲ್ಲ ಆದಮೇಲೆ ಇದಾದಮೇಲೆ ಅಷ್ಟೂ ಒಡ್ಸಾಕ್ತಾರೆ ತಿರ್ಗಿ ಬೇಡ. ಅದು ಏನು ಪಿಜನ್ ಸೆಟ್ ಅಂದರೆ ಸಾಮಾನ್ಯ ಇಲ್ಲ. ಈಗ ನೀವು ಕೈನ ಹೇಗೆ ನೋಡಿದ್ರೆ ಅಷ್ಟು ಹ್ಯೂಜು ಅದು ಪಿಜನ್ ಸೆಟ್. ಅದು ಅಷ್ಟು ದೊಡ್ಡದನ್ನು ಅದನ್ನು ತೆಗ್ಸಾಕ್ತಾರೆ. ಆ ಥರ ರಿಯಲಿ ರವಿ ಸರ್ ಅವತ್ತಿನ ಕಾಲಕ್ಕೆ ಅವ್ರು ಇನ್ವೆಸ್ಟ್ ಮಾಡಿರೋ ದುಡ್ಡುಗಳನ್ನ ಲೆಕ್ಕಾಚಾರ ಹಾಕಿದರೆ, ಅದೇ ಅಭಿಮಾನ್ ಸ್ಟುಡಿಯೋ ಇರೋ ಏರಿಯಾದಲ್ಲಿ RR ನಗರ, ಮುಕ್ಕಾಲು RR ನಗರ ಅವರೇ ತೊಗೋಬೋದು. ಅದನ್ನೇ ಹೇಳಕ್ಕೆ ಬಂದೆ, ಒಂದು ಇಡೀ ಏರಿಯಾ ಕೊಂಡ್ಕೋಬೋದಿತ್ತು ನಾವು. 100% ಇವತ್ತೇನಿದೆ ಅವ್ರು. ಯಾಕಂದರೆ ನಮಗೆ ರಾಮಣ್ಣ ಅಂತ ಒಬ್ಬರು ಮೇಸ್ತ್ರಿ ಇದ್ದರು. ಅವ್ರ ಕೈನಲ್ಲಿ ನಮಗೆ ದುಡ್ಡು ಬರೋದು ಎಲ್ಲ ಸೆಟಪ್ಸ್ಗಳಿಗೆ, ಅದಕ್ಕಿದ್ದಕ್ಕೆಲ್ಲ ಅಂತ. ಅವರು TS50 ಅವರು ಆ ಚಿಕ್ಕ 2 ಬ್ಯಾಗ್ಗಳಲ್ಲಿ ಕಟ್ಬಿಟ್ಟು ತೊಗೊಂಬಂದು ಕೊಡೋರು. ಅದು ಎಷ್ಟು ಅಮೌಂಟ್, ಅದು ಆ ಬ್ಯಾಗ್ ತುಂಬ ಬರೋದು ಅಮೌಂಟು. ಅದು 35,000, 40,000, 50,000 ಅಷ್ಟೇ ಅಮೌಂಟ್. ಅದು ಏನಕ್ಕೆ ಅಷ್ಟು ದೊಡ್ಡ ಮಟ್ಟದಂದರೆ, ಅವಾಗ ಇದ್ದಿದ್ದೇ ನೋಟು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಲಾಸ್ಟ್, 20 ರೂಪಾಯಿ, 100 ರೂಪಾಯಿ ಲಾಸ್ಟು. 100 ರೂಪಾಯಿ ಎಲ್ಲ ನಮಗೆ ಆ್ಯಕ್ಚುಲಿ ಬರ್ತಾ ಇರಲಿಲ್ಲ. ಅಂದರೆ 100 ರೂಪಾಯಿ ರೇರ್ ಸಿಗ್ತದೆ. 100 ರೂಪಾಯಿ ಅಂತ ಬರೋದು. 50 ರೂಪಾಯಿ. ಅದೇನಂದರೆ ಕಟ್ಟುಗಳು 1 ರೂಪಾಯಿ ಕಟ್ಟು, ಇದ್ರ ಕಟ್ಟೆಲ್ಲ ಸರಿ 30,000-40,000 ರೂಪಾಯಿ ಒಂದು ಬ್ಯಾಗ್ ತುಂಬ ಬರೋದು. ಆ ಥರ ಅವರು ಅಷ್ಟು ದುಡ್ಡುಗಳನ್ನ ಎಷ್ಟು ಬರೀ ನಮ್ಮದೊಂದು ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದೀನಿ, ಅವ್ರು ಇಡೀ ಸೆಟ್ಗೆ, ಇಡೀ ಇದಕ್ಕೆ ಎಷ್ಟು ಖರ್ಚುಗಳು ಮಾಡಿದ್ದಾರೆ ಅವ್ರು. ಆಮೇಲೆ ಏನಂದರೆ ಟೆಕ್ನಿಕಲಾಗಿ ಇಂಡಸ್ಟ್ರಿನಲ್ಲಿ ನಾನು ನಿಜವಾಗ್ಲೂ ಅವ್ರ ಜೊತೆ ಬೆಳೆದಿದ್ದ ನೋಡ್ತಾ ಇದ್ದೀನಿ. ಫೋರ್ಗ್ರೌಂಡ್ ಪ್ರಾಪ್ಸ್ಗಳನ್ನ ಇಡೋದು, ಆಮೇಲೆ ಅದ್ರ ಮೇಲೆ ಒಂದು ಫೈರ್ ಕ್ರಿಯೇಟ್ ಮಾಡೋದು, ಆಮೇಲೆ ಫೋರ್ಗ್ರೌಂಡ್ ಕ್ಯಾಮ್ರಾಗಳಿಗೆ ಇದನ್ನು ಏನೋ ವಾಟರ್ ಸೋರ್ಸ್ ಹಾಕಿ ಮಿರರ್ಗಳನ್ನ ಇಡೋದು ನೋಡಿ. ನೀವು ಇವತ್ತು ಅದನ್ನು ಫ್ರೆಶ್ ಅಂದ್ಕೊಂಡು ಮಾಡ್ತಾರೆ ಅವರು, ಅದೆಲ್ಲ ಆವಾಗಲೇ ಮಾಡಿದ್ದಾರೆ. ಆಮೇಲೆ ನೀವು ಇನ್ನೊಂದು ಕಲಾವಿದನಲ್ಲಿ ಗೋಬೋ ಅಂತ ಬರುತ್ತೆ. ಈಗ ನೋಡಿ, ಈಗ ಟೆಕ್ನಾಲಜಿ CNC ವರ್ಕ್ ಇದೆ, ಅದನ್ನೆಲ್ಲ ಕಟಿಂಗ್ ಮಾಡಿ ಇದಕ್ಕೆ ಮೂವಿಂಗ್ ಹೆಡ್ಗೆ ಇಟ್ಬಿಟ್ಟು ನಿಮ್ಗೆ ಅದೆಲ್ಲ ರೊಟೇಟ್ ಆದರೂ ಆ ನೇಮ್ ವಾಲ್ ಮೇಲೆಲ್ಲ ಓಡಾಡ್ತಾ ಇರುತ್ತೆ. ಅದು ಆವತ್ತಿನ ಲೆಕ್ಕಕ್ಕೆ ತುಂಬ ಕಷ್ಟ. ಅದನ್ನು ಸಿನಿಮಾಗಳೆಲ್ಲ ಯೂಸ್ ಮಾಡಿದ್ದಾರೆ, ಆರ್ಟಿಸ್ಟ್ಗಳ ಮೇಲೆ ಬಿಡೋದು ಮತ್ತು ವಾಲ್ ಮೇಲೆಲ್ಲ ಬಿಡೋದು. ಇದು ನಾನು ಹೇಳ್ತಾ ಇರೋದು 25 ವರ್ಷದ ಕೆಳಗಡೆ ಇದು. ಇವತ್ತು ಅದನ್ನು ಫ್ರೆಶ್ ಕಾನ್ಸೆಪ್ಟ್ ಥರ ಯೂಸ್ ಮಾಡ್ತಾರೆ. ರವಿ ಸರ್ ಅದನ್ನು ಆಗಲೇ ಮಾಡಿಬಿಟ್ಟಿದ್ದಾರೆ.
ಒಂದು 4 ಜನರೇಷನ್ ಮುಂದಕ್ಕಿದ್ರು ಅನ್ಸುತ್ತೆ 100%. ಅದಕ್ಕೆ ಅವರು ಅಷ್ಟು ಅವ್ರ ಸಿನಿಮಾದ ಯಾಕೆ ರಾಜಮೌಳಿಯವರೇ ಒಂದು ಹೇಳಿದ್ದಾರೆ ಯಾವುದೋ ಒಂದು ಇಂಟರ್ನಲ್ಲಿ ರವಿ ಸರ್ ಬಗ್ಗೆ, ನಾನು ನಿಜವಾಗ್ಲೂ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಆಗಿದೆ ರವಿ ಸಾರಿಂದ ಅಂತ. ಯಾಕಂದರೆ ಅವ್ರ ತಂದೆನೂ ಇವ್ರ ಜೊತೆಲ್ಲ ವರ್ಕ್ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಇನ್ಸ್ಪಿರೇಷನ್ನೇ ನಾನು ರವಿ ಸರ್ದು ಸಾಂಗ್ಗಳು ಅದನ್ನೆಲ್ಲ ಟಿ ವಿನಲ್ಲಿ ನೋಡ್ತಾ ನನಗೆ ಇದು ಮಾಡೋಕೆ ರಿಯಲಿ ಅದೊಂದು ಹೆಮ್ಮೆಯ ವಿಷಯ ಅಲ್ವಾ. ವಂಡರ್ಫುಲ್. ಅಂದರೆ ದಿ ಬೆಸ್ಟ್ ಕನ್ನಡ ಟೆಕ್ನಿಷಿಯನ್ ಜೊತೆ ನಿಮ್ಮ ಬದುಕು ಆರಂಭ ಆಯಿತು, ಅದರಿಂದ ಬಹಳಷ್ಟು ನೀವು ಕಲ್ತ್ರಿ ಅಂತ ಅನ್ಸುತ್ತೆ. ಖಂಡಿತ. ಲವ್ಲಿ. ನಿಮ್ಮದೊಂದು ಅದ್ಭುತವಾದ ಸ್ಟುಡಿಯೋ ಇತ್ತು, ಅದರಲ್ಲಿ ಸಾವಿರಾರು ಸಿನಿಮಾಗಳು ಶೂಟ್ ಆಗಿವೆ. ಎಷ್ಟು ಸಿನಿಮಾ ಶೂಟ್ ಆಗಿತ್ತು ಸರ್ ಇಲ್ಲಿ? ಆಗಿದೆ ಒಂದು 1500ವರೆಗೂ ಸಿನಿಮಾಗಳು ಶೂಟ್ ಆಗಿದೆ. 1500ವರೆಗೆ ಅಪ್ ಟು KGF ವರೆಗೂ. KGF ಆದಮೇಲೆ ನಾನು ಲಾಸ್ಟ್ ಸೆಟ್ ಹಾಕಿದ್ದು ಡೆವಿಲ್ದು ಹಾಕ್ತೀನಿ ನಾನೇ. ಡೆವಿಲ್ದು ಫಸ್ಟು ಸೆಟ್ ಅದು ಆದಾಗ ಅದಕ್ಕಿಂತ ಮುಂಚೆ ಸುಮಾರು ಸಿನಿಮಾಗಳು ಮಾಡಿದ್ದೀವಿ ಅಲ್ಲಿ, ಸಾಕಷ್ಟು ಸಿನಿಮಾಗಳು ಮಾಡಿ. ಆಮೇಲೆ ಎಲ್ಲ ಕನ್ನಡ ಇಂಡಸ್ಟ್ರಿಯವರು ಎಷ್ಟೋ ಜನ ನಮ್ಮನ್ನು ಹೊಗಳಿದ್ದಾರೆ. ಏನಕ್ಕೆ ಅಂದರೆ ನನ್ನ ಅನುಭವ ಸಾಕಷ್ಟು. ನಾನೊಂದು ಅವಾಗಿಂದನೂ ನಾನು ಸಾಕಷ್ಟು ಬ್ಯುಸಿಯೆಸ್ಟ್ ಆರ್ಟ್ ಡೈರೆಕ್ಟರ್ ಅಂತ. ಯಾವ ಮಟ್ಟದ ಇದು ಅಂತೇಳಿದ್ರೆ ಎಲ್ಲ ಸಿನಿಮಾನು ಇವನೇ ಮಾಡ್ತಾ ಇದ್ದಾನೆ ಅನ್ನೋ ಒಂದು ರೇಂಜಿಗೆ ಈಗೋಯಿಸಮ್ ಸ್ಟಾರ್ಟ್ ಆಗೋಷ್ಟು ಸಿನಿಮಾಗಳು ಮಾಡ್ತಾಯಿದ್ದೆ. ಯಾಕಂದರೆ ಎಲ್ಲ ಫ್ಲೋರ್ಗಳನ್ನ ನಾನೇ ಬುಕ್ ಮಾಡ್ಕೊಳ್ತಾ ಇದ್ದೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಹೋದಾಗ ಫ್ಲೋರ್ಗಳಲ್ಲಿ ನಮಗೆ ಕರೆಕ್ಟ್ ಫೆಸಿಲಿಟೀಸ್ಗಳು ಇರಲಿಲ್ಲ. ಇರೋ ಫ್ಲೋರ್ಗಳಲ್ಲಿ ನಾವು ಮಾಡಬೇಕಿತ್ತು. ಯಾಕಂದರೆ ಒಂದು ಲೈಟ್ ಬಾಯ್ಸು ಮೇಲ್ಗಡೆ ಕೂತ್ಕೊಂಡು ವರ್ಕ್ ಮಾಡೋದಕ್ಕೆ ತುಂಬ ಕಂಜೆಸ್ಟೆಡ್ ಪ್ಲೇಸು. ಆಮೇಲೆ ಕರೆಕ್ಟಾಗಿ ರ್ಯಾಂಪ್ಗಳು ಇರ್ತಾ ಇರಲಿಲ್ಲ. ಆಮೇಲೆ ಒಳಗಡೆ ಡೆಪ್ತ್ ನಮ್ಗೇನಾದ್ರು ಬೇಕಂದ್ರೆ ಒಂದು ಫಸ್ಟು ಸೆಕೆಂಡ್ ಫ್ಲೋರ್ ಹಾಕೋಷ್ಟು ಹೈಟ್ಗೆ ಕೆಲವೊಂದು ಸ್ಟುಡಿಯೋಗಳಿತ್ತು, ಕೆಲವೊಂದು ಫ್ಲೋರ್ಗಳು ಇರಲಿಲ್ಲ. ಇನ್ ಕೇಸ್ ನಾವೇನೋ ಒಂದು ಸ್ಟ್ರೀಟ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಲೆಂತ್ ಸ್ಟುಡಿಯೋಗಳು ಇರ್ತಾ ಇರಲಿಲ್ಲ. ಅದಲ್ಲದೆ ನಮ್ಮ ಎಲ್ಲ ಸಿನಿಮಾಗಳಲ್ಲಿ ಏನು ಬರುತ್ತೆ ಒಂದು ಕಾನ್ಸೆಪ್ಟ್, ಪೊಲೀಸ್ ಸ್ಟೇಷನ್ ಬರುತ್ತೆ, ಕೋರ್ಟ್ ಬರುತ್ತೆ, ಮತ್ತು ಸ್ಟ್ರೀಟ್ ಬರುತ್ತೆ, ಸ್ಟ್ರೀಟು ಮಾರ್ಕೆಟ್. ಇದನ್ನೆಲ್ಲ ನೋಡ್ತಾ ನನಗೆ ಅನಿಸ್ತಾ ಇತ್ತು ಯಾರೂ ಮಾಡಲಿಲ್ಲಲ್ಲ. ಯಾಕಂದರೆ ಸಾಕಷ್ಟು ದೊಡ್ಡ ದೊಡ್ಡ ನಿರ್ಮಾಪಕರಿದ್ದರು, ಬಟ್ ಅವರು ಪಾಪ ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರು, ಅವ್ರು ಮಾಡೋಕ್ಕಿರಲಿಲ್ಲ. ನನಗೆ ಆ ಇನ್ಸ್ಪಿರೇಷನ್ ಸ್ಟುಡಿಯೋ ಮಾಡೋದಕ್ಕೆ ಫಸ್ಟು ಜಾನಿ ಮೇರಾ ನಾಮ್ ಅಂದ್ಬಿಟ್ಟು ಒಂದು ಮೈಸೂರಲ್ಲಿ ಲಲಿತ್ ಮಹಲ್ ಎಲಿಪ್ಯಾಡ್ ಎದುರುಗಡೆ ಒಂದು ಸ್ಟ್ರೀಟ್ ಸೆಟ್ ಹಾಕ್ತೀನಿ. ಎಂಟೈರ್ ಸಿನಿಮಾ ಅಲ್ಲೇ ನಡೆಯುತ್ತೆ. ವಿಜಯ್ ಅವ್ರದ್ದು, ಪ್ರೀತಮ್ ಗುಬ್ಬಿ ಡೈರೆಕ್ಟ್ರು. ಅಲ್ಲಿ ನಡಿಬೇಕಾದ್ರೆ ಆ ಸಿನಿಮಾಗಳು ನೋಡಿ ಅದಾದಮೇಲೆ ಒಂದು 2-3 ಸಿನಿಮಾಗಳು ಡಿಮ್ಯಾಂಡ್ ಬರುತ್ತೆ. ಸಾರಥಿನೂ ನಾನು ಅಲ್ಲೇ ಆ ಸಾಂಗ್ ಸೆಟ್ ಹಾಕ್ಕೊಡ್ತೀನಿ. ಆಮೇಲೆ ಒಂದು ತಮಿಳ್ ಸಿನಿಮಾ ಮಾಡ್ತಾರೆ. ಆವಾಗ ನನಗನ್ಸುತ್ತೆ ಯಾಕೆ ನಾವು ಈ ಥರ ಒಂದು ಸ್ಟ್ರೀಟ್ನೂ ಮಾಡಬಾರ್ದು ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತ ಒಬ್ಬ ಚೈಲ್ಡ್ಹುಡ್ ಫ್ರೆಂಡ್, ಅವನು ರಮೇಶ್ ಅಂತ, ಅವನು ಕ್ಲಾಸ್ 1 ಕಾಂಟ್ರಾಕ್ಟರ್. ಅವನು ಬರ್ತಾನೆ ಒಂದು ಸಿನಿಮಾ ಮಾಡೋಣ ಅಂತ. ಒಂದು ಸಿನಿಮಾ ಮಾಡೋಣ ಹಿಂಗೆ ನೋಡ್ಬಿಟ್ಟು ಸಖತ್ ಮಿನಿಮೈಸ್ ಬಜೆಟಲ್ಲಿ ಅಂತ. ನಾನು ಅವಾಗ ಅವ್ನಿಗೆ ಹೇಳ್ತೀನಿ, ಇಲ್ಲ ಸಿನಿಮಾ ಮಾಡ್ತೀನಿ ನೀನು ಆ್ಯಕ್ಚುಲಿ ಒಂದು ಸಿನಿಮಾ ಮಾಡೋದು ಮತ್ತು ನೀನು ಇನ್ನೊಂದು ಸಿನಿಮಾ ಮಾಡ್ಬೋದು. ಅದಕ್ಕೆ ನಾವು ಬೆಟರ್ ಐಡಿಯಾ ಹೇಳ್ತೀನಿ, ನಾವು ಲೈಫ್ ಟೈಮ್ ಸಿನಿಮಾ ಅವ್ರ ಜೊತೆ ಇರ್ಬೋದು, ಸಿನಿಮಾ ಎಲ್ಲ ಒಡನಾಟಗಳಿರ್ತದೆ, ಒಂದು ಸ್ಟುಡಿಯೋ ಮಾಡೋಣ ಅಂತ. ಅವನು ಶೂರ್ ಯಾಕೆ ಆಯಿತು ನೋಡೋಣ. ಅದನ್ನು ಮಾಡೋಕ್ಕೆ ಅಂತಲೇ ಆ ಜಾಗ ಹುಡ್ಕೋಕ್ಕೆ ಹೆಚ್ಚು ಕಮ್ಮಿ 1 ತಿಂಗಳು ಓಡಾಡ್ತೀವಿ. ಯಾಕಂದ್ರೆ ನಮಗೆ ಸ್ಕ್ವೇರ್ ಆಗಬೇಕು ಎಲ್ಲನೂ ಇದು ಮಾಡೋದಕ್ಕೆ. ಕೊನೆಗೆ ನೆಲಮಂಗಲ ಶ್ರೀನಿವಾಸಪುರದಲ್ಲಿ ಸಿಗುತ್ತೆ. ಅಲ್ಲಿ ಸಿಕ್ಕಿದ್ಮೇಲೆ ಫ್ಲೋರ್ಗಳಲ್ಲಿ ತುಂಬ ದೊಡ್ಡದು AVM ಬಿಟ್ಟರೆ ಚೆನ್ನೈದು ನಮ್ಮದೇ ದೊಡ್ಡದಿದ್ದು. 180ಕ್ಕೆ 100ಕ್ಕೆ ಹೈಟ್ 50 ಅಡಿ ಇಟ್ಟು ಫುಲ್ಲು ಆಗ್ತೀವಿ. ಅಲ್ಲಿ ಸ್ಟ್ರೀಟ್ಗಳು ಸೆಟ್ ನೀವು ನೋಡಿರ್ಬೋದು. KGFಲ್ಲಿ ಆ ತಾತನ ಕಿಲ್ಲಿಂಗ್ ಎಪಿಸೋಡೆಲ್ಲ ನಮ್ಮ ಫ್ಲೋರಲ್ಲೇ ಮಾಡಿರೋದು. ಆ ಥರ ದೊಡ್ಡ ದೊಡ್ಡ ಸೆಟ್ಗಳು ಹಾಕೋಕ್ಕಾಯ್ತು. ಆಮೇಲೆ ಸ್ಟ್ರೀಟ್ ಮಾಡಿದೆ. ಸ್ಟ್ರೀಟಲ್ಲಂತೂ ಸಾಕಷ್ಟು ಸಿನಿಮಾಗಳು ನಡೆದ್ಬಿಡ್ತು. ನಿಮ್ಗೆ ಅದನ್ನು ಮುಂಬೈ ಸ್ಟ್ರೀಟಾಗಿ ತೊಗೊಂಡಿದ್ದಾರೆ, ಆಮೇಲೆ ಹೈದ್ರಾಬಾದ್ ಸ್ಟ್ರೀಟ್ಗಳಾಗಿ ತೊಗೊಂಡಿದ್ದಾರೆ, ಬೇರೆ ಮಾರ್ಕೆಟ್ ಥರ ಮಾಡಿದ್ದಾರೆ, ಚೇಸಿಂಗ್ ಮಾಡಿದ್ದಾರೆ, ಫೈಟ್ ಎಪಿಸೋಡು ಮಾಡಿದ್ದಾರೆ, ಎಲ್ಲದಕ್ಕೂ ಯೂಸ್ ಆಯಿತು. ಆಮೇಲೆ ಸಾಂಗ್ಗಳಂತ ಆ ಸ್ಟ್ರೀಟಲ್ಲಿ ಸಾಕಷ್ಟು ಸಾಂಗ್ಗಳು ಮಾಡಿಬಿಟ್ರು. ಅಂದರೆ ಈಗ ಒಬ್ಬ ನಿರ್ಮಾಪಕರಾಗಿ ಒಂದು ಸ್ಟ್ರೀಟ್ ಸೆಟ್ನ ಇವತ್ತಿನ ಲೆಕ್ಕಕ್ಕೆ ಕ್ರಿಯೇಟ್ ಮಾಡಬೇಕು ಅಂದರೆ, ಇಲ್ಲಿ ನಮ್ಮ ಸ್ಟುಡಿಯೋ ಇದ್ದಾಗಲೇ ನಾನು ಹೇಳ್ತೀನಿ, ಆವತ್ತಿನ ಲೆಕ್ಕಕ್ಕೆ ಕಮ್ಮಿ ಅಂದರೆ 60 ಲಕ್ಷ 70 ಲಕ್ಷ, 50 ಎಬೋ 50 ಲ್ಯಾಕ್ ಎಬೋ ಬೇಕಾಗಿತ್ತು. ಅದನ್ನು ಸ್ಟ್ರೀಟ್ ಸೆಟ್ ಹಾಕಿ ನಾನು ಬರೀ 25,000 ರೂಪಾಯಿಗೆ ರೆಂಟ್ ಕೊಡ್ತೀನಿ. ಅದನ್ನು 25,000 ರೂಪಾಯಿ. ಫ್ಲೋರ್ನೂ ಅಷ್ಟೇ ಬರೀ 20,000 ರೂಪಾಯಿ ರೆಂಟ್ ಕೊಡ್ತೀನಿ, ಅಷ್ಟು ದೊಡ್ಡ ಫ್ಲೋರ್ನ. ಆಮೇಲೆ ಮತ್ತು ಪೊಲೀಸ್ ಸ್ಟೇಷನ್ ಕೋರ್ಟ್ಗೂ ಯಾವ ಸ್ಟುಡಿಯೋದಲ್ಲಿ ರ್ಯಾಂಪ್ ಇರಲಿಲ್ಲ, ಪೊಲೀಸ್ ಸ್ಟೇಷನ್ಗೂ ಕೋರ್ಟ್ಗೂ ರ್ಯಾಂಪ್ ಮಾಡಿ ಕೊಡ್ತೀನಿ. ಫಸ್ಟ್ ದಿನ ಅಲ್ಲಿ ಆ್ಯಕ್ಚುಲಿ ಸ್ಟುಡಿಯೋ ಮಾಡ್ಬೇಕಾದ್ರೆ ಸಾಕಷ್ಟು ಜನ ನಮ್ಮ ಪಾರ್ಟ್ನರ್ಗೆ ಎದುರಿಸಿದ್ರು, ಈ ಕೊಂಪೆಗೆ ಯಾರೋ ಬರ್ತಾರೆ, ಇಲ್ಲೆಲ್ಲ ಬರ್ತಾರ, ಯಾರೋ ಸಿನಿಮಾದ ಒಂದು ಮಾತು ಕೇಳ್ಕೊಂಡು ನೀನು ಸುಮ್ಮನೆ ಇನ್ವೆಸ್ಟ್ ಮಾಡಿ ದುಡ್ಡು ನಾಳು ಮಾಡ್ಕೊಳ್ತಿದ್ಯಾ ಅಂತ. ನನಗೆ ಅವೆಲ್ಲ ಕೇಳ್ತಾ ನನಗೂ ಬೇಜಾರಾಗಿತ್ತು.
ಮಾಡಿಸ್ಬಾರ್ದಿತ್ತಾ ಹಂಗೆ ಹಿಂಗೆ ಅಂತ. ಆಮೇಲೆ ನಾನು ಓಪನ್ ಮಾಡಾದ್ಮೇಲೆ ಫಸ್ಟ್ ಕ್ಯಾಮ್ರಾ ಒಳಗಡೆ ಬಂತು. ಬಂದೆಲ್ಲ ಆಗಿ ಒಂದು 4 ದಿನ 5 ದಿನ ಶೂಟ್ ಮಾಡಿದ್ರು. ಮೋಸ್ಟ್ಲಿ ಅವಾಗ ಫಸ್ಟ್ ಸೆಟ್ ನಾನು ತರುಣ್ ಸರ್ದು ಚೌಕ ಅನ್ನೋ ಸಿನಿಮಾಗೆ ಒಂದು ಅಸೆಂಬ್ಲಿ ಹಾಲ್ ಸೆಟ್ ಹಾಕಿದ್ದೆ. ಎಲ್ಲ ಆಗಿ ಬಂದಾದಮೇಲೆ ಸೆಕೆಂಡ್ ಡೇಗೇನೆ ಲೈಟ್ ಬಾಯ್ಸ್ ಬರ್ತಾರೆ. ಲೈಟ್ ಬಾಯ್ಸ್ ಬಂದ್ಬಿಟ್ಟು, ಸರ್ ನಮಗಂತೂ ಎಲ್ಲ ಸ್ಟುಡಿಯೋದಲ್ಲೂ ಮೇಲೆ ಕೂತು 8 ಅವರ್ಸ್ ನಾವು ಅಲ್ಲಿರಬೇಕು ಲೈಟ್ ಚೇಂಜ್ ಮಾಡೋಕ್ಕೆ. ತುಂಬ ಕಂಫರ್ಟ್ ಇರ್ತಾರಲ್ಲ, ಆ ಸೆಕೆ ಅಲ್ಲಿ ಕೂತ್ಕೊಳ್ಳೋಲ್ಲ. ಇಲ್ಲಿ ಎ ಸಿ ಹಾಕ್ದಂಗಿದೆ ಸರ್. ಆಮೇಲೆ ಹೈಟು ತುಂಬ ಚೆನ್ನಾಗಿಟ್ಟಿದ್ದೀರಾ, ನಿಮ್ಮ ಅನುಭವಗಳನ್ನ ಇಲ್ಲಿ ಇದು ಮಾಡಿದ್ದೀರ ಅಂತ ಆವತ್ತು ಖುಷಿ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಜನಗಳು ಬರೋಕ್ಕೆ. ಯಾರೆಲ್ಲ ಹೇಳ್ತಾ ಇದ್ರಲ್ಲ ಈ ಕೊಂಪೆಗೆ ಯಾರು ಬರ್ತಾರೆ ಅಂತ. ಇವತ್ತು ಶ್ರೀನಿವಾಸಪುರ ಅನ್ನೋ ಊರು ನಾನು ಸ್ಟುಡಿಯೋ ಮಾಡಿದ್ಮೇಲೆ ಇವತ್ತು ಲೇಔಟ್ಗಳಾಗ್ಬಿಟ್ಟಿದೆ, ರೆಸಾರ್ಟ್ಗಳಾಗಿದೆ. ಯಾಕಂದರೆ ಅಟ್ ಎ ಟೈಮು ಅಷ್ಟು ಗಾಡಿಗಳು ಬರೋದು. ನಮ್ಮ ಪ್ರೊಡಕ್ಷನ್ ಒಂದು ಸಲ ಆಯಿತು ಅಂದರೆ ಗೊತ್ತಲ್ಲ, ಸಾಕಷ್ಟು ವೆಹಿಕಲ್ಗಳು, ಸಾಕಷ್ಟು ಇದು. ಆ ರೋಡ್ಗೆ ವೆಹಿಕಲ್ಗಳೇ ಬರದೇ ಇರೋಂಥದ್ದು, ದೊಡ್ಡ ದೊಡ್ಡ ಬಸ್ಗಳು, ಜನ್ರೇಟರ್ ಗಾಡಿಗಳು, ಕ್ಯಾರವಾನ್ಗಳು ಎಲ್ಲ. ಇವು ಹೆಂಗಾಗಿದೆ ಅಂದರೆ ಎಂಟೈರ್ ಶ್ರೀನಿವಾಸಪುರ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಆ ಊರವರೆಲ್ಲ ಸಿಕ್ಕಿದಾಗೆಲ್ಲ ಹೇಳ್ತಾರೆ, ನೀವು ಬಂದಮೇಲೆ ಅಪ್ಪ ಈ ಊರೆಲ್ಲ ಹಿಂಗಾಗಿದ್ದು ಅಂತ. ಹಂಗೆ ಆ ರೀತಿ ಅವ್ರು ನನ್ನ ಸ್ನೇಹಿತನ ಸಪೋರ್ಟ್ ಕೊಡ್ತಾನೆ. ಹಿಂಗಾಗಿ ನಾವು ಸಿನಿಮಾದವ್ರ ಜೊತೆ ಸುಮಾರು ಒಂದು 10 ವರ್ಷ 9-10 ವರ್ಷಗಳ ಕಾಲ ಒಡನಾಟ ಇರುತ್ತೆ. ಅದು ಕಾರಣಾಂತರಗಳಿಂದ ಆಮೇಲೆ ನಾವು ಅದನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ. ಬಟ್ ಒಂದು ಇತಿಹಾಸ ಇದೆ, ಯಾಕಂದ್ರೆ ಸೆಟ್ಗಳು ಅಂತ ಬಂದಾಗ ಎಲ್ಲರೂ ರಾಮೋಜಿ ಫಿಲ್ಮ್ ಸಿಟಿ ಕಡೆ ನೋಡ್ತಾ ಇದ್ರು, ತಮಿಳ್ನಾಡು ಕಡೆ ನೋಡ್ತಾ ಇದ್ರು. ಸೊ ಅಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅದು ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ಸೆಟ್ ಆಯಿತು. ಆ್ಯಂಡ್ ಆ ಸೆಟ್ಗಳು ಐ ಥಿಂಕ್ ಸಿನಿಮಾಗಳನ್ನು ಒಂದ್ಸಲ ಸೆಟ್ಗೆ ಹೋಗಿ ಬಂದರೆ ಗೊತ್ತಾಗುತ್ತೆ, ಓ ಈ ಸಿನಿಮಾದಲ್ಲಿ ಈ ಸೆಟ್ ಯೂಸ್ ಆಗಿತ್ತು, ಈ ಸೆಟ್ ಯೂಸ್ ಆಗಿತ್ತು ಅಂತ. ಸೊ ಎಷ್ಟು ಸೆಟ್ಗಳು ನಿಮ್ಮ ಜಾಗದಲ್ಲಿ ಇದ್ವು ಅಂತ ಹೇಳಿದ್ರೆ ಐ ಥಿಂಕ್ ಮೂವೀಸನ್ನು ನೋಡಿದಾಗ ಅರ್ಥ ಆಗುತ್ತೆ, ಓ ಇದು ಇಲ್ಲಿಂದ ಬಂದಿರೋ ಸೆಟ್ಟು ಅಂತ. ಬಟ್ ಆ್ಯಸ್ ಅ ಆರ್ಟ್ ಡೈರೆಕ್ಟರ್ ಹೇಳಿ, ಇವಾಗ ಸಂಬಡಿ ಈಸ್ ಇಂಟ್ರೆಸ್ಟೆಡ್ ಆರ್ಟ್ ಡೈರೆಕ್ಷನ್ ಮಾಡೋದಕ್ಕೆ, ಸರ್ ಮೈಂಡಲ್ಲಿ ಮೊದಲಿಗೆ ಏನಿರಬೇಕು? ಬಿಕಾಸ್ ನ್ಯಾಚುರಾಲಿಟಿ ತರೋದಿದೆಯಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಟೌನ್ ಹಾಲ್ ಸೆಟ್ಟಿಂದ ಹಿಡಿದು ನೀವು ಏನು ಕ್ರಿಯೇಟ್ ಮಾಡಿರ್ತೀರಲ್ಲ, ಕೋರ್ಟ್ ಸೆಟ್ಟು, ಪೊಲೀಸ್ ಸ್ಟೇಷನ್ ಸೆಟ್ಟು, ಒಬ್ಬ ಆರ್ಟ್ ಡೈರೆಕ್ಟರ್ಗೆ ಇರಬೇಕಾದ ಕ್ವಾಲಿಟಿ ಏನು? ಆ್ಯಕ್ಚುಲಿ ಆರ್ಟ್ ಡೈರೆಕ್ಟರ್ ಆಗಬೇಕು ಅಂತ ಪಾಪ ಸಾಕಷ್ಟು ಈ CKP ಚಿತ್ರಕಲಾ ಪರಿಷತ್ ಹುಡುಗರು, ಆಮೇಲೆ ಜಯಚಾಮರಾಜೇಂದ್ರ ಒಡೆಯರ್ ಅಲ್ಲಿ ಒಂದು ಇದಿದೆ, ಅವರು ಕೇನ್ ಸ್ಕೂಲ್ ಆಫ್ ಆರ್ಟ್ಸ್ ಅವರು, ಸಾಕಷ್ಟು ಜನ ಬರ್ತಾರೆ. ಬಂದು ಅವ್ರೇನಾಗ್ತಾರೆ, ಒಂದು ಸಿನಿಮಾದಲ್ಲಿ ಬರೀ 15 ದಿನ ಇರಲ್ಲ, ಕೆಲಸ ಮಾಡ್ತಾ ಹೋಗ್ಬಿಡ್ತಾರೆ. ಅವ್ರಿಗೆ ಆ ಪ್ರೆಷರು, ಆ ಒತ್ತಡ, ಆ ಒಂದು ಅರ್ಜೆನ್ಸಿ ಅದಕ್ಕೆ ಯೂಸ್ ಆಗಲ್ಲ. ಅಂದರೆ ಆರ್ಟ್ ಡೈರೆಕ್ಟರ್ ಆಗಕ್ಕೆ ಬರೋರಿಗೆ ಬರೀ ಚಿತ್ರಕಲೆ ಬಗ್ಗೆ ಅಥವಾ ಒಂದು ಸ್ಕಲ್ಪ್ಚರ್ ಮೇಕಿಂಗ್ ಆರ್ FRP ವರ್ಕು ಆರ್ POP ವರ್ಕು ಅಥವಾ ಏನೋ ಸ್ಟ್ರಕ್ಚರು, ಟೆಕ್ಸ್ಚರು ಕ್ರಿಯೇಟ್ ಮಾಡೋದು ಮಾತ್ರ ಗೊತ್ತಿದ್ರೂ ಸಾಲದು. ಅದ್ರ ಜೊತೆಗೆ ಪ್ರಾಕ್ಟಿಕಲ್ಲಾಗಿ ನೀವು ಕಲ್ತಿದ್ದನ್ನು ಇಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅಂತೇಳಿದ್ರೆ ಫಸ್ಟು ಒಂದಷ್ಟು ದಿನ ಒಬ್ಬ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ಗಳ ಜೊತೆ ಬೆರೆತು ಅವ್ರ ಜೊತೆ ಸಿನಿಮಾ ಅಂದರೆ ಏನು ಅಂತ ತಿಳ್ಕೊಂಡು ಫಸ್ಟು ಆ ಸ್ಪೀಡಿಗೆ, ಆ ಮೈಂಡ್ ಸೆಟ್ಗೆ ನಾವು ಅಡ್ಜಸ್ಟ್ ಆದಮೇಲೆ ನಮ್ಮಲ್ಲಿರೋದನ್ನು ನಮ್ಮ ಪ್ರತಿಭೆನ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಕಲಾ ನಿರ್ದೇಶಕರ ಇದರಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಈಗ ಹೊಸ ಪ್ರತಿಭೆಗಳು ಬಂದಿದ್ದಾರೆ. ಅದರಲ್ಲಿ ಕೆಲವಷ್ಟೇ ಜನ ಇದ್ದಾರೆ, ಕೆಲವಷ್ಟು ಜನ ಇದ್ದರೂ ವರ್ಕ್ ಮಾಡ್ತಾಯಿಲ್ಲ. ಯಾಕಂದರೆ ಅವರು ಆ ಸ್ಪೀಡಿಗೆ ಅಡ್ಜಸ್ಟ್ ಆಗ್ತಾ ಇಲ್ವೋ, ಇಲ್ಲ ಅವ್ರಿಗೆ ಆ್ಯಕ್ಚುಲಿ ಹೆಂಗೆ ಅದನ್ನು ಅವ್ರಿಗೆ ಎಕ್ಸ್ಪ್ಲನೇಷನ್ನು ಸಿಗ್ತಾಯಿಲ್ಲ ಏನು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಕ್ವಾಲಿಟಿ ಏನಿರಬೇಕು ಅಂತೇಳಿದ್ರೆ, ನೀವು ಬೇಸಿಕ್ಲಿ ನೀವು ನಿಮ್ಮ ಮೈಯಲ್ಲಿ ಕಲೆ ಅನ್ನೋದು ಇರಲಿ ಇಲ್ಲದೆ ಹೋಗಲಿ ಅದು ಸೆಕೆಂಡ್ರಿ. ಆ ವಿಜುವಲ್ಸು, ಆ ಒಂದು ಏನೋ ಒಂದು ಸಮಥಿಂಗ್, ಈಗ ಒಂದು ಪ್ರತಿಭೆ ಅನ್ನೋದು ಹೆಂಗಿರಬೇಕು ಅಂತೇಳಿದ್ರೆ, ಒಂದು ಸಾಂಗ್ ಸೀಕ್ವೆನ್ಸ್ ಹೇಳ್ತಾರೆ, ರೊಮ್ಯಾಂಟಿಕ್ ಸಾಂಗು. ಅದನ್ನೇನಂದರೆ ಏನೋ ಒಂದು ಸೀನ್, ಅದಕ್ಕೆ ಆ್ಯಕ್ಚುಲಿ ಆ ಒಂದು ಪ್ಯಾರ ಅದು ಆ್ಯಕ್ಚುಲಿ ಕತೆಗೆ ಅನ್ವಯಿಸುತ್ತದು. ಅದಕ್ಕೆ ಏನಾದ್ರು ಸಮಥಿಂಗ್, ಏನಾದ್ರು ಒಂದು ಕ್ರಿಯೇಟಿವ್ ಏನಾದ್ರು ಮಾಡಬೇಕು ಅಂತ ನಿರ್ದೇಶಕರು ಕೇಳ್ತಾರೆ. ಯಾಕಂದರೆ ನಿರ್ದೇಶಕರು ಕೇಳಿದಾಗ ಅದನ್ನು ನಾವು ಅದರಲ್ಲಿ ಫುಲ್ ತಲ್ಲೀನರಾಗಿ ನಾವು ಅದಕ್ಕೆ ಏನು ನಾವು ಬ್ಯಾಕ್ ಡ್ರಾಪ್ ಕೊಟ್ಟರೆ ಈ ಇದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋ, ಅನಾವಶ್ಯಕವಾಗಿ ಏನೆಲ್ಲ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಲಿಂಕ್ ಆಗಬೇಕು. ಯಾಕಂದರೆ ಆ ಸೀನ್ ರಿಪೀಟ್ ಆಗ್ತಾ ಇರುತ್ತೆ ಇಡೀ ಸಿನಿಮಾದಲ್ಲಿ. ಆ ರಿಪೀಟ್ ಆಗೋದಕ್ಕೆ ಬರೀ ಆ ಆರ್ಟಿಸ್ಟ್ಗಳ ಜೊತೆ ನಮ್ಮ ಬ್ಯಾಕ್ ಡ್ರಾಪ್ ನಾವೇನು ಕ್ರಿಯೇಟ್ ಮಾಡ್ತೀವಿ ಅದು ಸಪೋರ್ಟಿವ್ ಆಗಿರ್ಬೇಕು. ಈ ಥರ ಕ್ರಿಯೇಟಿವ್ ಟ್ಯಾಲೆಂಟು ಇದ್ದರೆ ಮಾತ್ರ ನಾವು ಕಲಾ ನಿರ್ದೇಶಕರಿಗೆ ಆಗೋಕ್ಕಾಗಲ್ಲ. ಈಗ
ಯಾವುದೋ ಒಂದು ಡಿಸೈನ್ ಕೊಡ್ತಾರೆ, ಇವಾಗ ಸೆಟ್ನ ತೋರಿಸ್ತಾರೆ, ಆ ಸೆಟ್ನ ಹಾಕೊಡು ಅಂತ ಹೇಳಿದ ತಕ್ಷಣ ನಾವು ಒಂದಷ್ಟು ಜನ ಕಾರ್ಪೆಂಟ್ರು, ಒಂದಷ್ಟು ಜನ ಪೇಂಟ್ರು, ಒಂದಷ್ಟು ಜನ ಫ್ಯಾಬ್ರಿಕೇಟ್ರನ್ನ ಇಟ್ಬಿಟ್ಟು ಮಾಡೋದಲ್ಲ ಕಲಾ ನಿರ್ದೇಶನ. ಕಲಾ ನಿರ್ದೇಶನ ಅನ್ನೋದು ನಿಜವಾಗ್ಲೂ ಒಂದು ತಪಸ್ಸದು. ಯಾಕೆಂದರೆ ಒಬ್ಬ ನಿರ್ದೇಶಕರು ಕೈಗೂಸು ಅಂದರೆ ಅವರು ಎತ್ತಿರೋ ಮಗುನ ನಮ್ಮ ಕೈಲಿ ಶೃಂಗಾರ ಮಾಡೋಕ್ಕೆ ಕೊಡ್ತಾರೆ. ಅದು ನಮ್ಮ ಶೃಂಗಾರ ಮಾಡೋದು ನಮ್ಮ ಕರ್ತವ್ಯ. ಅಂದರೆ ಅದೊಂದು ಕತೆಗೆ, ಯಾಕಂದರೆ ನೀವು ನೋಡಿರ್ಬೋದು, ಸಿನಿಮಾ ಅಂತ ಹೇಳಿದ್ರೆ ಸಿನಿಮಾದ್ರ ಜೊತೆ ನಾವೊಂಥರ ಇನ್ನೊಂದು ಅಂಗ ನಾವು. ಯಾಕಂದರೆ ನಿಮಗೆ ಕತೆಗೆ ಕರೆಕ್ಟು ಸೂಟ್ ಆಗೋವಂಥದ್ದು ಕೊಡು. ಫಾರ್ ಎಕ್ಸಾಂಪಲ್ ನಾನು KD-ನಲ್ಲಿ ನಿಮಗೆ ಮಾಡಿರೋಂಥ ಸೆಟ್ಸ್ಗಳನ್ನ ನೋಡಿರ್ತೀರ. ನಾವು ಹುಟ್ಟು ಬೆಳೆದಂಥ ಕಾಲದ್ದು ಆವಾಗಿನ ಅಂದರೆ ವಸ್ತುಗಳೇನಿತ್ತು, ಆವಾಗಿನ ಅಂಗಡಿಗಳು ಹೇಗಿತ್ತು, ಟೆಕ್ಸ್ಚರ್ ಏನಿತ್ತು, ಆವಾಗ ಜನ ಯೂಸ್ ಮಾಡ್ತಾ ಇದ್ದದ್ದು ಹೆಂಗೆ, ಆವಾಗ ಹಬ್ಬ ಹರಿದಿನಗಳು ಹೇಗೆ ಮಾಡ್ತಾಯಿದ್ರು, ಆಮೇಲೆ ಅವತ್ತು ನಾವು ಯೂಸ್ ಮಾಡ್ತಾ ಇದ್ದದ್ದು ಅಂತ ಏನು, ಇದನ್ನೆಲ್ಲ ಪೀರಿಯಡ್ಸ್ ಅದೆಲ್ಲ ವರ್ಕ್ ಮಾಡೋದ್ರಲ್ಲಿ ತುಂಬ ಟ್ಯಾಲೆಂಟ್ ಬೇಕು. ಅಂದರೆ ಅದಕ್ಕೆ ಏನು ಯೂಸ್ ಆಗುತ್ತೆ? ಹಿಂದಿನ ಸಿನಿಮಾಗಳು ಯೂಸ್ ಆಗುತ್ತಾ, ಪುಸ್ತಕಗಳು ಯೂಸ್ ಆಗುತ್ತಾ, ಯಾವುದರ ರೆಫರೆನ್ಸ್ ತಗೋತೀರಿ? ಮರ್ತೋಗಿರುತ್ತೆ ಸರ್, ನಾವು ಜೀವಿಸಿರೋ ಟೈಮ್ ಆದರೂ ಮರ್ತೋಗಿರುತ್ತೆ. ಬಟ್ ಹಿಂದಿನ ನಾವು ಮಾಡಿರೋ ಸಿನಿಮಾಗಳದ್ದು ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ನಾವು ಬೆಳೆದು ಬಂದ ದಾರಿಯನ್ನು ಕೆಲವೊಂದೆಲ್ಲ ಮರ್ತಿರಲ್ಲ ನಾವು. ಅದರಲ್ಲದೆ ಇವಾಗ ನಮಗೆ ರೆಫರೆನ್ಸ್ಗಳು ಸಿಕ್ಕೋದಕ್ಕೆ ಸಾಕಷ್ಟು ಈಗ ನಮಗೆ ಅವಕಾಶಗಳಿದೆ. ಅದು ಡಿಜಿಟಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟೆ ಸಿಗುತ್ತೆ. ಅದೆಲ್ಲನೂ ಉಪಯೋಗಿಸಿನೇ ನಾವು ಮಾಡೋದು. ಅಂದ್ರೂ ನೀವೇನೇ ರೆಪ್ಲಿಕಾ ಮಾಡಿದ್ರೂ ಆ ಟೆಕ್ಸ್ಚರಿಂದ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಆಗಿನ ಕಾಲದಲ್ಲಿ ಆವಾಗಿನ ಇದರಲ್ಲಿ ಒಂದು ಪ್ರಿಂಟಿಂಗ್ ಮೀಡಿಯಾ ಅನ್ನೋದಿರಲಿಲ್ಲ, ಫ್ಲೆಕ್ಸ್ ಅನ್ನೋದಿರಲಿಲ್ಲ, ಪ್ಲಾಸ್ಟಿಕ್ ಇರಲಿಲ್ಲ. ಆಮೇಲೆ ಅವಾಗೆಲ್ಲ ಟೆಲಿಫೋನ್ ಕಂಬಗಳಿಗೆ ಟೆಲಿಫೋನ್ ವೈರ್ಗಳನ್ನ ಎಳಿತಾಯಿದ್ರು. ಆಮೇಲೆ ಹೋಲ್ಡಿಂಗ್ಸ್ಗಳು ಬರೀ ಬೇರೆ ಥರ ಇರ್ತಾಯಿತ್ತು. ಆಮೇಲೆ ರೋಡ್ ಡಾಂಬರೀಕರಣನೇ ಬೇರೆ ಥರ ಇರ್ತಾಯಿತ್ತು. ಆಮೇಲೆ ಅವತ್ತೊಂದು ಅಂಗಡಿಗಳು ಬಾಗಿಲುಗಳು ರೋಲಿಂಗ್ ಸೆಟ್ ಇರಲಿಲ್ಲ, ಎಲ್ಲ ಫೋಲ್ಡಿಂಗ್ ಡೋರ್ಸ್ಗಳು ಇರ್ತಾಯಿತ್ತು. ಆಮೇಲೆ ಅವತ್ತಿನ ಮಟ್ಟಕ್ಕೆ ಏನು ಸೇಲ್ ಮಾಡ್ತಾಯಿದ್ರು ಅದು, ಯಾಕಂದರೆ ಅದನ್ನೆಲ್ಲ ಹೊಂದಿಸೋದಿದೆಯಲ್ಲ, ಅದು ತುಂಬ ಯಾಕಂದರೆ ಚಾಲೆಂಜಿಂಗ್. ಅದನ್ನು ನಾವೆಲ್ಲ ಎಂಜಾಯ್ ಮಾಡಿದ್ದೀವಿ. ಅಂದರೆ ಇದೊಂದೇ ಸೆಟ್ದಂತಲ್ಲ, ನಾನು ಟ್ರಾವೆಲ್ ಮಾಡ್ಕೊಂಬಂದಿರೋ ಇದರಲ್ಲಿ ಸಾಕಷ್ಟು ನಾನು ಹಾಕಿರೋ ಸೆಟ್ಗಳನ್ನ ನೆನೆಸ್ಕೊಂಡ್ರೆ ಇವತ್ತು ನಿಜವಲ್ಲೂ ನಾನು ಆ ಮೆಟೀರಿಯಲ್ನೆಲ್ಲ ಉಳ್ಸೋದಕ್ಕೆ ಗೋಡನ್ ಮಾಡಿದರೆ ನನಗೆ ಹತ್ರ ಒಂದು ಏರಿಯಾ ಸಾಲ್ತಾ ಇರಲಿಲ್ಲ. ಲೆಕ್ಕ ಹಾಕೊಳ್ಳಿ, ಒಂದು ಸಿನಿಮಾಗೆ 195 ಸಿನಿಮಾ ಅಂದರೆ ಒಂದು ಸಿನಿಮಾದಲ್ಲಿ 4 ಸಾಂಗು ಮಿನಿಮಮ್. ಅದರಲ್ಲಿ 2ರಿಂದ 3 ಸಾಂಗಿಗೆ ಸೆಟ್ ಇರೋದು. ಅಲ್ಲಿಗೆ ನೀವು ಎಷ್ಟಾದರೆ ಅಂದರೆ ಅಷ್ಟು ಇದನ್ನು, ಯಾಕಂದರೆ ಯಾವುದೂ ಉಳಿಸ್ಕೊಳ್ತಾ ಇರಲಿಲ್ಲ, ಅಲ್ಲೇ ಸ್ಕ್ರಾಬ್ಗೆ ಇದು ಮಾಡಿ ಮಾಡ್ತಾಯಿದ್ವಿ. ಬಟ್ ಈಗ ಯಾರೇ ಏನೇ ಕ್ರಿಯೇಟ್ ಮಾಡಿದ್ರು ಅದೊಂಥರ ಮಗು ಥರ ಇರುತ್ತೆ. ನಾವು ಸೃಷ್ಟಿ ಮಾಡಿದ್ದು ಒಂದು ಮಗು ಫೀಲ್ ಆಗತ್ತೆ. ಅದನ್ನ ತೆಗಿಬೇಕಾದ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ? ಏನು ಮಾಡೋಕ್ಕಾಗಲ್ಲ, ಮುಗೀತು ಕೆಲಸ ಮುಗೀತು, ಯು ಹ್ಯಾವ್ ಟು ರಿಮೂವ್ ಎವ್ರಿಥಿಂಗ್. ಏನು ಮಾಡೋದು? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ವರ್ಷದ 6 ತಿಂಗಳು ಟಾಕ್ಸಿಕ್ದು ಕೆಲಸ ಮಾಡಿದ್ದು. ನೀವು ಆ ಸೆಟ್ನ ನೋಡಿದ್ರೆ ಬಂದವರು ಹೆಂಗೆ ಲಡ್ಡು ಇದ್ದಂಗೆ ಇತ್ತದು. ನೀವೇನೆಲ್ಲ ಟೀಸರ್ಗಳಲ್ಲಿ ನೋಡಿದ್ರೆಲ್ಲ ಅಷ್ಟು ಆ ಸೆಟ್ ಅದು. ಆ ಸೆಟ್ನ ನೀವು ನಂಬಲ್ಲ, ಈಗ ಆಲ್ರೆಡಿ ನಾವು ತೆಗಿತಾ ಬರ್ತಾ ಇದ್ದೀವಿ. ಅದನ್ನು ನಾವು ಒಂದ್ಸಲ ಯಶ್ ಸರ್ ಹತ್ರ ಮಾತಾಡಿದ್ವಿ. ಸರ್ ನಮ್ಮ ಓನ್ ಜಾಗದಲ್ಲಿ ಹಾಕ್ಬಿಟ್ಟಿದ್ರೆ, ಯಶ್ ಸರ್ ಅಂದರು ಹಂಗೂ ಈ ಸರೌಂಡಿಂಗಲ್ಲೇ ದೂರ ಆದರೆ ಆಗಲ್ವ ಮೋಹನ್ ಅಂತ. ಇಲ್ಲ ಸರ್ ಎಲ್ಲರೂ ಪರವಾಗಿಲ್ಲ ಈ ಥರ ಸೆಟ್, ಯಾಕಂದ್ರೆ ನಾವು ಅದು ಹತ್ರ 50 CR ಖರ್ಚು ಮಾಡಿದ್ವಿ. ಅದು ಏನು ಬರೀ ಸೆಟ್ಸ್ಗೆ ಹೇಳ್ತಾ ಇದ್ದೀನಿ ನಾನು, 50 CR ಒರಿಜಿನಲ್ ಕಾಬಲ್ ಸ್ಟೋನ್ ಹಾಕಿದ್ವಿ ಸ್ಟ್ರೀಟ್ಗೆ. ಆಮೇಲೆ ನೀವು ಆ ಜಾಸ್ ಕ್ಲಬ್ ಅಂತ ಏನು ನೋಡ್ತೀರಾ, ಫಸ್ಟ್ ಟೀಸರು ಅದಾಗಲಿ, ಮತ್ತು ರಾಯ ಅವ್ರದ್ದು ಅಪಾರ್ಟ್ಮೆಂಟ್ ಸೆಟ್ ಅದೆಲ್ಲ ಫುಲ್ ಟೋಟಲ್ ಅದು ಎಂಟೈರ್ ಸ್ಟ್ರೀಟು. ಆಮೇಲೆ ಆ ಬ್ಲಾಸ್ಟಿಂಗ್ ಎಪಿಸೋಡು, ಇದು ಚರ್ಚು, ಸಾಕಷ್ಟು ಸೆಟ್ಗಳು ಹಾಕಿದ್ದೀವಿ ಅದರಲ್ಲಿ. ಅದನ್ನೆಲ್ಲ ಈಗಾಗಲೇ ಡಿಸ್ಪ್ಯಾಂಡ್ ಮಾಡ್ತಾ ಬರ್ತಾ ಇದೆ. ಅದೇನಂದರೆ ಅದನ್ನೇ ಒಟ್ಟ ಹೊರೆಯುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೇನು ಅನ್ನಿಸ್ತಿದೆ ಅಂತ ಹೇಳಿದ್ರೆ, ಟಾಕ್ಸಿಕ್ ಇಷ್ಟು ದೊಡ್ಡ ಹವಾ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಅಭಿಮಾನಿಗಳು ಹೂ ಆರ್ ಇಂಟ್ರೆಸ್ಟೆಡ್ ಅವರು ನೋಡೋಕ್ಕಾದ್ರೂ ಒಂದು ಸ್ವಲ್ಪ ಅವಕಾಶ. ಅಯ್ಯೋ, ಅದನ್ನ ನಿಜವಲ್ಲ ಆ ಸೆಟ್ನ ಇಟ್ಬಿಟ್ಟು ನೀವು ಟಿಕೆಟ್ ಇಟ್ಕೊಂಡು ಬರ್ತಾರೆ ಜನ. ಟಿಕೆಟ್ ಇಟ್ಬಿಟ್ಟಿದ್ರೆ ನಿಮಗೆ ಅದರಲ್ಲೇ ಒಂದಷ್ಟು ಸಾಕಷ್ಟು ಕಲೆಕ್ಟ್ ಆಗಿರೋದು. ಯಾಕಂದ್ರೆ ಈಗ ಬಾಹುಬಲಿದು ಸೇಮ್ ಅದೇ ಥರ ನಮ್ಮ ರಾಮೋಜಿರಾವ್ ಫಿಲ್ಮ್ ಸಿಟಿಲಿ ಉಳಿಸ್ಕೊಂಡಿದ್ದಾರೆ. ಇದು ಹೆಂಗಿತ್ತು ಅಂತ ಹೇಳಿದ್ರೆ, ನಿಮಗೆ ಸೆಲ್ಫಿ ತೆಗೆಯೋದಕ್ಕೆ ಇಡೀ ದಿನ ಸಾಕಾಗ್ತಿರ್ಲಿಲ್ಲ, ಅಷ್ಟು ಸೆಟ್ಗಳಿದ್ದಿದ್ದು ಒಳಗೆ. ನಾನು ಹೇಳ್ತಾ ಇರೋದು, ಒಂದು ಫ್ಯಾಮಿಲಿ ಒಂದು ಸೆಲ್ಫಿ ಬೆಳಗ್ಗೆ ತೆಗಿಯೋಕ್ಕೆ ಸ್ಟಾರ್ಟ್ ಆದರೆ
ಈವ್ನಿಂಗ್ವರೆಗೂ ಟೈಮ್ ಸಾಕಾಗ್ತಿರಲಿಲ್ಲ. ಯಾಕಂದರೆ ಅಷ್ಟು ಡೀಟೇಲಿಂಗ್ ವರ್ಕ್ಗಳು, ಅಷ್ಟು ಸೆಟ್ಗಳು, ಅಷ್ಟು ದೊಡ್ಡ ದೊಡ್ಡ ಸ್ಟ್ರೀಟ್ಗಳು, ಅಷ್ಟು ಒಂದೊಂದು ದೊಡ್ಡ ಬೃಹತ್ ಏರಿಯಾನೇ ಕ್ರಿಯೇಟ್ ಮಾಡಿಬಿಟ್ಟಿದ್ವಿ ನಾವು. ಓಲ್ಡ್ ಗೋವಾ ಲೈಕ್ ದಟ್ ಪ್ಯಾಟರ್ನ್ ಸ್ಟ್ರೀಟ್. ಮೂವಿದು ಸಾಂಗ್ಸ್ ಟೀಸರ್ಸ್ ಅಲ್ಲಿ ಅದು ಗೊತ್ತಾಗುತ್ತೆ. ಸೊ ಟಾಕ್ಸಿಕ್ ವಿಷಯಕ್ಕೆ ಬರೋದಾದ್ರೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂತ ಅನ್ಸುತ್ತೆ ಆ್ಯಸ್ ಆಫ್ ನವ್. ಈ ನಿಮಿಷಕ್ಕೆ ಅನ್ನಿಸ್ತಿದೆ ನಾವು ಭೂತೋ ನ ಭವಿಷ್ಯತಿ ಅಂತ. ಬಹುಶಃ ಮುಂದಿನ ದಿನಗಳಲ್ಲಿ ಬಂದರೂ ಆಶ್ಚರ್ಯ ಇಲ್ಲ. ಇಡೀ ಟಾಕ್ಸಿಕ್ನ ಹವಾದಲ್ಲಿ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶ ಇದೆ ಇವಾಗ. ದ ಗ್ರೋತ್ ಆಫ್ ಯಶ್ ಬಗ್ಗೆ ಏನು ಅನಿಸುತ್ತೆ? ಇದೇ ಒಂದು 15 ವರ್ಷದ ಹಿಂದಿನ ಯಶ್ಗೂ ಇವತ್ತಿನ ಯಶ್ಗೂ, ಇತ್ತೀಚೆಗೆ ಅವರ ಆಪ್ಕಿ ಅದಾಲತ್ ಇಂಟರ್ವ್ಯೂ ಬಹಳ ಜನಪ್ರಿಯ ಆಯಿತು. ಅಂದರೆ ಅವರ ಮಾತು, ಅವರ ಏನು ಹೇಳ್ತಾರೆ, ಸ್ಥಿತಪ್ರಜ್ಞೆ ಎಲ್ಲನೂ ಅನ್ನಿಸ್ತು ಗ್ರೋತ್ ಇದಲ್ವಾ. ಹಾಗೆ ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋದರೂ ತಾನು ನಡೆದು ಬಂದ ದಾರಿನ ಮರ್ತಿಲ್ಲ, ತನ್ನ ಜನರನ್ನು ಮರ್ತಿಲ್ಲ. ಸ್ಥಿತಪ್ರಜ್ಞೆ ಬಹಳ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತು. ಯಶ್ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಯಶ್ ಅವ್ರ ಬಗ್ಗೆ ಹೇಳೋದಕ್ಕೆ ಹೆಚ್ಚು ಕಮ್ಮಿ ಸಾಕಷ್ಟು ಟೈಮ್ ಬೇಕಾಗ್ತದೆ. ನಾನು ಶಾರ್ಟಾಗಿ ಹೇಳ್ತೀನಿ. ರಿಯಲಿ ಅವರು ಒಬ್ಬ ಅದ್ಭುತ ಪ್ರತಿಭೆ. ಅವರು ಅದ್ಭುತ ಪ್ರತಿಭೆ ಅನ್ನೋದಕ್ಕಿಂತ ಡೌನ್ ಟು ಅರ್ತ್ ಅವರು. ಏಕೆಂದರೆ ನಾವು ಅವರು ಬೆಳೀತಾ ಇರೋಂಥ ಕಾಲದಿಂದನೂ ನಾನು ಅವರ ಜೊತೆಗಿದ್ದೀನಿ. ಅಂದರೆ ಆಲ್ಮೋಸ್ಟ್ ಅವರು ಒಂದು ರಾಕಿ ಅನ್ನೋ ಒಂದು ಸಿನಿಮಾ, ನಾನೊಂದು ಸೆಟ್ ಡಿಸ್ಕಷನ್ಗೆ ಹೋಗಿದ್ದೆ, ಬಟ್ ಅದು ನಾನು ಮಾಡಲಿಲ್ಲ. ಅದಾದಮೇಲೆ ಸಾಕಷ್ಟು ಸಿನಿಮಾಗಳು ಮಾಡ್ಕೊಂಬರ್ತೀನಿ, ಗೂಗ್ಲಿಯಿಂದ ಒಂದಷ್ಟು ಸಿನಿಮಾಗಳು. ಬಟ್ ನಾನು ಅಷ್ಟು ಸಿನಿಮಾಗಳು ಮಾಡೋದಕ್ಕೆ ಎಷ್ಟು ಸಾರೇ ನನಗೆ ಪ್ರೇರೇಪಣೆ ಅವರೇ. ಹೆಂಗೆ ಭೇಟಿಯಾಗಿದ್ದು? ಹೆಂಗೆ ಮೊದಲನೇ ಸಲ ನಾವು ಆ್ಯಕ್ಚುಲಿ ಗೂಗ್ಲಿ ಸಿನಿಮಾದು JP ಪಾರ್ಕಲ್ಲಿ ಶೂಟ್ ನಡೀತಾ ಇರುತ್ತೆ. ಮುರಳಿ ಮಾಸ್ಟ್ರ್ ಜೊತೆ ನಾನು ಹೋಗ್ತೀನಿ, ಇಲ್ಲ ಮೊನ್ಸರ್ ಒಂದು ಸಾಂಗ್ ಡಿಸ್ಕಷನ್ ಇದೆ ಬನ್ನಿ ಅಂತ ಹೋಗಿ ವೆಯ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಇನ್ನೊಂದು ಸಾಂಗ್ ಶೂಟ್ ನಡೀತಾ ಇರ್ತದೆ. ಆ ಶೂಟ್ ನಡೀತಾ ಇರ್ಬೇಕಾದ್ರೆ ಇವರು ಮೂಮೆಂಟ್ಸ್ಗಳು ಮಾಡ್ತಾ ಇರ್ತಾರೆ. ನಾನು ನಿಮಗೆ ಮುಂಚೆನೇ ಹೇಳಿದೆ, ನಾನು ಒನ್ ಆಫ್ ದ ಕೋರಿಯೋಗ್ರಾಫರ್ ಆಗಿ ಇಂಡಸ್ಟ್ರಿಗೆ ಬರೋದು. ಆ ಮೂಮೆಂಟ್ಸ್ ಬಗ್ಗೆ ನನಗೆ ಗೊತ್ತಲ್ಲ, ಯಾಕಂದರೆ ಬಾಡಿ ವೇವು ಮತ್ತು ಆ ಮೂನ್ ವಾಕು, ಟರ್ಟೈಲು, ತಂಬ್ ವೇವು, ಇದನ್ನೆಲ್ಲ ಅವರು ಮಾಡ್ತಾಯಿದ್ದ ಮೂಮೆಂಟ್ಸ್ ನೋಡಿ ಸರಿ ನೋಡ್ಕೊಂಡು ಮುಗಿಸ್ಬಿಟ್ಟು ಬರ್ತಾರೆ. ಬಂದು ಫಸ್ಟ್ ಆಯ್ ಮೋಹನ್ ಸರ್ ಹಂಗೆ ಹೆಂಗೆ, ಯಾಕಂದ್ರೆ ನಮ್ಮ ಬಗ್ಗೆ ಇಂಡಸ್ಟ್ರಿಲೆಲ್ಲ ಆಲ್ಮೋಸ್ಟ್ ಅವಾಗಲೇ ನಾವು ಆಲ್ರೆಡಿ ಸುಮಾರು ವರ್ಷಗಳಿಂದ ಟ್ರಾವೆಲ್ ಹೇಗಿದ್ರೆ ಹಂಗೆ ಅಂದರೆ ಫೈನ್ ಸರ್, ಥ್ಯಾಂಕ್ಸ್ ಸರ್ ಅಂತ ಹೇಳಿದ್ರೆ ಅವರು ಬರ್ತಾರೆ. ಬಂದಾದ್ಮೇಲೆ ಹೇಳಿ, ಸರ್ ನಿಜವಲ್ಲೂ ಹೇಳ್ತೀನಿ, ನಿಮ್ಮ ಮೂವ್ಮೆಂಟ್ಸ್ ಅಂತ ಎಕ್ಸ್ಟ್ರಾರ್ನರಿ ಸರ್, ಸಾಕಾದ್ರೆ. ರಿಯಲಿ ಮೋಹನ್, ರಿಯಲಿ ಸುಮ್ಮನೆ ಕಾಲು ಎಳಿತಾ ಇದ್ದೀರಾ ಅಂತಂದರು. ನಾನು ಸರ್ ಕಾಲು ಎಳಿಯೋದಲ್ಲ, ಬಟ್ ನಾನು ಕೋರಿಯೋಗ್ರಾಫರ್ ಅಂತ ಹೇಳ್ಕೊಂಡಿಲ್ಲ ನಾನೆಲ್ಲೂ, ನನಗೆ ಗೊತ್ತಿಲ್ಲ. ನನಗೆ ಯಾಕಂದ್ರೆ ಮೂವ್ಮೆಂಟ್ಸ್ ಬಗ್ಗೆ ನಾಲೆಡ್ಜ್ ಇತ್ತಲ್ಲ, ಅದಕ್ಕೆ ಹೇಳಿ ಸರ್ ಸಕ್ಕತ್ತ ಮಾಡಿದ್ರಿ ಸರ್, ರಿಯಲಿ ಸಖತ್ ಫ್ಲೆಕ್ಸಿಬಿಲಿಟಿ ಇದೆ ನಿಮ್ಮ ಇದರಲ್ಲಿ. ಥ್ಯಾಂಕ್ಸ್ ಮೋಹನ್, ಥ್ಯಾಂಕ್ಸ್ ಅಂತ. ಅಲ್ಲಿಂದ ನಮ್ಮದು ಇದು ಸ್ಟಾರ್ಟ್ ಆಗುತ್ತೆ. ಸರಿ, ಅದಾದಮೇಲೆ ಸಾಕಷ್ಟು ಸಿನಿಮಾಗಳು ಮಾಡ್ತೀವಿ. ಪ್ರತಿಯೊಂದು ಸಿನಿಮಾಗೂ ಇಲ್ಲ ಮೋಹನ್ ಸರ್ನ ಕರೆಸಿ ಅಂತೇಳಿ ಅವರೇ ಇದನ್ನು ಮಾಡಿ ಖುದ್ದಾಗಿ ಕರೆಸ್ಕೊಳ್ತಾರೆ. ಆವತ್ತಿನ ದಿನಗಳಿಂದ ನಾವು ಜೊತೆಯಲ್ಲೇ ಇದ್ದೀವಿ. ಕೆಲವೊಂದು ಸಲ ಯಾವುದೋ ಒಂದು ಕ್ಲಾಶ್ಗೂ ಎಷ್ಟು ಸಾರೇ ಬಂದ್ಬಿಟ್ಟು DOPಗೂ ನನಗೂ ಒಂದು ಮಾಡಿದ್ದಾರೆ. ಆ ಥರ ಎಲ್ಲ ಮಾಡಿ ಅವ್ರು, ಯಾಕಂದರೆ ಪ್ರತಿಯೊಂದು ಇದಕ್ಕೆ ಕ್ಯಾರವನ್ನಿಗೆ ಕರೆಸಿ ಕುಂಡ್ರಿಸ್ಕೊಂಡು, ಮೋಹನ್ ಸರ್ ಇಲ್ಲ ಏನೋ ಆಗಿರುತ್ತೆ, ಅವರು ಏನೋ ಪರ್ಪಸ್ ಆಗಿ ಮಾಡಿರಲ್ಲ, ನಿಮ್ಮದು ಹಂಗಿರಲ್ಲ, ಇದೆಲ್ಲ ಸಾಮಾನ್ಯ ಸಿನಿಮಾ ಅಲ್ವಾ ಮೋಹನ್ ಸರ್ ಹಂಗೆ ಹಿಂಗೆ ಅಂತೇಳಿ ಒಂದು ಮಾಡಿದ್ದಾರೆ ಅಷ್ಟು. ಯಾಕಂದರೆ ಅವ್ರು ಸಣ್ಣ ಸಣ್ಣ ವಿಷಯನೂ ಅಷ್ಟೇ, ಈಗಿಂದಲ್ಲ, ಆವಾಗಿಂದನೂ ಅಷ್ಟೇ. ನಾನು ಫಾರ್ ಎಕ್ಸಾಂಪಲ್ ಗಜಕೇಸರಿನಲ್ಲಿ ಒಂದು ಸಕಲೇಶ್ಪುರದಲ್ಲಿ ಒಂದು ವಿಲೇಜ್ ಸೆಟ್ ಹಾಕಿದೆ. ಆ ಸೆಟ್ಸ್ಗೂ ಬಂದು ಇನ್ವಾಲ್ವ್ ಆಗೋರು, ಮೋಹನ್ ಸರ್ ಇದು ಟ್ರೈಬಲ್ ಸೆಟ್ಸ್ಗೆ ನಾವು ಇನ್ನೂ ಈ ಥರ ಮಾಡಿದ್ರೆ ಹಿಂಗೆ ಈ ಥರ ಮಾಡಿದ್ರೆ ಹಿಂಗೆ ಅಂತ. ಯಾಕಂದರೆ ಅವಾಗಿಂದನೇ ಅವರು ತುಂಬಾ ಇನ್ವಾಲ್ವ್ ಆಗೋರು ಎಲ್ಲ ವಿಷಯದಲ್ಲೂ, ಎಲ್ಲ ಭಾಗದಲ್ಲೂ. ಆಮೇಲೆ ಸರಿ ಎಲ್ಲ ಈ ಥರ ಟ್ರಾವೆಲಿಂಗ್ ಅವ್ರ ಜೊತೆ ನಡ್ಕೊಂಡು ಬರ್ತಾ ಸಾಕಷ್ಟು ಬೆಳೆದು ಬಿಡ್ತಾರಲ್ವ. ಬೆಳೆದು ಬಿಟ್ಟಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಆಗುತ್ತೆ. ಒಂದಿನ ನನಗೆ ಅದೊಂದು ಕಾಲ್ ಬರುತ್ತೆ, ಯಾರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುಬ್ರಹ್ಮಣ್ಯ ಸರ್ ಅಂತ. ಸರ್ ಇನ್ನೊಂದು 2 ದಿನದಲ್ಲಿ ನಿಮಗೆ ಒಂದು ಕಾಲ್ ಬರುತ್ತೆ, ಒಂದು ದೊಡ್ಡ ಬಜೆಟ್ ಮೂವಿ, ನೀವು ರೆಡಿ ಆಗಿರಿ ಅಂತ. ಯಾರ್ದು ಸರ್? ಆಮೇಲೆ ಹೆಸರು ನಿಮ್ಗೆ ಹೇಳ್ತೀನಿ ಅಂತ. ನಾನು ಆವಾಗ KD ಸೆಟ್ ಆಗ್ತಾ ಇರ್ತೀನಿ. ಸರಿ ಆಯಿತು ಅಂದಾಗ ನನಗೆ 2-3 ನನಗೆ ಫಸ್ಟ್ ಗೊತ್ತಾಗಲ್ಲ ಯಾವುದು ಇರ್ಬೋದು ಅಂತ. ಆಮೇಲೆ ಇನ್ನೊಬ್ಬರ ಕಡೆಯಿಂದ ಗೊತ್ತಾಗೋದಿಲ್ಲ, ಟಾಕ್ಸಿಕ್ಕಿಗೆ ಎಷ್ಟು ಸರ್ ಹೇಳಿರೋದು ನಿಮಗೆ ಅಂತ. ಅಲ್ಲಿಂದ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಈಗ ಟಾಕ್ಸಿಕ್ ಅನ್ನೋ ಸಿನಿಮಾ ಮಾಡ್ತಾಯಿದ್ದಾರೆ ಅನ್ನೋದೇ ದೊಡ್ಡ ವಿಷಯ, ಅಂದರೆ ಅಷ್ಟು ದೊಡ್ಡ ಬಜೆಟ್ದು. ಆಮೇಲೆ ಆ ಸಿನಿಮಾಗೆ ನನ್ನ ಡೈರೆಕ್ಟ್ರಾಗಿ ನೇಮಿಸೋದಕ್ಕೆ ಮಾಡ್ತಾಯಿದ್ದಾರೆ ಅಂದಾಗ ತುಂಬಾ ಖುಷಿ ಆಗೋಯಿತು, ಬಿಕಾಸ್ ಆಫ್ ಯಶ್. ಅದು
ಯಾಕಂದರೆ ಅವ್ರು ಹೇಳಿದ್ದಾರೆ. ಆಮೇಲೆ ಮತ್ತೆ ವೆಸ್ಟ್ ಎಂಡ್ ಹೋಟ್ಲ್ ಕರೆಸಿ ಅಲ್ಲೆಲ್ಲ ಮಾತಾಡಿ ಅಲ್ಲಿಂದ ಆಗುತ್ತೆ, ಒಂದು ಬೆಳವಣಿಗೆಗಳಾಗುತ್ತೆ ಎಲ್ಲ ಆಗಿ. ಅವತ್ತೂ ಅಷ್ಟೇ ಅವರು ಮುಂಚೆ ಹೆಂಗೆ ಮಾತಾಡ್ತಾಯಿದ್ವಿ ಅದೇ ರೀತಿ, ಬಟ್ ಅವರು ಚೇಂಜ್ ಆಗಿರಲಿಲ್ಲ ಅವರಲ್ಲಿ ನೋ ಚೇಂಜ್. ಯಾವುದೇ ಒಂದು ಇದರಲ್ಲಿ. ಅದೆಲ್ಲ ಆದಮೇಲೆ ಸೆಟ್ಟಿಗೆ ಬರ್ತಾರೆ. ಫಸ್ಟ್ ದಿನ ನಾವು ಟಾಕ್ಸಿಗೆ ಸೆಟ್ ಹಾಕ್ತೀವಿ. ಸೆಟ್ ಹಾಕೋಕ್ಕಿಂತ ಮುಂಚೆ ಪೂಜೆ ಆಗುತ್ತೆ. ಪೂಜೆ ಆಗಿ ಎಲ್ಲ ರೆಡಿ ಮಾಡಿ ಅಲ್ಲಿ ಏನೇನು ನಾವು ನಾಳಿನ ಸೆಟ್ಗೆ ಹೋಗ್ಬೇಕು. ಮೋಹನ್ ಸರ್ ಅಂದರೆ ಒಂದು ಇದಿರುತ್ತೆ, ನಾನು ಎಲ್ಲರನ್ನೂ ಬದಿಗಿಟ್ಟು ನಾನು ನಿಮ್ಮನ್ನ ನೇಮಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮ ವರ್ಕ್ ಮೇಲೆ ನನಗೆ ಯಾವುದೂ ಡೌಟ್ ಇಲ್ಲ, ಬಟ್ ಇಷ್ಟು ದೊಡ್ಡ ಪ್ರಮಾಣದ ಸೆಟ್ನ ಅಷ್ಟು ಜನರನ್ನ ಕೆಲಸಗಾರನ್ನ ಸೇರಿಸಿ ನೀವು ಖಂಡಿತ ಮಾಡ್ಬೋದಂತ. ಸರ್ ನನ್ನ ಮೇಲೆ ನೀವು ಜವಾಬ್ದಾರಿ ಕೊಟ್ಟಿದ್ದೀರಾ, ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಳ್ಳೋದು ನಾನು ಬ್ಯಾಕ್ಔಟ್ ಅಂತ ಆಗಲ್ಲ ಸರ್, ನಾನು 100% ಮಾಡ್ತೀನಿ. ಅಯ್ಯನ್ ಆವಾಗ ಕೆವಿನ್ ಸರ್ ಹೇಳ್ತಾರೆ, ಇತ್ಕೊಂಡು ಇಲ್ಲ ಮೋಹನ್ ಸರ್ ಈ ಸೆಟ್ ಆಗಿದ ತಕ್ಷಣ ನೋಡಿ ಮುಂಬೈಗೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಅಂತ. ಅವಾಗ ಎಷ್ಟು ಸರ್ ಹೇಳ್ತಾರೆ ರೀ, ಅಲ್ಲಿಂದ ಇರೋರನ್ನ ಕರೆಸಿ ಇಲ್ಲಿ ಮಾಡಬಾರ್ದು ಅಂದ್ಬಿಟ್ಟು ಇವ್ರನ್ನ ನೇಮ್ಸಿ ಇಲ್ಲಿ ಸೆಟ್ ಮಾಡಿಸ್ತಾ ಇದ್ದೀನಿ, ಇವ್ರು ಯಾಕ್ರಿ ಮುಂಬೈಗೆ ಹೋಗ್ತಾರೆ, ಇಲ್ಲಿಂದಾನೇ ಹೆಸರು ಮಾಡ್ತಾರೆ ಬಿಡ್ರಿ ಅಂತ. ಅವಾಗ ಥ್ಯಾಂಕ್ಸ್ ಸರ್. ಅದೇ ಯಶ್ ಅವರ ಈ ಈ ಈ ನೇಚರ್ ಇದೆಯಲ್ಲ, ಅಂದರೆ ನಮ್ಮ ಜಾಗದಲ್ಲಿ ಇದ್ದುಕೊಂಡು ದೇಶದಲ್ಲಿ ಹೆಸರು ಮಾಡಬೇಕು, ಅಲ್ಲಿ ಹೋಗಿ ಹೆಸರು ಮಾಡೋದಲ್ಲ ಅಂತ. ಆ್ಯಂಡ್ ಫ್ರಮ್ ದ ಬಿಗಿನಿಂಗ್ ಯಶ್ ಅವ್ರು ಹೇಳ್ತಾ ಇರೋದು, ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡೋ ಹಾಗೆ ಮಾಡಬೇಕು, ಮಾಡ್ತೀನಿ ಅಂದಿದ್ರು. ಆ್ಯಂಡ್ ಇಟ್ ಹ್ಯಾಪೆಂಡ್, ಆಯ್ತದು. ಹೌದು. ಆಮೇಲೆ ಎವ್ರಿ ಡಿಸ್ಕಷನಲ್ಲಿ ಮುಂಬೈ ಟೀಮ್ ಒಂದು ಕಡೆ ಇರ್ತಾಯಿದ್ರು. ಯಾಕಂದರೆ ಅದಕ್ಕೆ ಮುಂಬೈ ಟೀಮೇ ಸಪ್ರೇಟ್ ಆರ್ಟ್ ಡಿಪಾರ್ಟ್ಮೆಂಟು, ಅಭಿದ್ ಅಂದ್ಬಿಟ್ಟು ಇನ್ನೊಬ್ಬರು ಪ್ರೊಡಕ್ಷನ್ ಡಿಸೈನರ್ ಇದ್ರು. ನಮ್ಮದು ಬೆಂಗಳೂರು ಟೀಮೇ ಸಪ್ರೇಟ್. ನಮ್ಮ ಟೀಮ್ಗೆ ಸಪ್ರೇಟ್ ಇದನ್ನೆಲ್ಲ ಮಾಡಿ ಸೆಟಪ್ಸ್ಗಳು ಮಾಡಿ ನಾವು ಮಾಡ್ತಾಯಿದ್ದು. ಏನೇ ಆದ್ರೂ ಒಂದು ಟೀಮ್ ಮಾಡ್ಕೊಂಡು ಗ್ರೂಪ್ ಮಾಡಿಕೊಂಡು ಈಚ್ ಆ್ಯಂಡ್ ಎವ್ರಿಥಿಂಗ್, ಒಂದು ಮೆಟೀರಿಯಲ್ಸ್ ಆಗಲಿ, ಒಂದು ಪ್ರಾಪರ್ಟಿ ಆಗಲಿ, ಸೆಟ್ ಡಿಸೈನ್ ಆಗಲಿ, ಸೆಟ್ ಆಗಲಿ ಎಲ್ಲ ಕೂತ್ಕೊಂಡು ಡಿಸೈನ್ ಮಾಡ್ತಾಯಿದ್ವಿ. ಆವಾಗ ಹೆಂಗೆ ಅಂದರೆ ಖುಷಿ ಏನಾಗೋದಂದರೆ ಯಶ್ ಅವ್ರದ್ದು ಎಲ್ಲ ಬರೋರೆಲ್ಲ ಆದಮೇಲೆ ಡಿಸ್ಕಷನಲ್ಲಿ ಆಫೀಸಿಗೆ ಕೂತ್ಕೊಂಡಾಗ ಅವ್ರು ಹೇಳೋರು, ಎಕ್ಸ್ಪ್ಲೈನ್ ಮಾಡೋರು, ಸರ್ ನಮಗಿನ್ನೂ ಈ ಮಟ್ಟದ ಇದು ಬೇಕು, ಇಲ್ಲ ಆಗಲ್ಲ, ಅಲ್ಲಿ ಮುಂಬೈಯಿಂದನೇ ತರಿಸ್ಬೇಕು, ಮುಂಬೈಯಿಂದನೇ ಮಾಡಬೇಕು, ಇಲ್ಲಿ ಪ್ರಾಪ್ಸ್ಗಳು ಸಿಗೋಲ್ಲ, ಅದು ಇದು ಅಂತ ಹೇಳೋರು. ನಾನು ಹೇಳ್ತಾಯಿದ್ದೆ, ಸರ್ ಇಲ್ಲ ಸರ್ ನಾವು ಮಾಡ್ತೀವಿ ಅದನ್ನು, ಏನೇ ಇದ್ರೂ ನಾವೆಲ್ಲ ಆವಾಗ ಅವ್ರು ಒಂದು ವರ್ಡ್ ಹೇಳೋರು, ಇಲ್ಲ ನಮ್ಮವರೇ ಮಾಡ್ತಾರೆ ಅದೆಲ್ಲ, ಯಾಕೆ ನೀವು ತಲೆ ಕೆಡಿಸ್ಕೊಂಡು, ಅಂದರೆ ಅವ್ರ ಸಿನಿಮಾಗೆ ಅವರು ಇರೋದು ಆ ಟೆಕ್ನಿಷಿಯನ್ನ, ಇವರು ನಮ್ಮವರು ಅಂತ ಹೇಳೋರು. ಅಂದರೆ ಖುಷಿಯಾಗೋದು, ನಮ್ಮ ಹುಡುಗರಿಗೆಲ್ಲ ಖುಷಿಯಾಗೋದು. ಆಮೇಲೆ ಪ್ರತಿಯೊಂದು ಕೆಲಸನ ಫಸ್ಟು ನಾವು ಆಗಲ್ಲ, ನಾವು ಇಲ್ಲಿ ಸಿಗಲ್ಲ ಅಂದಮೇಲೆ ಅಷ್ಟೇ ಅಲ್ಲಿಗೆ ಹೋಗ್ತಾಯಿದ್ದು. ಯಾಕಂದರೆ ಫಸ್ಟ್ ಪ್ರಿಫರೆನ್ಸ್ ನಮಗೇನೆ. ನಮ್ಮವ್ರಿಗೆ ಎಷ್ಟು ಅವರು ಪ್ರಾಶಸ್ತ್ಯ ಕೊಡ್ತಾರೆ ಹೆಂಗೆ ಅಂತ ಹೇಳಿದ್ರೆ, ಕನ್ನಡದವರು ಅಂತಂದರೆ ಭಾರಿ ಖುಷಿ ಅವ್ರಿಗೆ. ಆಮೇಲೆ ಏನಾಗಲಿ ಫಸ್ಟು ಇದನ್ನು ಹೇಳಿ ಇವ್ರ ಕೈಲಾಗಲ್ಲ ಅಂತ, ಕೊನೆಗೆ ಅಷ್ಟು ಚಾಲೆಂಜಿಂಗಿಗೆ ತೊಗೊಂಡು ನಾವೇ ಎಲ್ಲ ಮಾಡಿದ್ವಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಅದರಲ್ಲೊಂದು ಟಬ್ ಎಪಿಸೋಡ್ ನೋಡ್ತೀವಿ. ಆ ಟಬ್ನ ಏನು ಮಾಡಿಬಿಟ್ರು, ಮುಂಬೈಯಿಂದನೇ ತರಿಸ್ಬೇಕು, ಅದು ಇಲ್ಲಿ ಸಿಗೋದಿಲ್ಲ ಅದು ಯಾಕಂದರೆ ಅದು ಆ್ಯಂಟಿಕ್ ಟೈಪಲ್ಲಿ ಮಾಡಬೇಕು. ಒಬ್ಬ ಮಾಡ್ತಾನೆ ಅವನು ಅದನ್ನು. ಮತ್ತು ಇನ್ನೊಂದು ಕಫಿನ್ ಒಂದು ಎಪಿಸೋಡ್ ಬರುತ್ತೆ, ನೀವು ಆ ಸಿಮೆಟ್ರಿನಲ್ಲಿ ಬ್ಲಾಸ್ಟ್ ಎಪಿಸೋಡ್ ತೋರಿಸ್ತೀರ, ಅವೆರಡೂ ಅದನ್ನು ಅಲ್ಲೇ ಮಾಡಿಸ್ಬೇಕು. ಅವ್ನು 1 ತಿಂಗಳು ತೊಗೊಳ್ತಾನೆ. ಸೋನ್ಸು ಅದಕ್ಕೇನೋ 3.5 ಲಕ್ಷ, ಇನ್ನೊಂದಕ್ಕೆ 2.5 ಲಕ್ಷ, ಟೋಟಲಿ 6-7 ಲಕ್ಷ ಏನೋ ಹೇಳ್ತಾರೆ ಅದನ್ನು ಇದನ್ನು ಮಾಡೋಕ್ಕೆ. ನಾನು ಹೇಳಿದೆ, ಅವರು ಯಶ್ ಸರ್ ಫ್ರೆಂಡ್ ಒಬ್ಬರು ಚೇತನ್ ಅಂತಿದ್ದಾರೆ, ಅವ್ರಿಗೆ ಹೇಳಿದೆ, ಸರ್ ಇವ್ರು ಏನೆಲ್ಲ ಟ್ರೈ ಮಾಡ್ತಾ ಇರಲಿ, ಅವ್ರು ಟ್ರೈ ಮಾಡೋಷ್ಟು ಟೈಮಲ್ಲಿ ನಾನು ರೆಡಿ ಮಾಡಿಸ್ತೀನಿ ಇದನ್ನು, ನೋಡೋಣ, ನೀವು ಯಾರಿಗೆ ಹೇಳ್ಬೇಡಿ, ಇವ್ರು ಯಾರಿಗೆ ಅಂತಂದೆ. ಅದಕ್ಕೆ ಚೇತನ್ ಇತ್ಕೊಂಡು, ಮೋಹನ್ ಸರ್ ಯಾಕೆ ಹೇಳ್ಬಾರ್ದು, ನಾವು ಮಾಡೋದೇ ಗ್ಯಾರಂಟಿ ಅಂತ ಹೇಳ್ಮೇಲೆ ಹೇಳ್ಬಿಟ್ಟೆ ಮಾಡೋಣ ಬಿಡಿ ಅಂತ. ಸರಿ ಸರ್ ಹಂಗಾರೆ ಅಲ್ಲಿಂದ ತರಿಸೋದನ್ನು ಸ್ಟಾಪ್ ಮಾಡಿ ನಾನು ಮಾಡಿಸ್ತೀನಿ ಇಲ್ಲಿ. ಬರೀ 1 ವೀಕಲ್ಲಿ ಆ ಟಬ್ನ ರೆಡಿ ಮಾಡಿಸ್ತೀನಿ. ಈವನ್ ಕಾಫಿನ್ ಆಲ್ಸೋ, ಕಾಫಿನ್ ಅದು ಹೆಂಗೆ ಅಂದರೆ ಕಾಫಿನ್ಸು ಅದು ಬಂದು ಹೆಂಗೆ ಅಂದರೆ ಡಮ್ಮಿ ಒಂದು ಒರಿಜಿನಲ್ ಒಂದು 2 ರೆಡಿ ಮಾಡಿಸ್ತೀನಿ. ನಿಮಗೆ ಎಂಥ ಫಿನಿಶ್ ಇರುತ್ತೆ ಅಂದರೆ ಅದು ಒರಿಜಿನಲ್ ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ ಮಾಡೋನು, ರಿಯಲಿಸ್ಟಿಕ್ ಆಗಿ. ಆಮೇಲೆ ಅದಕ್ಕೆ ಆ ಟಬ್ಗೂ ಅಷ್ಟೇ ಆ ಸಿಗೋ ಹ್ಯಾಂಡಲ್ಸು ಅದು ಇದೆಲ್ಲ ನಾನು ಇಲ್ಲೇ FRPನಲ್ಲಿ ಮಾಡಿ ಅದ್ರ ಒಳಗಡೆ ನಮ್ಮ ಹುಡುಗರನ್ನ ಕುಂಡ್ರಿಸಿ ಆ ನೀರಿಗಿರೆಲ್ಲ ತುಂಬಿ ಎಲ್ಲ ಟ್ರೈ ಮಾಡ್ತೀನಿ. ಇವತ್ತು ನಿಜವಲ್ಲೂ ಆ ಶಾರ್ಟ್ನ ನೋಡ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಫಸ್ಟು ಒಳಗಿರ್ತಾರೆ ಎಷ್ಟು ಸರ್, ಆಮೇಲೆ ಎದೊಳ್ತಾರೆ. ನಿಮಗೆ ಅದನ್ನೆಲ್ಲ ನೋಡ್ರೆ ನಿಜವಲ್ಲೂ ಒಬ್ಬ ಕಲಾ ನಿರ್ದೇಶಕನಾಗಿ ನಮ್ಗೆ ಎಷ್ಟು ಹೆಮ್ಮೆ ಆಗ್ತದೆ ಅಂದರೆ, ಇವತ್ತು ಪ್ರಪಂಚದಾದ್ಯಂತ ಹೋಗುತ್ತದು. ಅಂದರೆ ನಾವು ಮಾಡಿದ ವರ್ಕು ಈ ಥರ ಅಂದರೆ ಆಗುತ್ತೆ, ಪ್ರಪಂಚ ನೋಡುತ್ತೆ ಆಗುತ್ತೆ. ಈ ಥರ ಸಾಹಸ ಕೊಟ್ಟು ಈ ಥರ ಕೆಲಸಗಳನ್ನ ಮಾಡೋದಕ್ಕೆ ಯಶ್ ಅವರು ನಮ್ಮ ಹುಡುಗರು ಮಾಡ್ತಾರೆ, ನಮ್ಮವ್ರು ಮಾಡ್ತಾರೆ ಅಂತ ಕೊಟ್ರಲ್ಲ, ಅದು ದೊಡ್ಡತನ. ಯಾಕಂದರೆ ಈಗ ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ
ಬೇಡ ಹೊರಗಡೆಯಿಂದ ಆರ್ಟ್ ಕೊಡೋಕೆ ಡೈರೆಕ್ಟರ್ನ ಕರ್ಕೊಳ್ಳೋದೇನು ಮೇ ಬಿ ಕಷ್ಟದ ನಾನು ಕೆಲಸ ಹೇಳ್ತೀನಿ ಅಲ್ಲ. ಹೌದು. ಆಮೇಲೆ ಕೆಲವೊಂದು ಡಿಸ್ಕಷನ್ ಆಗಿತ್ತು, 10 ಜನ ಆರ್ಟ್ ಡೈರೆಕ್ಟರ್ ಬೇಕು ಇಲ್ಲಿ ಬೆಂಗಳೂರಿಗೆ, ಯಾಕಂದರೆ ಅಷ್ಟು ಕೆಲಸಗಳಿದೆ, ಒಬ್ಬರ ಕೈಲಾಗಲ್ಲ ಅಂತ. ನಾನು ಅವತ್ತು ಒಂದೇ ವರ್ಡ್ ಹೇಳಿದೆ, 10 ಜನ ಆರ್ಟ್ ಡೈರೆಕ್ಟರ್ ಮಾಡೋಂಥ ಕೆಲಸಗಳೇನಿಲ್ಲ ಸರ್, ಇಲ್ಲಿ ಇದೆ, ಚಾಲೆಂಜಿಂಗ್ ಆಗಿದೆ, ಟೆನ್ಷನ್ ಆಗೋದು. ನನ್ನ ಕ್ರೂನ ಇಟ್ಕೊಂಡೆ ನಾನು ಮಾಡ್ತೀನಿ, ಓಕೆ. ನಾನು ಕ್ರೂನ ಇಟ್ಕೊಂಡೆ ನಾನು ಮಾಡ್ತೀನಿ, ಖಂಡಿತ ಇದನ್ನು ಮಾಡಿ ನಿಭಾಯಿಸಿ ಎಷ್ಟು ಮಾಡಿದ್ವಿ. ಸರ್ ಓವರ್ ಆಲ್ ಸೆಟ್ ಬಜೆಟ್ ನಿಮ್ಮ ಕಡೆದು? ನಮ್ಮದು ಬರೀ ಸೆಟ್ದೇ 50 CR ಮೇಲಾಗಿದೆ, 50 CR ಮೇಲಾಗಿದೆ ಆಗಿದೆ. ಅಂದರೆ ಇನ್ನು ಅದಕ್ಕೆ ಸೆಟ್ ಡಿಸೈನಿಂಗು, ಸೆಟ್ ಡೆಕೋರೇಷನು, ಸೆಟ್ ಪ್ರಾಪರ್ಟೀಸು ಅದೆಲ್ಲ ಹೋದರೆ ಎಲ್ಲೋ ಮುಟ್ಟುತ್ತೆ. ಓಹೋ, ಬರೀ ಓನ್ಲಿ ಫಾರ್ ದ ಸೆಟ್. ಸ್ಟ್ರಕ್ಚರ್ಗೆ ನಾನು ಸ್ಟ್ರಕ್ಚರ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಏನು ಡೀಟೇಲಿಂಗ್ ಮಾಡಿರ್ತೀವಿ, ಅಂದರೆ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಮಾಡಿ ಎಲ್ಲ ಬಿಟ್ಕೊಡೋದಕ್ಕೆ. ಆಫ್ಟರ್ ದಟ್ ನಿಮಗೆ ಸೆಟ್ ಡೆಕೋರೇಷನ್ ಪ್ರಾಪರ್ಟೀಸ್ ಬೇರೆ, ನಿಮ್ಗೆ ಅದೆಲ್ಲ ಹೋದರೆ ಎಲ್ಲೋ ಮುಟ್ಟುತ್ತದು. ಯಾಕಂದರೆ ಆಮೇಲೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇವತ್ತೊಂದು ದಿವಸ ಒಂದು ಜಾಸ್ ಕ್ಲಬ್ ಅಂತ, ಒಂದು ರಾಯ್ ಅಪಾರ್ಟ್ಮೆಂಟ್ ಅಂತ, ಒಂದು ವೆಡ್ಡಿಂಗ್ ಇದೊಂದು ಮಾಡಿದ್ವಿ, ವೆಡ್ಡಿಂಗ್ ಮೆನ್ಷನ್ ಒಂದು ಇದರದ್ದು. ಅದರಿಂದ ಹಿಡಿದು ಎಲ್ಲ ಸೆಟ್ಗಳು ಅಷ್ಟೇ, ಈಚ್ ಆ್ಯಂಡ್ ಎವ್ರಿಥಿಂಗ್ ಸೆಟ್ಟು ನೀವು ಒರಿಜಿನಲ್ಲಾಗಿ ಮಾಡಿದ್ರೆ ಏನು ಖರ್ಚಾಗುತ್ತೆ ಅಷ್ಟೇ ಖರ್ಚಾಗಿದೆ ಎಲ್ಲದಕ್ಕೂ. ನೀವು RCC ಕನ್ಸ್ಟ್ರಕ್ಷನಲ್ಲಿ ಮಾಡಿದ್ರೆ, ಇಂಟೀರಿಯರ್ ಡೆಕೋರೇಷನ್ ನೀವು ಅದರಲ್ಲಿ ಏನಾದ್ರು ಮಾಡಿಸಿದ್ರೆ ಎಷ್ಟು ಖರ್ಚಾಗುತ್ತೆ ಅಷ್ಟೇ ಎಲ್ಲ ಲೈವ್ ಒರಿಜಿನಲ್ ತಂದೆ ಮಾಡಿರೋದು. ಬಟ್ ಐ ಸ್ಟಿಲ್ ಸೇ, ನೀವು ಅದನ್ನು ಡಿಸ್ಮ್ಯಾಂಟಲ್ ಮಾಡೋದಕ್ಕೆ ಮುಂಚೆ ನಮ್ಮ ಕರ್ನಾಟಕದ ಅಭಿಮಾನಿಗಳು ಒಂದ್ಸಲ ನೋಡ್ಬಿಟ್ರೆ, ಯಾಕಂದರೆ ಟಾಕ್ಸಿಕ್ ಹವಾ ಇರೋ ಟೈಮಲ್ಲಿ ಮಾಡ್ಬೋದಿತ್ತು. ಬಟ್ ಅಂದರೆ SRಗೂ ಅದೆಲ್ಲ ಆಸೆ ಇತ್ತು, KVN ಅವ್ರಿಗೂ ಇತ್ತು ಇಂಟ್ರೆಸ್ಟ್. ಯಾಕಂದರೆ ಮಾಸ್ಟರ್ ಮೈಂಡ್ SRದು ಅವ್ರ ಕಡೆಯಿಂದನೂ ಎಲ್ಲ ಇತ್ತು. ಅದನ್ನು ನಾವು ಬೇರೆನೆಲ್ಲ ಐಡಿಯಾಗಳು ಹಾಕಿದ್ವಿ, ಇನ್ನೂ ಅದನ್ನ ಹಂಗೆ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಏನಂದರೆ ನಾವು ಸೆಟ್ ಹಾಕಿದ ಜಾಗ ಪ್ರೈವೇಟ್ ಪ್ರಾಪರ್ಟಿ ಅದು. ಆ ಪ್ರೈವೇಟ್ ಪ್ರಾಪರ್ಟಿಗೆ ನಾವು ಅವರಿಗೆ ಹೇಳಿದ ಟೈಮಿಗೆ ಬಿಟ್ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಶೂಟು ಸಾಕಷ್ಟು ಎಕ್ಸ್ಟೆಂಡ್ ಆಯಿತು. ಹಂಗಾಗಿ ನಿಮ್ಮ ಜಾಗದಲ್ಲೇ ಮಾಡಿಬಿಡ್ಬೋದಿತ್ತು ಅದು. ಅಲ್ಲ, ನಮ್ಮ ಜಾಗದ ಬರೀ ಅದು 7.5 8 acres ಇದ್ದಿದ್ದ ನಮ್ಮ ಸ್ಟುಡಿಯೋ ಮಾಡಿದ್ದು. ಇದು ಮೋರ್ ದೆನ್ 18 acres, 20 acres. ಹಾಂ, ಟೋಟಲ್ 20 acres ಯೂಸ್. 20 acresಲ್ಲೂ ಇದನ್ನ ಹಾಕಿ ನೀವು ನಂಬಲ್ಲ, ಇವತ್ತು ನಾವೇನು ಫ್ಲೋರ್ ಕಟ್ಟಿದ್ದೀವಿ ಈಗ ಕಂಟ್ರಾ ಸ್ಟುಡಿಯೋದಲ್ಲಿರ್ಬೋದು, ನಮ್ಮ ಸ್ಟುಡಿಯೋದಲ್ಲಿರ್ಬೋದು, ಬೇರೆ ಆ ಥರ ಫ್ಲೋರ್ಗಳನ್ನ ದೊಡ್ಡ ದೊಡ್ಡ ಒಂದು ಕಾಸ್ಟ್ಯೂಮ್ಸ್ಗೆ ಒಂದು ಫ್ಲೋರ್ ಹಾಕಿದ್ವಿ. ಅಂದರೆ ನಾನು ಹೇಳ್ತಾರೆ ವೇರ್ ಹೌಸ್ ಥರ. ವೇರ್ ಹೌಸ್ಗಳು ಹೆಚ್ಚು ಕಮ್ಮಿ ಒಂದು 7-8 ವೇರ್ ಹೌಸ್ಗಳನ್ನ ಕಾಸ್ಟ್ಯೂಮರ್ಗೆ, ಆರ್ಟ್ ಡಿಪಾರ್ಟ್ಮೆಂಟ್ಗೆ, ಮತ್ತು ಸೆಟ್ ಪ್ರಾಪರ್ಟೀಸ್ಗೆ, ಮತ್ತು ತಿರ್ಗಾ ಈ ಕ್ಯಾಮ್ರಾ ಪ್ರಾಪರ್ಟೀಸ್ಗಳಿಗೆ, ಈ ಪ್ರತಿಯೊಂದು ಇದಕ್ಕೂ ಸಪ್ರೇಟ್ ವೇರ್ ಹೌಸ್ಗಳನ್ನ, ಆ ಥರ ದೊಡ್ಡ ದೊಡ್ಡ ಗೋಡನ್ಗಳನ್ನ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ಆಫೀಸ್ಗಳನ್ನ ಕ್ರಿಯೇಟ್ ಮಾಡಿದ್ವಿ. ನೀವು ಒಳಗಡೆ ಬಂದುಬಿಟ್ಟಿದ್ರೆ ಒಂದು ಸಿನಿಮಾ ನಗರನೇ ಒಳಗಡೆ ಕ್ರಿಯೇಟ್ ಮಾಡಿದ್ವಿ, ಯಾವುದೋ ಒಂದು ಫಾರಿನ್ ಲೊಕೇಶನ್. ಹೌದು. ಆಮೇಲೆ ಎಲ್ಲರಿಗೂ ಒಂದು ಸಪ್ರೇಟ್ ಇಂಡಿವಿಜುವಲ್ ಕೆನೋಪೀಸ್, HODಗಳಿಗೆ ಒಂದು ಕೆನೋಪೀಸು, ಆಮೇಲೆ ಅಸಿಸ್ಟೆಂಟ್ಸ್ಗಳಿಗೆ ಒಂದು ಕೆನೋಪಿ, ಎಲ್ಲರಿಗೂ ಫುಡ್ ಸಪ್ಲೈಸ್. ಎಷ್ಟು ಯೂನಿಫಾರ್ಮಿಟಿ ಹಿಂಗಿತ್ತು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಾವು ಅದನ್ನೆಲ್ಲ ನೋಡಿರಲಿಲ್ಲ, 100% ನೋಡಿರಲಿಲ್ಲ. ಆ್ಯಸ್ ಅ ಪ್ರೊಡ್ಯೂಸರ್ ಹೆಂಗೆ ಯಶ್ ಅವರು? ಅವ್ರು ಏನಾದರೂ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು, ಪ್ರೊಡ್ಯೂಸರ್ ಆದಾಗ ಎಲ್ಲರೂ ಹಿಡಿತ ಜಾಸ್ತಿ ಇರುತ್ತೆ, ಅದೇನಕ್ಕೆ ಬೇಕಾ ಇದೇನಕ್ಕೆ ಬೇಕಾ, ಇಷ್ಟ್ಯಾಕೆ ಅಂತ. ಬಟ್ ನಾವೆಲ್ಲೂ ಅದನ್ನು ನೋಡಲಿಲ್ಲ ನಮ್ಗೆ. ಯಾಕಂದರೆ ಅಗತ್ಯ ಇದೆಯಾ, ಎಷ್ಟು ಮಾಡಬೇಕು, ಏನು ಮಾಡಬೇಕು ಇದಕ್ಕೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಕ್ರಿಯೇಟ್ ಮಾಡಿ ಕಳಿಸ್ತಾ ಇದ್ದಿದ್ದೆ ಅವರು. ಕರೆಕ್ಟ್. ಈಗ ಡೈರೆಕ್ಟ್ರು ಗೀತಾ ಮೋಹನ್ ದಾಸ್ ಅವರು ಅಷ್ಟೇ, ಅವರ ಹಸ್ಬೆಂಡ್ DOP ರಾಜೀವ್ ಅವರು ಅಷ್ಟೇ, ಇವರೆಲ್ಲ ಸೇರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಅವರೇ ತಾನೇ ರೆಡಿ ಮಾಡಿ ಕೊಡ್ತಾ ಇದ್ದದ್ದು. ಹಂಗಾಗಿ ಅವರೆಲ್ಲೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಆಮೇಲೆ ಈಚ್ ಆ್ಯಂಡ್ ಎವ್ರಿಥಿಂಗ್, ಸೆಟ್ ಡಿಸೈನಲ್ಲಿ, ಸೆಟ್ ವರ್ಕಲ್ಲಿ, ಸೆಟ್ ಪ್ರಾಪರ್ಟೀಸ್ನಲ್ಲಿ, ಸೆಟ್ ಡೆಕೋರೇಷನಲ್ಲಿ, ಎಲ್ಲದರಲ್ಲೂ SR ಇರ್ತಾಯಿದ್ರು. ಯಾಕಂದರೆ ಡೈರೆಕ್ಟ್ರು ಎಷ್ಟು ಅವ್ರ ಕ್ರಿಯೇಷನ್ ಆದಮೇಲೆ, ಕ್ರಿಯೇಟ್ ಆದಮೇಲೆ ಅವರಲ್ಲೊಂದು ಡಿಸ್ಕಷನ್ ನಡೆಯೋದಲ್ಲ. ಡೈರೆಕ್ಟ್ರ್ ಹೇಳಿದ್ಮೇಲೆ ಏನು ಬೇಕು ಬೇಡ ಅನ್ನೋದು ಅದೊಂದು ಇರೋದು. ಆಮೇಲೆ ಇವರೇ ಒಂದಷ್ಟು ಇನ್ನೂ ಇಂಪ್ರೂವೈಸ್ ಮಾಡಿ, ಇವರು ಇನ್ನೂ ಒಂದಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಡೋದು. ನಮಗೆಲ್ಲ ಅವ್ರು ನಿರ್ಮಾಪಕರ ಥರ ಕಾಣಿಸ್ಲೇ ಇಲ್ಲ. ಆ ಟೈಟ್ಲ್ ಕಾರ್ಡಲ್ಲಿ ಮಾತ್ರ ಮಾಸ್ಟರ್ ಮೈಂಡ್, ಅದನ್ನು ಓದ್ದಾಗಲೇ ಇವರು ನಿರ್ಮಾಪಕರು ಅನಿಸ್ತಾ, ಆ ಥರ ನಮಗೆ ಸಪೋರ್ಟಾಗಿ ವರ್ಕ್ ಮಾಡಿಸಿರೋದು. ವಂಡರ್ಫುಲ್. ಅಂದರೆ ಟಾಕ್ಸಿಕ್ನ ಜರ್ನಿ ಎಷ್ಟು ಅಮೇಝಿಂಗ್ ಇದೆ ಅಂತ ಇದರಿಂದ ಅರ್ಥ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿ ಡೀಟೇಲ್ನ ನೋಡಿದಾಗ ಅರ್ಥ ಆಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ಎಲ್ಲರೂ ಕಾಯ್ತಾ ಇದ್ದಾರೆ. ಇದರ ಜೊತೆಗೆ ಯಶ್ ಅವರ ಗ್ರೋತ್ ಆ್ಯಂಡ್ ಅವರ ಮುಂದಿನ ಕನಸುಗಳು ನೋಡಿದಾಗ, ಕನ್ನಡ ಇಂಡಸ್ಟ್ರಿ ಈಗ ತೆಗೆದುಕೊಳ್ತಾ ಇರೋ ರೂಪ ನೋಡಿದಾಗ, ಒಂದು ಕಡೆ ರಿಷಬ್ ಇದ್ದಾರೆ, ಒಂದು ಕಡೆ ಯಶ್ ಅವರಿದ್ದಾರೆ. ಇಬ್ಬರೂ ಕೂಡ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಇದ್ದಾರೆ.
ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸದ್ದು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತಾ ಯಶ್ ಅವರು ಆದಷ್ಟು ಬೇಗ ಹಾಲಿವುಡ್ ಕಡೆ ಏನಾದರೂ ಹೋಗ್ತಾರೆ ಅಂತ? ಅಲ್ಲ, ಆದಷ್ಟು ಬೇಗ ಅಲ್ಲ, ಆಲ್ರೆಡಿ ಅವರು ಹಾಲಿವುಡ್ಡಲ್ಲೇ ಇದ್ದಂಗೆ ಫೀಲ್ ಇದೆ ಈಗ. ಯಾಕೆಂದರೆ ಈಗ ನೀವು ನೋಡ್ಬೋದು, ಈಗ ಸಿನಿಮಾ ರಿಲೀಸ್ ಆಗ್ತಿರೋದು ಓನ್ಲಿ ನಮ್ಮ ಇದರಲ್ಲಲ್ಲ, ಆಲ್ ಓವರ್ ವರ್ಲ್ಡ್ ರಿಲೀಸ್ ಆಗ್ತಾಯಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಅವರು ಹಾಲಿವುಡ್ ಸ್ಟಾರ್, ನೋ ಡೌಟ್. ರಾವಣ ಕ್ಯಾರೆಕ್ಟರ್ ಹೇಗೆ ಅನ್ನಿಸ್ತು ನಿಮಗೆ? ರಾವಣ ಕ್ಯಾರೆಕ್ಟರ್ ರಿಯಲಿ ಅಲ್ಟಿಮೇಟು. ನಾವು ಟಾಕ್ಸಿಕ್ ನಡೀತಾ ಇರ್ಬೇಕಾದ್ರೆ ಸೈಮೆಂಟೇನಿಯಸ್ಲಿ ಅವರು ಮಾಡಿದಂಥ ಇದು ನನಗೆ ಆ ಟೀಸರ್ ನೋಡ್ಬಿಟ್ಟು ರಿಯಲಿ ಅನಿಸ್ತು, ಯಾವಾಗ ಇವರು ಅಂದರೆ ಇಲ್ಲಿನ ನೋಡಿದ್ದೀರ, ಈಗ ಟೀಸರ್ಗಳು ನೋಡಿದ್ರೆ ಇಲ್ಲಿನ ಆ್ಯಟಿಟ್ಯೂಡ್ಸ್, ಇಲ್ಲಿನ ಕ್ಯಾರೆಕ್ಟರ್ಗಳೇ ಬೇರೆ, ಅಲ್ಲಿ ಟೋಟಲಿ ಕ್ಯಾರೆಕ್ಟರ್ ಬೇರೆ. ಆ್ಯಕ್ಚುಲಿ ಕೆಲವೊಂದು ಪೋರ್ಷನ್ಸ್ನ ಅವ್ರು ಅದಕ್ಕೆ ಮುಂಬೈಗೆ ಹಾಕ್ಕೊಂಡಿದ್ದು. ಈ ಒಂದು ಫ್ಲೋರಲ್ಲಿ ಟಾಕ್ಸಿಕ್ ನಡೀತಾರೆ, ಯಾಕಂದರೆ ಗೆಟಪ್ಸ್ ಬೇರೆ ಬೇರೆ ಇರೋದಲ್ವಾ. ನನಗೆ ಟಾಕ್ಸಿಕ್ ನಡೀತಾ ಇದ್ದಂಗೆ ರಾವಣನೂ ನಡೀತಾ ಇತ್ತು. ಈ ಥರ ಮಾಡ್ತಾರೆ. ಬಟ್ ನಮಗೆ ಈ ರೇಂಜಲ್ಲಿ, ಯಾಕಂದರೆ ನಾವು ಇಲ್ಲೇ ತುಂಬ ಬ್ಯುಸಿ ಇರ್ತಾಯಿದ್ದೆ, ಅಲ್ಲಿಗೆಲ್ಲ ನಾವು ಹೋಗೋಕ್ಕಾಗಿಲ್ಲ. ಯಾಕಂದರೆ ಇವರು ಬರೋಷ್ಟರಲ್ಲಿ ಇನ್ನೊಂದಷ್ಟು ಸೆಟ್ಸ್ಗಳನ್ನ ರೆಡಿ ಮಾಡಬೇಕಿತ್ತು, ನಾವು ಇಲ್ಲಿ ಬ್ಯುಸಿ ಇರ್ತಾಯಿದ್ವಿ. ಹಂಗಾಗಿ ಅವರು ಅಲ್ಲಿ ರಾವಣನು ಆ ಟೈಮಲ್ಲಿ ಫಿನಿಷ್ ಮಾಡಿದರು. ಬಟ್ ನಮಗೆ ನಿಜವಾಗ್ಲೂ ಅನ್ನಿಸ್ತು, ಅದನ್ನು ನೋಡಿದಾಗ ರಿಯಲಿ ಒಬ್ಬ ಅದ್ಭುತ ಪ್ರತಿಭೆ, ಒಳ್ಳೆ ಕಲಾವಿದ. ಯಾಕಂದರೆ ಎಲ್ಲ ಕ್ಯಾರೆಕ್ಟ್ರಿಗೂ ಸೂಟ್ ಆಗೋದು ತುಂಬ ವಿರಳ. ಕರೆಕ್ಟ್. ಅದರಲ್ಲಿ ಇವರು ಹಿಸ್ಟಾರಿಕಲ್ ಇದಕ್ಕೂ ಮ್ಯಾಚ್ ಆಗ್ತಾರೆ. ಅಲ್ಲಿಂದ ಬಂದರೆ ಈ ಟೀಸರ್ ನೋಡಿದ್ರೆ, ಆ ಟೀಸರ್ ನೋಡಿ ಈ ಟೀಸರ್ ನೋಡಿದ್ರೆ ಅದೇ ವ್ಯಕ್ತಿನ ಇವರು ಅಂತ ಅಲ್ವಾ? ಅದನ್ನು ಮಂಜುಮನ್ನ ವಿಷಯ. ಅಲ್ಲ, ಅದನ್ನ ಜನ ಒಪ್ತಾರೋ ಬಿಡ್ತಾರೋ, ಅಭಿಮಾನಿಗಳು ಹೇಳಿದ್ರು ಇಡೀ ಟೀಸರಲ್ಲಿ ರಾವಣನೇ ಅಬ್ಬರಿಸಿದ್ದು ಅಂತ. ದಟ್ಸ್ ಫಾರ್ ಶೋರ್. ಯಾಕಂದ್ರೆ ಆ ಟೀಸರ್ನ ನೋಡಿದಾಗ ರಾವಣ ಬಿಟ್ಟು ಬೇರೇನೂ ಕಾಣಲಿಲ್ಲ ಅಂತ ಕಾಣೋದೇ ಇಲ್ಲ ಅವ್ರು ನಿಜಲು. ಆಮೇಲೆ ಅವರು ಒಂದು ಒಳ್ಳೆತನ ಅವ್ರು ಬೆಳೆದು ಅವರಿಷ್ಟು ಮಟ್ಟಕ್ಕೆ ಬೆಳೆದಿದ್ರು. ಒಂದು ಸಣ್ಣ ಘಟನೆ ಹೇಳ್ತೀನಿ. ಮೊನ್ನೆ ಟಾಕ್ಸಿಕ್ದು ಟೀಸರ್ನ ಇಲ್ಲೇ ಇಟ್ಕೊಂಡಿದ್ರು, ಟೀಸರ್ ಲಾಂಚ್, ಟ್ರೈಲರ್ ಲಾಂಚ್ನ ಇಟ್ಕೊಂಡಾಗ ಎಲ್ಲ ಇವ್ರಿಗೂ ಕರೆದಿದ್ರು. ಒಬ್ಬೊಬ್ರಿಗೂ ಒಂದೊಂದು ಸೀಟ್ ಮೇಲೆ ಅವರು ಅದ ಒಂದು ನೇಮ್ ಹಾಕಿ ಎಲ್ಲ, ಅದರಲ್ಲಿ ನನಗೂ ಇನ್ವೈಟ್ ಇತ್ತು, ನಾನು ಹೋಗಿದ್ದೆ. ಎಲ್ಲ ಆಗುತ್ತೆ, ಎಲ್ಲ ಮುಗಿಯುತ್ತೆ, ಕ್ರೌಡ್ ಕೇಳಬೇಕಾ. ಕೆಲವ್ರಿಗಂತ ಅಲ್ಲಿ ಪಿ ಆರ್ ಒಗಳು, ಔಟ್ಸೈಡ್ ಬಂದಿರೋ ಪಿ ಆರ್ ಒಗಳಿಗೆ ಇಲ್ಲಿನ ಆರ್ಟಿಸ್ಟ್ಗಳು ಯಾರು, ಇಲ್ಲಿನ ಟೆಕ್ನಿಷಿಯನ್ಸ್ ಯಾರು ಅಂತ ಗೊತ್ತಿರಲ್ಲ. ಏನು ಕ್ರೌಡು ನುಗ್ತಾ ಇದ್ದಾರೆ. ಆ ನುಗ್ಗುವಂಥ ಸಮಯದಲ್ಲಿ ನಾನು ಸುಮ್ಮನೆ ಜಸ್ಟ್ ಒಂದು ಸೆಕೆಂಡ್ ಮಾಡ್ಬಿಟ್ಟು ಹೊರಟ್ಬಿಡೋಣ ಅಂದ್ಬಿಟ್ಟು ಯಶ್ ಸರ್ ಕಡೆಗೆ ಹೋಗ್ತೀನಿ. ನಾನು ಕ್ರೌಡ್ ಬಿಡ್ತಾ ಇಲ್ಲ, ಯಾಕಂದರೆ ಎಲ್ಲ ತಳ್ತಾ ಇದ್ದಾರೆ. ಆಮೇಲೆ ಬೌನ್ಸರ್ಸ್ಗಳು ಒಂದಷ್ಟು ಜನ ಆ ಸಂದಿನಲ್ಲಿ ಎಲ್ಲೋ ನನ್ನ ನೋಡಿದ್ದಾರೆ ಅವರು. ಅದು ಸಾಕಷ್ಟು ವೈರಲ್ ಆಯ್ತದು, ಈಗಲೂ ಓಡ್ತಾನೆ ಇದೆ ಅದು. ಅಲ್ಲಿ ನೋಡಿದ ತಕ್ಷಣ ಮೋಹನ್ ಸರ್ ಅಂತ ಹೇಳ್ಬಿಟ್ಟು, ನಮ್ಮ ಹಾಲ್ ಡೈರೆಕ್ಟರ್ ಬಿಡಿ ಮೇಲೆ ಅಂತ ಹೇಳ್ಬಿಟ್ಟು, ಅದು ಇನ್ನೂ ಈಗಲೂ ಓಡ್ತಾ ಇದೆ, ಅದು ವೈರಲ್ ಆಗ್ತದೆ. ಆಮೇಲೆ ಕರ್ಕೊಂಡು ಹಗ್ ಮಾಡ್ತಾರೆ. ನಾನು ಹೇಳೋದು, ಆ ವ್ಯಕ್ತಿಗೆ ಬೇಕಾಗಿರಲಿಲ್ಲ, ಅಲ್ಲಿ ಬಂದಿದ್ದೆಲ್ಲ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. ಆಮೇಲೆ ಇಡೀ ಭಾರತದ ಚಲನಚಿತ್ರರಂಗದ ಎಲ್ಲ ಪಿ ಆರ್ ಒಗಳಿದ್ದಾರೆ. ಆಮೇಲೆ ಅಷ್ಟು ಜನ ಬಂದಿದ್ದಾರೆ. ನಮಗೆ ಸೆಕೆಂಡ್ ರೋನಲ್ಲೇ ಕುಣಿಸಿ ಒಬ್ಬ ಟೆಕ್ನಿಷಿಯನ್ ಕೂಡ ಮರ್ಯಾದೆಗೆ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ನನಗೆ ಅಲ್ಲ, ಬೇರೆ ಯಾರಿಗಾರು. ನನ್ನ ಜೊತೆ ಇನ್ನೊಂದಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದರು. ಅವ್ರು ಕರೆದು ಸ್ಟೇಜ್ ಮೇಲ್ಗಡೆ ಬನ್ನಿ ಮೋಹನ್ ಸರ್ ಅಂತೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹಗ್ ಮಾಡಿ, ಆಮೇಲೆ ಒಂದಷ್ಟು ದೂರ ಮಾತಾಡ್ಕೊಂಡು ಹೋಗಿ ರಿಯಲ್ ಹೇಳ್ತೀನಿ, ಅವ್ರೇನಾಗ ಅವರಿರೋ ಬ್ಯುಸಿಗೆ, ಅವರಿರೋ ಒಂದು ಇದಕ್ಕೆ ಅಡ್ವಾನ್ಸ್ ಬೇಕಾಗಿರಲಿಲ್ಲ, ನನ್ನನ್ನು ಕರೆಯೋದು ಬೇಕಾಗಿರಲಿಲ್ಲ. ಅದು ಆಮೇಲೆ ವೈರಲ್ ಆಗ್ತಾಯಿತ್ತು, ಎಲ್ಲ ಈಗಲೂ ನೋಡ್ತೇನೆ ನಾನು, ಇವತ್ತು ಬೆಳಗ್ಗೆ ಕೂಡ ನೋಡಿದೆ. ಅಂದರೆ ಖುಷಿ ಆಗುತ್ತೆ. ಅಂದರೆ ನೋಡಿ, ಒಂದು ಯಾವುದೇ ವ್ಯಕ್ತಿ ಬೆಳೆದು ಎಷ್ಟೇ ಮಟ್ಟಕ್ಕೆ ಹೋದ್ರೂ ನಾವು ಬೆಳೆದು ಬಂದಿದ್ದ ದಾರಿನ ಮರೆಯದೇ ಇರೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ನಾನು ಹೇಳಕ್ಕೆ ಬಂದೆ. ಅದಕ್ಕೆ ಯಶ್ ಆಗಿದ್ದಾರೆ. ಹೌದೌದು, ಅದಕ್ಕೆ ಯಶ್. ಸೂಪರ್. ಖಂಡಿತ. ಈಗಿನ ಒಂದು ಟಫ್ ಟೈಮ್ ಏನಂದರೆ ಫಾರ್ ದ ಆರ್ಟ್ ಡೈರೆಕ್ಟರ್, ಕೆಲಸ ಕಮ್ಮಿ ಅನ್ನೋದು ಒಂದು ಕೂಗಿದೆ. ಅಂದರೆ ಬಿಕಾಸ್ ಆಫ್ ದ ಗ್ರಾಫಿಕ್ಸ್ ಅಥವಾ ವಾಟ್ ಎವರ್ ವಿ ಕಾಲ್ ಟೆಕ್ನಾಲಜಿ, ಇದರಿಂದ ಆರ್ಟ್ ಡೈರೆಕ್ಟರ್ ಅಥವಾ ಅಂಥ ಇವಾಗ ಎಲ್ಲನೂ ಗ್ರೀನ್ ಮ್ಯಾಟಲ್ಲಿ ಮುಗಿಸ್ಬಿಡ್ತಾ ಇದ್ದಾರೆ ಮ್ಯಾಕ್ಸಿಮಮ್. ನೀವು ಬಾಹುಬಲಿನೂ ನೋಡಿದ್ರಿ ಅಂದರೆ ಅರ್ಧ ಗ್ರೀನ್ ಮ್ಯಾಟ್ ಇದೆ, ಅರ್ಧ ಸೆಟ್ ಇದೆ. ಸೊ ಕೆಲಸ ಕಡಿಮೆ, ಕೆಲಸಕ್ಕೆ ಕತ್ರಿ ಬೀಳ್ತಾ ಇದೆ ಇದರಿಂದ ಅಂತಿದ್ದಾರೆ. ಅಗ್ರಿ ಮಾಡ್ತೀರಾ ಇದಕ್ಕೆ? ಒಂದು ರೀತಿಯಾಗಿ ಹೇಳಬೇಕಂದ್ರೆ ಖಂಡಿತ ನಿಜನೂ ಹೌದು. ಆಮೇಲೆ ಏನಾಗ್ತಾಯಿದೆ, ಈಗ ಗ್ರೀನ್ ಮ್ಯಾಟ್ ಬಂದ ಮೇಲೆ ನೀವು ಕೇಳಿದ ಗುಡ್ ಕ್ವಶನ್. ಯಾಕಂದರೆ ಮುಂಚೆ ನಾವು ಯಾವಾಗಲೂ ಔಟ್ಡೋರಲ್ಲೇ ಇರ್ತಾಯಿದ್ವಿ. ನೀವು ಒಂದು ಸಾಂಗ್ ಶೂಟ್ಗೆ ಹೋಗ್ಬೇಕಂದ್ರೆ ಔಟ್ಡೋರು. ಆಮೇಲೆ ಕೆಲವೊಂದು ಸೀನ್ಗಳೆಲ್ಲ ನೇಚರ್ಗಾಗಲಿ ಇದಕ್ಕಾಗಲಿ ಒಳ್ಳೊಳ್ಳೆ ಸೀನ್ಗೆಲ್ಲ ಔಟ್ಡೋರ್ ಹೋಗ್ತಾಯಿದ್ವಿ. ಈಗ ಏನು ಮಾಡ್ತಾಯಿದ್ದಾರೆ, ಒಂದು ಗ್ರೀನ್ ಮ್ಯಾಟ್ ಫ್ಲೋರ್ನಲ್ಲಿ ಫೋರ್ಗ್ರೌಂಡ್ ಪ್ರಾಪ್ಸ್ ಮಾತ್ರ ಸಪೋರ್ಟಿವ್ಗೆ ಏನು ಬೇಕು ಆ ಹೈಟ್ಗೆ ಕ್ರಿಯೇಟ್ ಮಾಡಿಬಿಟ್ಟು ವಿ ಎಫ್ ಎಕ್ಸ್ ಅವ್ರನ್ನ ಬಳಸ್ಕೊಂಡು
ಸೆಟ್ ಡೆಪ್ನೆಲ್ಲ ಅದರಲ್ಲಿ ಕ್ರಿಯೇಟ್ ಮಾಡಿಬಿಡ್ತಾರೆ. ನಿಮಗೆ ನೇಚರ್ ಬೇಕಾ, ವಾಟರ್ ಫಾಲ್ ಬೇಕಾ, ಲ್ಯಾಂಡ್ಸ್ಕೇಪ್ ಬೇಕಾ, ಏನೆಲ್ಲ ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೊಂಬಿಡ್ತಾರೆ. ಆವಾಗ ಹಂಗಿರಲಿಲ್ಲ, ಲೈವ್ ಹೋಗ್ಬೇಕಾಯ್ತು. ನಾವು ಒಂದಷ್ಟು ಜನ ಕ್ರೂ ಹೋಗ್ತಾಯಿದ್ವಿ, ಒಂದಷ್ಟು ಜನ ಎಲ್ಲ ಲಗೇಜ್ ಮಾಡ್ಕೊಂಡು ಎಲ್ಲ ಹೋಗಿ ಒಂದಷ್ಟು ಗಾಡಿಗಳು ತೊಗೊಂಡು ಅಲ್ಲೇ ಸ್ಟೇ ಆಗಿ ಲೈವಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಸಿನಿಮಾಗಳು ಸಾಕಷ್ಟಿದೆ. ಅದನ್ನೆಲ್ಲ ಈಗೇನಂದರೆ ಇಲ್ಲೇ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಖಂಡಿತ ಕಮ್ಮಿ ಆಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ರಿಯಲ್ಲಾಗಿ ನಾವು ಲೈವ್ ಏನು ಸೆಟ್ ಆಗ್ತೀವಿ ಅದರಲ್ಲಿ ಸಿಗೋವಂಥ ನ್ಯಾಚುರಲಿಟಿ, ಆ ಟೆಕ್ಸ್ಚರು, ಇವರೇನೇ ಮಾಡಿ ಒಂದಷ್ಟು ದಿನ ಮಾಡಿ ಟೇಬಲ್ ವರ್ಕ್ ಮಾಡಿ ಆ ರೆಂಡ್ರಿಂಗಿಗೆ ಒಂದಷ್ಟು ದಿನ ಇದನ್ನು ಹಾಕಿ ಎಲ್ಲ ಮಾಡಿದ್ರು ನಿಮಗೆ ಕೆಲವೊಂದು ಕಡೆ ಇದು CG ಅಂತ ಗೊತ್ತಾಗ್ಬಿಡುತ್ತೆ. ಇವತ್ತು ಆಡಿಯನ್ಸ್ ಜಡ್ಜ್ ಮಾಡ್ತಾರೆ. ಓಕೆ, ಥಿಯೇಟ್ರಲ್ಲಿ ಇಟ್ ವರ್ಕ್ಸ್ ಅಲ್ವಾ? ಅಂದರೆ ಇವಾಗ ಪರ್ಪಸ್ ಫುಲ್ ಆಗುತ್ತಲ್ಲ. ಪರ್ಪಸ್ ಫುಲ್ ಆಗುತ್ತೆ ನಿಮಗೆ. ಯಾಕಂದರೆ ನಿಮಗೆ ಹೆವಿ ಡೆಪ್ತ್ ಏನೇ ಕ್ರಿಯೇಟ್ ಮಾಡಿ ಪರ್ಪಸ್ ನಿಮಗೆ ಫುಲ್ ಆದ್ರೂ ನಿಮಗೆ ಕೆಲವೊಂದಕ್ಕೆ ಅದು VFX ತುಂಬ ಯೂಸ್ ಆಗೋಲ್ಲ. ನಿಮಗೆ ಟ್ರಾವೆಲಿಂಗ್ ಶಾರ್ಟ್ಸು, ಇದು ನಿಮಗೆ ಈಗ ವರ್ಚುವಲ್ ಅಂತ ಬಂತು. ವರ್ಚುವಲ್ ಸೆಟಪ್ಸ್ ಏನಂದರೆ ನಿಮಗೆ ಅಲ್ಲಿ ಆನ್ ಸ್ಕ್ರೀನಲ್ಲಿ ಲೈವ್ ಒಂದು ಬೀಚ್ ಸೆಟಪ್ ಹಾಕ್ಬಿಡ್ತಾರೆ. ಸೇಮ್ ವಾಮ್ ಲೈಟಿಂಗ್ ಇಲ್ಲಿ ಮಾಡಿಕೊಂಡು ಸ್ಯಾಂಡ್ ಗಿಂಡ್ ಹಾಕ್ಬಿಟ್ಟು ಒಂದು ಚೇರ್ ಹಾಕ್ಬಿಟ್ಟು ಇಲ್ಲಿ ಬೀಚ್ ಸೈಡಲ್ಲಿ ಇವ್ರು ಕೂತಿರೋ ಥರ ಒಂದು ಶೂಟ್ ಮಾಡ್ತಾರೆ. ನಿಮ್ಗೆ ಅಲ್ಲಿ ಎಷ್ಟು ಸಪೋರ್ಟಿವ್ ಆಗುತ್ತೆ, ನೀವು ಇಷ್ಟೇ ಹೋಗ್ಬೋದು. ವರ್ಚುವಲ್ ಡೆಪ್ತ್ ಒಳಗಡೆ ಹೋಗೋಕ್ಕಾಗಲ್ಲ. ನೀವು ಲೈವಲ್ಲಿ ಏನು ಮಾಡ್ತೀರಾ, ಅದೇ ಚೇರ್ ಹಾಕಿ ನೀವು ಅದೇ ಬೀಚ್ ಮುಂದೆ ಇಬ್ಬರು ಆರ್ಟಿಸ್ಟ್ನ ಕುಣಿಸಿ ಒಂದು ಕ್ಯಾಂಪ್ ಫೈರ್ ಇಲ್ಲ ಏನೋ ಒಂದು ಐಟಮ್ಸ್ ಇಟ್ಬಿಟ್ಟು ಅವ್ರ ಹತ್ರ ನೀವು ಬೀಚ್ ವೇವ್ವರೆಗೂ ಹೋಗ್ಬೋದು. ಇದು ವೇವ್ ಹತ್ರ ಹೋಗೋಕ್ಕಾಗಲ್ಲ. ಅಂದರೆ ಇದು ನಾನು ಹೇಳೋದು ಒಂದು ಸಣ್ಣ ಎಕ್ಸಾಂಪಲ್ಲು ಈ ಥರದ್ರಲ್ಲಿದೆ. ನೀವೊಂದು ಫೈರ್ ಹಿಂಗೆ ಫ್ಲೇಮ್ ಹಿಂಗೆ ಫ್ಲೋಟ್ ಆಗ್ತಾ ಇರುತ್ತೆ ಅಂದರೆ ನೀವು ಅದನ್ನು ಹಿಂಗಷ್ಟೇ ತೆಗಿಬೋದು. ನೀವು ಟ್ರಾವೆಲಿಂಗ್ ಶಾರ್ಟ್ಸ್ಗೆ ಹೋದಾಗ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಕಷ್ಟು ಟೈಮ್ ತೊಗೊಳುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಬಜೆಟ್ಟು ನೀವು ಅವನಿಗೆ ಮಿನಿಟ್ ಗಟ್ಟಲದಲ್ಲಿ ನೀವು ಅವನಿಗೆ ಎಷ್ಟು ಕೊಡ್ತೀರಾ ಅದಕ್ಕಿಂತ ಒಂದು 10 ರೂಪಾಯಿ ಸೆಟ್ ಹಾಕೋದ್ರಲ್ಲಿ ಕಮ್ಮಿ ಆಗ್ತಾಯಿದೆ ಈಗ. ಬಟ್ ಈಗ ಟೈಮ್ ಶಾರ್ಟೇಜು ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಅಷ್ಟು ಆರ್ಟಿಸ್ಟ್ಗಳು ಡೇಟ್ ಇಲ್ಲ, ಹಾಗಾಗಿ ಎಲ್ಲ ಯೂಸ್ ಆಗಿದ್ದಾರೆ. ಈ ಮೇ ಬಿ ನಾನು ಹೇಳ್ತೀನಿ ಅದು ವರ್ಕ್ ಆಗಲ್ಲ ಅಂತಲ್ಲ, ಎಕ್ಸ್ಟ್ರಾರ್ನರಿ ವರ್ಕ್ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹಿಸ್ಟಾರಿಕಲ್ ಮೂವಿಗಳು ನೋಡ್ರಿ, ಬಾಹುಬಲಿ ನೋಡಿರ್ಬೋದು, ಇಲ್ಲ ಯಾವುದೇ ಈಗ ಬರೋಂಥ ಸಿನಿಮಾಗಳು ನೋಡಿರ್ಬೋದು, ಆ ಡೆಪ್ತ್ಗಳನ್ನೆಲ್ಲ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಅದೇನೆಂದರೆ ಆರ್ಟಿಸ್ಟ್ಗಳು ಇಲ್ಲಿ ಪ್ಲೇ ಆಗ್ತಾ ಇರ್ತಾರೆ, ಡೆಪ್ತಲ್ಲಿರುತ್ತದು. ನೀವು ಆ ಡೆಪ್ತ್ ಒಳಗಡೆ ಟ್ರಾವೆಲ್ದೂ ಮಾಡ್ತಾರೆ. ಅದನ್ನೆಲ್ಲ ನಾವು ಅವತಾರೆಲ್ಲ ನೋಡಿದ್ದೀವಿ, ಅದರೆಲ್ಲ ಏನಾದ್ರು ಅಂದರೆ ಅದರದ್ದು ಸಪ್ರೇಟ್ ಮಜಾ ಇರುತ್ತೆ. ಲೈವ್ ನ್ಯಾಚುರಲ್ದೇ ಬೇರೆ ಇರುತ್ತೆ. ಬಟ್ ಕೆಲವೊಂದು ಏನಂದರೆ VFXಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಟ್ರಾವೆಲ್ಲು, ಅಷ್ಟು ಡೀಪು, ಅಷ್ಟು ಡೆಪ್ತು ನಾವು ಒರಿಜಿನಲ್ ಜಾಗದಲ್ಲಿ ಹೋಗಿ ಶೂಟ್ ಮಾಡೋಕ್ಕಾಗದೇ ಇರೋದನ್ನು ಇಲ್ಲಿ ಅದು ಸಪೋರ್ಟಿವ್ ಆಗಿರುತ್ತೆ. ಇಲ್ಲಿವರೆಗೆ ನೀವು ಕಂಡ ನಿಮ್ಮನ್ನು ಹೊರತುಪಡಿಸಿದ ದಿ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಯಾರು, ಅಥವಾ ದಿ ಬೆಸ್ಟ್ ಸೆಟ್ ಯಾವುದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಯಾವುದಾದ್ರು? ನಮ್ಮ ಇದರಲ್ಲಿ ಹೇಳ್ಬೇಕಂದ್ರೆ ಒಳ್ಳೊಳ್ಳೆ ಕಲಾ ನಿರ್ದೇಶಕರಿದ್ದಾರೆ. ಶಶಿಧರ್ ಅಡ್ಪ ಇದ್ದರು, ಅರುಣ್ ಸಾಗರ್ ಇದ್ದರು, ಅವರು ಒಳ್ಳೊಳ್ಳೆ ಸೆಟ್ಗಳು ಹಾಕಿದ್ದಾರೆ. ಆಮೇಲೆ ನನಗೆ ಔಟ್ಸೈಡಲ್ಲಿ ಅಂದರೆ ತೋಟದಳ್ಳಿ ಅವ್ರದ್ದು ತುಂಬ ಇಷ್ಟ ನನಗೆ. ತೋಟದಳ್ಳಿ ಯಾಕೆಂದರೆ ಅವರು ಆಗಿನ ಕಾಲದಿಂದನೂ ತೊಡಸ್ಕೊಂಬಂದಿರೋದು, ಅವ್ರ ಮಕ್ಕಳು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಯಾಕಂದರೆ ಅವರ ಸೆಟ್ಸ್ಗಳು ಮಾಡ್ರನ್ ಸೆಟ್ಸ್ಗಳ್ನೂ ಅಷ್ಟೇ ಕ್ರಿಯೇಟಿವ್ ಆಗಿ ಸಖತ್ತಾಗಿ ಮಾಡೋರು. ನಂತರ ಇದು ಇದೇನೋ ಹಿಸ್ಟಾರಿಕಲ್ ಸೆಟ್ಸ್ಗಳ್ನೂ ಅಷ್ಟೇ ಸಖತ್ತಾಗಿ ಮಾಡೋರು. ಅವರ ನಂತರ ಸಬು ಸೀರಿಯಲ್ ಅವ್ರದ್ದೆಲ್ಲ ಸೆಟ್ಗಳು ನೋಡಿದ್ದೀನಿ. ಯಾಕಂದರೆ ಅವರಿಗೆ ಅಷ್ಟು ಪ್ರಮಾಣದ ಸಪೋರ್ಟಿವ್ ಆಗಿ ದೊಡ್ಡ ದೊಡ್ಡ ಸಿನಿಮಾಗಳು ಸೋರ್ಸಸ್ ಇರೋದು ಅವ್ರದ್ದು. ವರ್ಲ್ಡ್ ವೈಡ್, ನ್ಯಾಷನಲ್ ವೈಡ್ ಸಿನಿಮಾಗಳು ರಿಲೀಸ್ ಆಗೋದು. ನಮ್ಮದು ಕನ್ನಡ ಸಣ್ಣ ಪ್ರಮಾಣದ ಬಜೆಟ್, ನಮ್ಮ ಸ್ಟೇಟ್ನಲ್ಲಿ ರಿಲೀಸ್ ಆಗಿ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿ ನಮ್ಮ ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಕ್ರಿಯೇಟ್ ಆಗಿರೋದ್ರಿಂದ ನಮಗೆ ನಾವು ಈಗ ಆಚೆ ಕನ್ನಡ ಸಿನಿಮಾ ಅನ್ನೋದು ಈಗ ಆಫ್ಟರ್ KGF ನಾನು ಹೇಳ್ತೀನಿ, ಈಗ ಎಲ್ಲರಿಗೂ ಗೊತ್ತಾಗ್ತದೆ ಕನ್ನಡ ಸಿನಿಮಾ ಅಂದ್ರೇನು, ಕನ್ನಡದವರು ಅಂದ್ರೇನು ಅನ್ನೋದು. ಯಾಕಂದರೆ ಈಗ ನಾವು ನೋಡಿ ಪ್ರೂವ್ ಮಾಡ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ KGFಗೆ ನಮ್ಮ ಶಿವಕುಮಾರ್ ಸೆಟ್ ಹಾಕಿದ್ದು ಕನ್ನಡದವರೇ, ಕಾಂತಾರಿಗೆ ನಮ್ಮ ಧರಣಿನ ಹುಡುಗ ಸೆಟ್ ಹಾಕಿದ್ದು. ಈಗ ಈ ಥರ ನಾವು ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ನಾವುಗಳೇ ಆಗ್ತಾಯಿದ್ದೀವಿ. ಟ್ಯಾಕ್ಸಿಗೆ ನಾನು ಹಾಕಿದೆ. ಆಮೇಲೆ ಈಗ ನಾವು ದೊಡ್ಡ ಪ್ರಮಾಣದ ಸೆಟ್ನ ಹಾಕ್ತೀವಿ ಅಂತ ಪ್ರೂವ್ ಮಾಡಿದ್ದೀವಿ ಈಗ. ಯಾಕಂದರೆ ಮುಂಚೆ ಏನಾಗ್ತಾಯಿತ್ತು, ನೀವು ಕೋಟಿಗಟ್ಟಲೆ ಸಿನಿಮಾಗಳನ್ನ ತೆಗಿಬೇಕಾದ್ರೆ ಕೋಟಿಗಟ್ಟಲೆ ಸೆಟ್ ಹಾಕಬೇಕು ಅಂದರೆ ನೀವು ಇಲ್ಲ ಔಟ್ಸೈಡರ್ನೇ, ಮುಂಬೈಯವ್ರನ್ನ ಕರೆಸ್ಬೇಕು, ಚೆನ್ನೈಯವ್ರನ್ನ ಕರೆಸ್ಬೇಕು, ಹೈದ್ರಾಬಾದನ್ನ ಕರೆಸ್ಬೇಕು ಅಂತಿತ್ತು. ಈಗ ಇದಿಲ್ಲ. ಯಾಕಿಲ್ಲ ಅಂದರೆ ಮುಂಚೆನೂ ನಮ್ಗೆ ಆ ಪ್ರತಿಭೆಗಳಿತ್ತು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ
ಸಿನಿಮಾಗಳು ನಿರ್ಮಾಣ ನಿರ್ಮಾಣ ಆಗ್ತಾ ಆಗ್ತಿರ್ಲಿಲ್ಲ. ಕರೆಕ್ಟ್. ಈಗ ನಿರ್ಮಾಣ ಆದಮೇಲೆ ನಾವೇ ಪ್ರೂವ್ ಮಾಡ್ತಾಯಿದ್ದೀವಿ. ಈಗ ಹೊರಗಿನ ಬೇರೆ ಲ್ಯಾಂಗ್ವೇಜ್ಗಳಿಂದ ನಮಗೆ ಕಾಲ್ಗಳು ಬರ್ತಾ ಇದೆ, ಬನ್ನಿ ಈ ಸಿನಿಮಾ ಮಾಡ್ಕೊಡಿ. ಪ್ರಾಜೆಕ್ಟ್ ಶುರು ಆಗಿದೆಯಾ ಆಫ್ಟರ್ ಇಲ್ಲ, ಡಿಸ್ಕಷನಲ್ಲಿದೆ. ಬೇರೆ ಲ್ಯಾಂಗ್ವೇಜ್ದು ಡಿಸ್ಕಷನಲ್ಲಿದೆ. ಯಾವ ಇಂಡಸ್ಟ್ರಿಗೆ ಮಾಡಬೇಕು ಅನ್ನೋದಿದೆ ನಿಮಗೆ? ಇಲ್ಲ, ತೆಲುಗು ಇದೆ. ತೆಲುಗುದು ಅಂದರೆ ಆಲ್ಮೋಸ್ಟ್ ನಾನು ಕಮಲಾಸನ್ ಅವ್ರದ್ದು ಉತ್ತಮ ವಿಲನ್ ಮಾಡಿದ್ದೀನಿ ನಾನು ಬೆಂಗಳೂರು ಎಪಿಸೋಡ್ ಫುಲ್. ಏನು ವ್ಯತ್ಯಾಸ ಇರುತ್ತೆ ಮೋಹನ್ ಅವರೇ ಅಂದರೆ ಅವ್ರದ್ದು ಕನ್ನಡ ಇಂಡಸ್ಟ್ರಿಗೂ? ಫಾರ್ ಎನ್ ಎಕ್ಸಾಂಪಲ್ ತಮಿಳ್ನೇ ತಗೋಣ. ಅಲ್ಲ, ಈಗ ಏನು ವ್ಯತ್ಯಾಸ ಇಲ್ಲ. ಈಗ ನಾವು ಅವ್ರಿಗಿನ್ನ ಚೆನ್ನಾಗಿ ಬೆಳೆದಿದ್ದೀವಿ. ಆಮೇಲೆ ಎಲ್ಲ ಸವಲತ್ತುಗಳು ಕೊಡ್ತಾ ಇದ್ದಾರೆ. ಆಮೇಲೆ ನೋಡಿ, ಕೆವಿನ್ ಅಂತ ದೊಡ್ಡ ನಿರ್ಮಾಪಕರು ಬಂದ್ಬಿಟ್ಟು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಸಿನಿಮಾಗಳನ್ನ ತೆಗಿತಾ ಇದ್ದಾರೆ. ಬಟ್ ಮುಂಚೆ ಇದಿತ್ತು, ನಾವು ಏನಿಲ್ಲ ಒಂದು ಚಿಕ್ಕ ಗೂಡಲ್ಲಿ ಒಂದು ಕನ್ನಡ ಚಿತ್ರರಂಗನ ಕಟ್ಕೊಂಡಂಗಿತ್ತು. ಯಾಕಂದರೆ ಪಾಪ ಕ್ರಿಯೇಟಿವ್ ಇರೋವಂಥ ನಿರ್ದೇಶಕರು ಸಾಕಷ್ಟು ಜನ ಇದ್ದರು, ನಿರ್ಮಾಪಕರು ದುಡ್ಡು ಹಾಕೋರು ಇದ್ದರು. ಬಟ್ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಹೋಗ್ತಾ ಇತ್ತು. ಕನ್ನಡ ಲ್ಯಾಂಗ್ವೇಜ್ ಬೇರೆ ಕಡೆ ಹೋಗ್ತಾ ಪ್ಯಾನ್ ಇಂಡಿಯಾ ಕಷ್ಟ ಆಗ್ತಿತ್ತು. ಹೌದು, ಖಂಡಿತ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಮಗೆ ಪ್ರತಿಯೊಂದು ಸೆಟ್ಗಳಿಗೂ ಇವಾಗ ಯಾವುದೇ ಒಂದು ಸಣ್ಣ ಪ್ರಮಾಣದ ಸೆಟ್ ಆದ್ರೂ ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದಾರೆ ಈಗ ಅದೊಂದು ಖುಷಿ ಅಲ್ವಾ? ಅದಕ್ಕೆ ನಮ್ಗೆ ಏನಾದರೆ ಅವಾಗ ಒಂದು ಡಿಫ್ರೆನ್ಸ್ ಇತ್ತು, ಈಗೇನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ನನಗೆ. ಈಗ ಒಂದು ಕೈ ಮೇಲಿದ್ದೀರಿ. 100% ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಯಾಕಂದರೆ ನಾವೆಲ್ಲ ಕನ್ನಡಿಗರಾಗಿ ದೊಡ್ಡ ದೊಡ್ಡ ಸೆಟ್ಗಳನ್ನ ನಾವೇ ಆಗ್ತಾಯಿದ್ದೀವಿ. ಈಗ ಟಾಕ್ಸಿಕ್ ಅನ್ನೋ ಸಿನಿಮಾದಲ್ಲಿ ನನ್ನ ಟೈಟ್ಲಲ್ಲಿ ಬರುತ್ತೆ ಅಂತಂದರೆ ಇವತ್ತಿನ ಇದರಲ್ಲಿ ಅದೊಂದು ಹೆಮ್ಮೆ ವಿಷಯ ಅಲ್ವಾ? ಖಂಡಿತ. ಯಾಕಂದರೆ ನಮಗೆ ಎಲ್ಲೋ ಯಾವುದೋ ಒಂದು ಮೊನ್ನೆ ಒಂದು ಔಟ್ಸೈಡ್ ಇದಕ್ಕೆ ಗಂಗಾವತಿಗೆ ಹೋಗಿದ್ದೀವಿ. ಅಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು, ಅಲ್ಲೊಂದು ರೆಸಾರ್ಟ್ಸಲ್ಲಿದ್ವಿ. ಅಲ್ಲಿ ಕೇರಳ ಹುಡುಗರು, ಸರ್ ನೀವು ಟಾಕ್ಸಿಕ್ ಡೈರೆಕ್ಟರ್ ಅಲ್ವಾ ಅಂತ ಹೇಳ್ಬಿಟ್ಟು ಕರೆದು ಸೆಲ್ಫಿ ತೊಗೊಂಡಿದ್ದಾರೆ. ಇದಕ್ಕಿನ್ನ ದೊಡ್ಡ ಮಟ್ಟದ ಪ್ರಶಂಸೆ ನಮ್ಗೆ ಇನ್ನೇನು ಬೇಕಾಗಿಲ್ಲ. ವಂಡರ್ಫುಲ್. ಈಗಾಗಲೇ ಹತ್ತಿರ 200 ಸಿನಿಮಾ, ಇನ್ನೊಂದು 2 ಸಿನಿಮಾ ಆದರೆ 200 ಸಿನಿಮಾ ಆಗೋಗುತ್ತೆ ಅಂತ ಅನಿಸುತ್ತೆ. ದಶಕಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿದ್ದೀರಿ. ಡ್ರೀಮ್ ಡೈರೆಕ್ಟರ್ ಯಾರಾದರೂ ಇದ್ದಾರಾ? ಡ್ರೀಮ್ ಡೈರೆಕ್ಟರ್ ಅಂತ ನಾನು ಸೆಟ್ ಹಾಕ್ಬೇಕು ನಾನು. ಒಬ್ಬರ ಹೆಸರು ಈಗ ಹೇಳಕ್ಕೆ ಬರಲ್ಲ. ಅಂದರೆ ಫರ್ದರ್ ಹೇಳ್ತಾ ಇದ್ದೀರಾ? ಫರ್ದರ್ ಮುಂದಿನ ದಿನಗಳಲ್ಲಿ ನನಗೆ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಖಂಡಿತ ಒಂದು ಆಸೆ ಇದೆ. ಯಾಕಂದರೆ ಅವ್ರ ನಿರ್ದೇಶನದಲ್ಲಿ ಅವ್ರು ಇದ್ರಲ್ಲಿ ಆ್ಯಕ್ಚುಲಿ ನಾನು ಅವ್ರದ್ದು ಮುಂಚೆ ಮಾಡಿದ್ದೀನಿ. ರಿಕ್ಕಿ ಅಂತ ಒಂದು ಸಿನಿಮಾ, ರಿಕ್ಕಿ ಮೂವಿಗೆ ನಾನೇ ಆ ಡೈರೆಕ್ಟ್ರು. ಅವಾಗೆಲ್ಲ ನಾವೆಲ್ಲ ಜೊತೆಯಲ್ಲಿ ತುಂಬಾ ಒಡನಾಟಗಳಿತ್ತು. ಎಸ್ ವಿ ಬಾಬು ಅವ್ರ ಪ್ರೊಡಕ್ಷನ್ ಅಲ್ಲಿ ಆಗಿದ್ದದು. ಬಟ್ ಮುಂದೆ ಯಾಕಂದರೆ ಈ ಮಟ್ಟಕ್ಕೆ ಬೆಳೆದ ಮೇಲೆ ಅವ್ರದ್ದು, ಯಾಕಂದರೆ ನೋಡಿ, ಅವನೊಂದು ನಮ್ಮ ಜೊತೆಲೇ ಇದ್ದರೂ ಅವ್ರ ಪ್ರತಿಭೆ ಇಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತ ಆವಾಗ ಗೊತ್ತಿರಲಿಲ್ಲ ನಮಗೆ. ಇವತ್ತು ನಿಜವಲ್ಲೂ ಅದನ್ನು ನೋಡಿದಾಗ ಖುಷಿ ಆಗ್ತದೆ. ಅವರು ಆ ಸಿನಿಮಾಗಳನ್ನ ನೋಡಿದಾಗ ನಿಜವಲ್ಲೂ ಇವರು ಥಾಟ್ಸಲ್ಲಿ ಈ ಥರದ್ದೆಲ್ಲ ಇತ್ತ ಅನ್ನೋದು ಖುಷಿ ಆಗ್ತದೆ. ಹಂಗಾಗಿ ಮುಂದೆ ಮಾಡಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆ ಫ್ಲೇವರ್ನ ಮೂವೀಸ್ನ ನಾವು ನೋಡ್ತಾ ಇದ್ದಿದ್ದು. ಕಾಂತಾರ ಆ್ಯಂಡ್ ಕಾಂತಾರ ಚಾಪ್ಟರ್ 1 ಎಂಟೈರ್ಲಿ ಡಿಫ್ರೆಂಟ್ ಟರ್ನ್ ಅದು. ನೋಡಿ, ಆಮೇಲೆ ಇನ್ಕ್ಲೂಡಿಂಗ್ ಒಬ್ಬ ನಿರ್ದೇಶಕರಾಗಿ, ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ಕಥೆಗಾರನಾಗಿ, ಒಬ್ಬ ಸ್ಕ್ರೀನ್ ಪ್ಲೇ ವಿಜುವಲ್ನ ಇದು ಮಾಡಿ ಅಷ್ಟು ಪ್ರತಿಭೆ ಅವರಲ್ಲಿದೆ ಅನ್ನೋದು ದೊಡ್ಡ ಮಟ್ಟದ ಒಂದು ಇದು. ಆ್ಯಂಡ್ ಅವರು ಕೂಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕನ್ನಡ ಇಂಡಸ್ಟ್ರಿನ ತಗೊಂಡು ಹೋದರು ಮತ್ತೊಂದು ಹಂತಕ್ಕೆ. ಕಾಂತಾರ ಮೂವಿ ಆರಂಭದಲ್ಲಿ ಯಾರಿಗೂ ಅಂದರೆ ಒಂದು ಇಮ್ಯಾಜಿನೇಷನ್ ಇರಲಿಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಸದ್ದಾಗತ್ತೆ ಅಂತ. ಆಮೇಲೆ ಹೆಂಗೆ ಪರಿಸ್ಥಿತಿ ಬಂತು ಅಂದರೆ ತಕ್ಷಣಕ್ಕೆ ಅದು ಬೇರೆ ಲ್ಯಾಂಗ್ವೇಜಿಗೆ ಡಬ್ ಆಗಬೇಕು ಅಂತ ಇಡೀ ರಾತ್ರಿ ಬೆಳಗು ಕೆಲಸ ಮಾಡೋಂಗಾಯಿತು. ಕಾಂತಾರ ಚಾಪ್ಟರ್ 1 ಕೂಡ ಎಬ್ಬಿಸಿದ್ದ ಹವಾ. ಆ್ಯಂಡ್ ಇವಾಗ ರಿಷಬ್ ನ್ಯಾಷನಲ್ ಲೆವೆಲಲ್ಲಿ ಹಲವಾರು ಸಿನಿಮಾಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಕ್ಯೂನಲ್ಲಿದ್ದಾರೆ ಈಗ ಜನ. ಹೌದು, ಖಂಡಿತ. ಯಾಕಂದರೆ ನಮ್ಮ ಕನ್ನಡಿಗರಾಗಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರಲ್ಲ, ಇದಕ್ಕೆಂದರೆ ಹೆಮ್ಮೆ ವಿಷಯ ಖಂಡಿತ. ಅದನ್ನು ಯಾವ ರೀತಿ ಅವರು ತೊಡಗಿಸ್ಕೊಂಡ್ರು ಆಗಿಂದ, ಯಾಕಂದರೆ ಅವರು ಅರ್ಧದಲ್ಲೇ ಕೈ ಬಿಡಲಿಲ್ಲ. ಆ ಥರ ನಿಜವಾಗ್ಲೂ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದರು, ಈಗಲೂ ಇದ್ದಾರೆ. ಏನಂದರೆ ಅವ್ರಿಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗ್ತಾಯಿಲ್ಲ. ಅದರಲ್ಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಮ್ಮ ದರ್ಶನ್ ಸರ್ನ ನೆನೆಸ್ಬೇಕು ಇವಾಗಿನ ಇದರಲ್ಲಿ. ಏನಕ್ಕೆ ಅವ್ರ ಬಗ್ಗೆ ಹೇಳ್ತೀನಿ ಅಂದರೆ, ಹೊಸ ಪ್ರತಿಭೆಗಳಿಗೆ ಏನೇನೂ ಗೊತ್ತಿಲ್ಲದಿರೋರಿಗೆ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದಾರೆ. ನೀವು ಈ ಕ್ವಶನ್ ಕಂಟಿನ್ಯೂಷನಲ್ಲಿ ಅವರು, ಯಾಕಂದರೆ ಅವ್ರನ್ನ ಮರೆಯೋಕ್ಕಾಗಲ್ಲ. ಯಾಕಂದರೆ ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಟ್ರಾವೆಲ್ ಆಗೋದಕ್ಕೆ ನನಗೆ ಅವರು ಒಬ್ಬರು ಕಾರಣ. ಯಾಕಂದರೆ
ಪ್ರತಿಯೊಂದು ಸೆಟ್ಸ್ಗಳಿಗೂ ಅವ್ರು ಅವತ್ತಿಂದನೂ ಅಷ್ಟೇ ಡಿಮ್ಯಾಂಡ್ ಮಾಡಿ, ಇಲ್ಲ ಮೋಹನ್ ಬೇಕೆರೆನ ಹಾಕೊಳ್ಳಿ, ಇದಕ್ಕೆ ಕರೆಕ್ಟ್ ವರ್ಕೌಟ್ ಆಗುತ್ತೆ ಅಂಥೇಳಿ ನಮ್ಮನ್ನ ಇದು ಮಾಡಿ. ನೀವು ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಅವರು ಪ್ರೆಸೆನ್ಸ್ ಇಲ್ಲದೆ ಇರೋಂಥ ಟೈಮ್ನಲ್ಲಿ ಒಂದು ಚೇರ್ ಮಾಡಿದ್ದೆ, ಇದು ಡೆವಿಲ್ಗೆ. ಅದು ಆ ಚೇರ್ಗೆ ಹೆಚ್ಚು ಕಮ್ಮಿ ಕ್ಯೂನಲ್ಲಿ ನಿಂತ್ಕೊಂಡು ಅಂದರೆ ಫೋಟೋಗಳು ತೆಗೆಸ್ಕೊಂಡಿದ್ದು ಆ ಒಂದು ನಿದರ್ಶನಗಳೆಲ್ಲ ಇದೆ. ಅಂದರೆ ಏನಕ್ಕೆ ಇದನ್ನು ಹೇಳಕ್ಕೆ ಬಂದೆ ಅಂದರೆ, ಅವರೂ ಅಷ್ಟೇ ಈ ಥರ ಹೊಸ ಅಂದರೆ ನಮ್ಮ ಕನ್ನಡದಲ್ಲಿ ಇವಾಗಲೂ ಪ್ರತಿಭೆಗಳಿದ್ದಾರೆ, ಅವ್ರಿಗೆ ಅವಕಾಶಗಳಿಲ್ಲ ಅಂತ ಸಾಕಷ್ಟು ಜನಕ್ಕೆ ನೀವು ಅವ್ರ ನಿರ್ದೇಶಕರನ್ನ ಪಟ್ಟಿನ ತೊಗೊಂಡು ಬನ್ನಿ, ಹಳಬರ ಜೊತೆನೂ ಮಾಡಿದ್ದಾರೆ, ಹೊಸ ಪ್ರತಿಭೆಗಳಿಗೂ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ. ಅವರ ತನನೇ ನಿಜವಲ್ಲೂ ನಮ್ಮ ಇಂಡಸ್ಟ್ರಿನಲ್ಲಿ ಅವರು ವೈಯಕ್ತಿಕ ವಿಷಯಗಳ್ನು ಕೆಲವೊಬ್ರು ಏನೆಲ್ಲ ಹೇಳ್ಬೋದು, ನಾವು ಅವ್ರ ಜೊತೆ ಒಡನಾಟ ಬೆಳೆಸಿದ್ದೀವಿ, ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀವಿ. ಅವ್ರಿಗೆ ನಾವು ಯಾವತ್ತೂ ಅವ್ರ ಆ ಒಂದು ವ್ಯಕ್ತಿತ್ವನ ನಾವು ನೋಡಲಿಲ್ಲ. ಅಂದರೆ ಕೆಲವೊಂದು ಜೊತೆ ಇರೋರಿಂದ ಆಗಿರ್ಬೋದು, ಇಲ್ಲ ಬೇರೆ ಒತ್ತಡಗಳಿಂದ ಆಗಿರ್ಬೋದು, ಕೆಲವೊಂದು ಆಗುತ್ತೆ. ಬಟ್ ಅವ್ರ ವ್ಯಕ್ತಿತ್ವ ಅವ್ರ ಇದರಲ್ಲಿ ಅವತ್ತಿಂದ ಅವ್ರ ಜೊತೆಲಿ ಒಡನಾಟಗಳನ್ನ ಆಡ್ಕೊಂಬಂದಿರೋದ್ರಲ್ಲಿ, ಯಾಕಂದರೆ ಪ್ರತಿದಿನ ಅವ್ರನ್ನ ಸೆಟ್ಟಲ್ಲಿ ನಾವು ನೋಡ್ತಾ ಇದ್ವಲ್ಲ, ಒಂದಿನ ಆ ಥರ ನೋಡಿಲ್ಲ. ಅಂದರೆ ಈ ಥರ ಈ ಹೊಸ ನಿರ್ದೇಶಕರುಗಳಿಗೆ, ಹೊಸ ಟೆಕ್ನಿಷಿಯನ್ಗಳಿಗೆ, ಆಮೇಲೆ ಹೊಸ ನಿರ್ಮಾಪಕರಿಗೆ ಸಾಕಷ್ಟು ದರ್ಶನ್ ಸರ್ ಮಾಡಿದ್ದಾರೆ. ಎಲ್ಲ ನೆನೆಸಲೇಬೇಕು. ಹೆಂಗಿರ್ತಾ ಇತ್ತು ಅವರ ಆಯ್ಕೆ, ಹೆಂಗಿರ್ತಾ ಇತ್ತು ಸಂಭಾಷಣೆ, ಹೇಗಿರ್ತಿತ್ತು ಅಂದರೆ ಹೆಂಗೆ ಕಮ್ಯುನಿಕೇಷನ್ ಹೇಗಿರ್ತಾ ಇತ್ತು ಅವ್ರದ್ದು? ಅವ್ರದ್ದು ಮಾತಾಡ್ಸ, ಚಿನ್ನ ಏನು ಚಿನ್ನ ಚೆನ್ನಾಗಿದೆ, ಚಿನ್ನ ಸೂಪರ್ ಚಿನ್ನ ಅಲ್ಲ. ಇವನ್ ನಾವು ಸೆಟ್ಟಲ್ಲಿ ಇರ್ಬೇಕಾದ್ರೆ ಅಷ್ಟೇ, ನಾನು ಅಲ್ಲಿ ಬರ್ತಾ ಇದ್ದಂಗೆ ನಾನು ಸೆಟ್ಟೆಲ್ಲ ರೆಡಿ ಮಾಡಿ ಎಲ್ಲ ಆದಮೇಲೆ ನಾನು ರೆಗ್ಯುಲರ್ ಸೆಟ್ಟಲ್ಲಿ ಇರ್ತಾ ಇರಲಿಲ್ಲ. ಅಂದರೆ ಸೆಟ್ ಆದಮೇಲೆ ನಾನು ನೆಕ್ಸ್ಟ್ ಸೆಟ್ಗೆ ಹೋಗ್ತಾ ಇರಬೇಕಲ್ಲ. ಎಲ್ಲ ರೆಡಿ ಆದಮೇಲೆ ಫಸ್ಟ್ ಸೆಟ್ ರೆಡಿ ಆಗಿದ್ದಿನ ಬರೋರು ದರ್ಶನ್ ಸರ್. ಬಂದಿದ್ದ ತಕ್ಷಣ ನೋಡ್ಬಿಟ್ಟು ಫುಲ್ಲು ಏನು ಡೈರೆಕ್ಟ್ರ ಸೂಪರ್ ಹಾಗೆ ಹೇಳ್ಬಿಟ್ಟು ಒಂದಕ್ಕೆ ಕೊಡೋರು, ಇದಕ್ಕೆ ಕಾಯ್ತಾ ಇದೆ ಸರ್ ಅಂತ. ಸೂಪರ್ ಚೆನ್ನಾಗಿ ಮಾಡಿದ್ದೀರ ಹಾಗೆ ಹೀಗೆ. ಅಂದರೆ ಅವ್ರು ಹೆಂಗೆ ಅಂದರೆ ಪ್ರತಿ ಸೆಟ್ನಲ್ಲೂ ಅಷ್ಟೇ ಬಂದೆಲ್ಲ ಚೆಕ್ ಮಾಡಿ ಎಲ್ಲ ನೋಡಿ, ಆಮೇಲೆ ಒಂದು ಏನಂದರೆ ಟೆಕ್ನಿಷಿಯನ್ ಕೊಡೋ ಗೌರವ ಅದು. ಕೆಲವು ಹೀರೋಗಳು ನೋಡಿದ್ದು ಬರ್ತಾರೆ ಸೆಟ್ಟಲ್ಲಿ ಬಂದು ಅವರು ಇದನ್ನು ಮುಗಿಸ್ಕೊಳ್ತಾರೆ. ಅಂದರೆ ಕೆಲವ್ರಿಗೆ ಅದೇನು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲ್ಲ. ಇವ್ರು ಏನಂದರೆ ಅಪ್ರಿಷಿಯೇಟ್ ಮಾಡಬೇಕು, ಅದು ನೋಡಬೇಕು ಅಂತ. ಇವರು ನಮಗೆ ಅಲ್ಲ, ಪ್ರತಿಯೊಬ್ಬರಿಗೂ ದರ್ಶನ್ ಸರ್ ಅಪ್ರಿಷಿಯೇಟ್ ಮಾಡೋರು. ಆಮೇಲೆ ಯಾವುದೇ ಒಂದು ಸೆಟ್ ಆಗಿದ್ರು ಅದ್ರ ಬಗ್ಗೆ ಮಾತಾಡೋರು. ಆಮೇಲೆ ಇಂಟ್ರ್ಯೂನಲ್ಲಿ ನಮ್ಮ ನೋಡಿ ಅವರೂ ಅಷ್ಟೇ, ಅಷ್ಟು ಇದರಲ್ಲಿದ್ದಾಗ ಅವ್ರು ನಮ್ಗಳ ಹೆಸರುಗಳನ್ನೆಲ್ಲ ತೆಗಿಬೇಕು ಅಂತೇನಿಲ್ಲ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋರು. ಆಮೇಲೆ ಎಷ್ಟು ದಿನದಲ್ಲಿ ಮುಗಿಸ್ಕೊಟ್ರು, ಯಾವ ಥರ ಸಪೋರ್ಟ್ ಮಾಡೋರು ಅಂತ. ಹಂಗೆ ಸೆಟ್ಟಲ್ಲಿ ನಾನು ನೋಡಿದಂಗೆ ಅವರು ತುಂಬ ಆತ್ಮೀಯರಾಗಿ, ತುಂಬ ಫ್ರೆಂಡ್ಲಿ ಆಗಿರೋರು. ಆಮೇಲೆ ಸಾಕಷ್ಟು ಸಿನಿಮಾಗಳು ನಾನು ಅವ್ರದ್ದೊಂದು 8-10 ಸಿನಿಮಾಗಳು ಮಾಡಿದ್ದೀನಿ ಅವ್ರ ಜೊತೆ ಟ್ರಾವೆಲ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರದ್ದು ಮೊದಲನೇ ಸಿನಿಮಾ ಮೆಜೆಸ್ಟಿಕಲ್ಲಿ ನಾನು ಅಸ್ಟೆಂಟು. ಅಟ್ ದ ಸೇಮ್ ಟೈಮ್ ಸುದೀಪ್ ಸರ್ದು ಸ್ಪರ್ಶನಲ್ಲೂ ನಾನು ಅಸ್ಟೆಂಟು ಮೊದಲನೇ ಸಿನಿಮಾ. ಅಂದರೆ ಹೀರೋ ಪೂರ್ಣ ಪ್ರಮಾಣದ ಹೀರೋ. ಆವಾಗಿಂದ ನಾನು ಟ್ರಾವೆಲ್ ಆಗಿದ್ರು. ನಾನು ಹೇಳೋದು ಈ ಅಷ್ಟು ವರ್ಷಗಳಿಂದ ಅವರು ಬೆಳೆದು ಬಂದಿದ್ದನ್ನೆಲ್ಲ ನೋಡಿದ್ದೀನಿ ದರ್ಶನ್ ಸರ್ನ. ಅವರು ಆವಾಗ ನಮಗೆ ಏನಂದರೆ ತುಂಬ ಅಷ್ಟೊಂದು ಹತ್ರ ಇರಲಿಲ್ಲ. ಈಗೀಗ ಈ ನಡುವೆ ಈ ಸಿನಿಮಾಗಳನ್ನೆಲ್ಲ ಮಾಡಿದ್ಮೇಲೆ ಅವರು ತುಂಬ ಕ್ಲೋಸ್ ಆಗಿದ್ದು. ಅವ್ರ ವ್ಯಕ್ತಿತ್ವ ನಿಜವೂ ನಮಗೆ ತುಂಬಾ ಇಡಿಸಿತ್ತು. ವಂಡರ್ಫುಲ್. ಇಲ್ಲಿವರೆಗೆ ವರ್ಕ್ ಮಾಡಿದ ಬೆಸ್ಟ್ ಡೈರೆಕ್ಟರ್ ಯಾರು ನಿಮ್ಮ ಪ್ರಕಾರ? ರವಿಚಂದ್ರನ್ ಅವ್ರನ್ನ ಬಿಟ್ಟು ಹೇಳಿ. ನಮ್ಗೆ ಯಾವತ್ತಿದ್ರು ಅವರೇ. ರವಿಚಂದ್ರನ್ ಸರ್ ಆಲ್ ಟೈಮ್. ಯಾಕಂದರೆ ಒಳ್ಳೆ ಬೆಸ್ಟ್ ನಿರ್ಮಾಪಕರು, ಬೆಸ್ಟ್ ಡೈರೆಕ್ಟ್ರು ಏನೇ ಆಗಲಿ, ಯಾಕಂದರೆ ನಾವು ಮೂಲತಃ ಬೆಳೆದು ಬಂದಿದ್ದೀನಿ, ಯಾವತ್ತೂ ಮರಿಬಾರ್ದು. ಬೆಸ್ಟ್ ಡೈರೆಕ್ಟ್ರ್ ಅಂದರೆ ಅವರೇನೆ. ಬಟ್ ಅದರ್ವೈಸ್ ನಾನು ಹೇಳ್ತೀನಿ, ಅದಲ್ಲದೆ ನಾವು ಯಾರ ಹೆಸರು ಹೇಳೋಂಗಿಲ್ಲ. ಯಾಕಂದರೆ ಎಲ್ಲ ನಿರ್ದೇಶಕರು ನಮಗೆ ಕರೆದು ಕೆಲಸ ಕೊಟ್ಟಿದ್ದಾರೆ. ಎಲ್ಲರ ಮೇಲೂ ಒಂದು ಭಕ್ತಿ ಮನೋಭಾವನೆ. ನಾನು ಒಂದು ಪ್ರಿಯಸ್ ಇಂಟ್ರ್ಯೂನಲ್ಲಿ ಹೇಳಿದೆ, ಇದೊಂದು ಟೆಂಪಲ್ ಇದ್ದಂಗೆ, ಇದೊಂದು ಏನೋ ಚಿತ್ರರಂಗ, ಕನ್ನಡ ಚಿತ್ರರಂಗ ಅನ್ನೋದು ಒಂದು ಟೆಂಪಲ್ ಇದ್ದಂಗೆ. ಆ ಟೆಂಪಲಲ್ಲಿ ನಿರ್ಮಾಪಕರು, ನಿರ್ದೇಶಕರು ನಮಗೆ ದೇವರುಗಳಿದ್ದಂಗೆ. ಖಂಡಿತ. ಯಾಕಂದರೆ ಒಬ್ಬ ನಿರ್ದೇಶಕರು ಇವತ್ತು ಎಷ್ಟೋ ಜನ ಹೀರೋಗಳ್ನ ನಾವು ನೋಡಿದ್ದೀವಿ, ಎಲ್ಲ ಇದು ಮಾಡಿದ್ವಿ. ಬಟ್ ಆ ಹೀರೋಗಳ್ನ ನಿರ್ಮಾಣ ಮಾಡಿದವ್ರು ಯಾರು? ನಿರ್ದೇಶಕರು. ಅಂದರೆ ಅವರು ಶ್ರಮ ಎಷ್ಟಿರುತ್ತೆ. ಆದ್ದರಿಂದ ನಾನು ಹೇಳೋದು, ಯಾರೋ ಒಬ್ಬರು ನಿರ್ದೇಶಕರನ್ನ ನಾವು ಓಕೆ ಅಂತ ಹೇಳ್ಬೋದು. ಬಟ್ ಬೆಳೆದು ಬಂದ ದಾರಿನಲ್ಲಿ ಎಲ್ಲರೂ ಎಲ್ಲ ಹೀರೋಗಳಿಗೂ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಗೂ ಸಪೋರ್ಟ್ ಆಗಿದ್ದಾರೆ. ಅದಕ್ಕೆ ನಾನು ಎಲ್ಲ ನಿರ್ದೇಶಕರು, ಎಲ್ಲ ನಿರ್ಮಾಪಕರು ಇವತ್ತು ನಾನು ಹೇಳಬೇಕಂದ್ರೆ 200 ಸಿನಿಮಾಗಳನ್ನ ಮಾಡೋದಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ನನಗೆ ಎಲ್ಲರೂ ಬೆಸ್ಟ್ ಅಂತ ಹೇಳ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಮೋಹನ್ ಅವರೇ. ನಿಮ್ಮ ಜೀವನದ ಜರ್ನಿಯ ಜೊತೆಗೆ ಈಗ ಸೆನ್ಸೇಷನ್ ಆಗಿರೋ ಟಾಕ್ಸಿಕ್ ಬಗ್ಗೆನೂ ಬಹಳಷ್ಟು ಮಾತಾಡಿದ್ರಿ. ಆ್ಯಂಡ್ ಅಫ್ಕೋರ್ಸ್ ಕನ್ನಡ ಇಂಡಸ್ಟ್ರಿಯ ದಿ ಬೆಸ್ಟ್ ಟೆಕ್ನಿಷಿಯನ್, ದಿ ಬೆಸ್ಟ್ ಡೈರೆಕ್ಟರ್, ಏನಾದರೂ ಕರೀರಿ, ಆದರೆ ರವಿಚಂದ್ರನ್ ಅವರು ಆಲ್ವೇಸ್ ದಿ ಬೆಸ್ಟ್. ಅವರ ಕೆಲಸದ ವೈಖರಿ ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರಿ. ಖಂಡಿತ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕೇವಲ 50 ಕೋಟಿ ರೂಪಾಯಿಯ ಸೆಟ್ ಅಲ್ಲ, ಇದು ಡಬಲ್ ಟ್ರಿಪಲ್ ಆಗುವಂತಹ ಸೆಟ್ಗಳು ನಿಮ್ಮ ಕೈಲಿ ಮೂಡಿಬರಲಿ ಅಂತ ನಾವು ವಿಶ್ ಮಾಡ್ತೀವಿ. ಇನ್ನಷ್ಟು ಬಿಗ್ ಬಡ್ಜೆಟ್, ಸೂಪರ್ ಬಿಗ್ ಬಡ್ಜೆಟ್ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಿಂದ ಇಡೀ ಸಿನಿಮಾ ಲೋಕಕ್ಕೆ ಬರುವಂತಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಜ್. ಟಾಕ್ಸಿಕ್ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರ ಜೊತೆ ಮಾತಾಡಿದ್ವಿ. ಟಾಕ್ಸಿಕ್ನ ಜೊತೆಗೆ ಅವರ ಜೀವನದಲ್ಲಿ ಅವರು ಸೃಷ್ಟಿ ಮಾಡಿದ ಕೆಲವೊಂದು ಅದ್ಭುತಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಹಲವಾರು ಕಲಾ ನಿರ್ದೇಶಕರಾಗಬೇಕು ಅನ್ನೋರಿಗೆ ಇದು ದೊಡ್ಡ ಸ್ಫೂರ್ತಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಇರ್ತಾರೆ ನಿಮ್ಮೊಂದಿಗೆ. ಬೆಂಗಳೂರು ಬಜ್ಜನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.